ಹೌದು ತಡೆ 또
ಶ್ರೀರಮಣರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಸೋಮನಾಥೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ರಮಣ ಗೋವಿಂದ ಅನ್ನಿ ಗೋವಿಂದ.
ಅನುಪತ್ತೀರ್ಧ ಮಹಾಶೇಷ ಗರಿದೋ ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಹರಿಯೊಳು ವಿಶೇಷ ಮದಮೂಲ ವಿಘ್ನೇಶ ಮುದದಿಂದ ನಿನ್ನ ಶರಣು ತೀರು ವಕ್ರ ಶಾಲಿ ವಾಹಿನಿ ಶರಣು ತೀರು ವಕ್ರ ಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಲಿ ನನ್ನ ಪೂರಿ ಶರಣು ಶರಣು ಗಜಾಮುಖಿ ಪರಮ ಪಾವನಿಯೇ ಗಜಾಮುಖಿ ಪರಮ ಪಾವನಿ ಶಂಖ ಚಕ್ರಗಧಾಧರಿ ಶಂಕರ ಪ್ರಿಯ ದೇವಿ ತವ ಪದ ಬಂಕರುಹಗೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಬಂಕರುಹಗೆ ನಮೋ ನಮೋ ಶರಣು ಶರಣು ಹರೆಯೆಲ್ಲವೂ ನಿನ್ನುದರದೊಳಿರುತ್ತರ ಸಿರಿಯಂಬಳು ನಿನ್ನ ಚರಣವನರಿಯಳು ಶರಣಾಗತ ರಕ್ಷಾಮಣಿ ನರಹರಿ ಗಗನವೆಲ್ಲವೂ ನಿನ್ನ ನಾಭಿ ಅನುಭವ ಗುಣನದಿ ಶುಣ್ಣದ ಗೀರುತಿ ಮುನಿಗಣ ಸಮ್ಮತ ಗಗಪತಿ ವಾಹನ ಘನತರಗದುಗಿನ ವೀರ ನಾರಾಯಣ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ಗಗನವೆಲ್ಲವೂ ನಿನ್ನ ನಾಭಿ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ
विघ्नो तुंगगिरिप्रभेदन पवी विघ्नोऽधि कुम्भोद्भव विघ्नौघाभ्रकुल प्रचण्ड पवनो विघ्नेश्वर पाहि मां विघ्नेश्वर पाहि मां गजमुखदवगे गणपगे जन्मत्रजग वन्दितनि आरती यत्तीरे आरती यत्तीरे गजमुखदवगे गणपगे भूषण कुमार गजवदन चरण कमल के आरती यत्तीरे आरती यत्तीरे गजमुखदवगे गणपगे ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ मूषिक वाहन मोदक हस्त पाशाकुशधर कमल प्रशस्त मूषिक वाहन मोदक हस्त पाशाकुशधर कमल प्रशस्त श्यामल वर्ण विलंबित सूत्र वामन रूप महेश्वर पुत्र
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಂಗವ ಆ ಆ ಆ ಮದವು ಕೂತ ಬರುತ್ತಿದೆ ಮಾನನ ಮದದನೆ ಮದವು ಕೂತ ಬರುತ್ತಿದೆ ಮಾನನ ಮದದನೆ ಒರೆವುದೇನೆ ಒರೆವುದೇನೆ ವಾರೆ ಜಗಂಧಿ ವಯ್ಯಾರೆಯ ಸಡಗರ ಒರೆವುದೇನೆ
ಒಳ್ಳನೆ ಕಾಂತಿ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾವಿತವೀವನು ಪ್ರೇಮದಿ ಕರೆದರೆ ಕಾವಿತವೀವನು ಪ್ರೇಮದಿ ಕರೆದರೆ ಕಾವಿತವೀವನು ಶ್ರೀ ತಗದದಿನ್ನದೇ ಧೀಂತದಿನ್ನದೇ ಗಿಡದಗದೇ ತೋಂತದಿನ್ನದೇ ಧೀಂತದಿನ್ನದೇ ತಗದದಿನ್ನದೇ ದಿನ್ನದೇ ದಿನ್ನದೇ ದೈ ತಗದದಿನ್ನದೇ ಧಿಮಿತದಿನ್ನದೇ ತೋಂತದಿನ್ನದೇ ಧೀಂತದಿನ್ನದೇ ತಗದದಿನ್ನದೇ ದಿನ್ನದೇ ದಿನ್ನದೇ ಶರಣ್ಯೇ ಬ್ರಹ್ಮಣ್ಯೇ ದೇವಿ ನಾರಾಯಣೇ ನಮೋಸ್ತುತೆ ಭಕ್ತರ ಮೇಲೆ ಪ್ರೀತಿ ಮೇಣದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮಹಾಗಣಪತಿ ದೇವರು ಗಜಾನಂ ಭೂತಗಣ ಸವಿತಂ ಕಪಿತ್ತಾಜೀವಸಾರಭಕ್ಷಣಂ ಉಮಾಸ್ತಂ ಶೋಕ ವಿನಾಶಕಾರಣಂ ನಮಾಮಿ ಮಹೇಶ್ವರಾವಾದ ಮಂಗಜಂ ಅಂಬಿದಂತ ಭಕ್ತರ ಮೇಲೆ ಪ್ರೀತಿ ಕೊಟ್ಟಂತ ಸಿರಿಮುಡಿಗಂಗ ಪ್ರಸಾದ ಆಹೋ ಒಟ್ಟಿಗೆಯಲ್ಲಿ ವಾಸವಾಗಿರುವ ಶ್ರೀ ಸೋಮನಾಥೇಶ್ವರ ಮತ್ತು ಸೋಮನಾಥೇಶ್ವರ ಅಂಬಿದಂತ ಭಕ್ತರ ಮೇಲೆ ಪ್ರೀತಿ ಕೊಟ್ಟಂತ ಸಿರಿಮುಡಿಗಂಗ ಪ್ರಸಾದ ಆಹೋ ವಾಸವಾಗಿರುವ ಶ್ರೀ ವೀರಮಾರುತಿಯವರು ಮತ್ತು ವೀರಮಾರುತಿಯವರು ಅಂಬಿದಂತ ಭಕ್ತರ ಮೇಲೆ ಪ್ರೀತಿ ಕೊಟ್ಟಂತ ಸಿರಿಮುಡಿಗಂಗ ಪ್ರಸಾದ ಆಹೋ ಸ್ಥಳದಲ್ಲಿ ನೆಲೆಸಿರುವ ಸಕಲ ದೈವದೇವರು ಮತ್ತು ಸಕಲ ದೈವದೇವರು ಅಂಬಿದಂತ ಭಕ್ತರ ಮೇಲೆ ಪ್ರೀತಿ ಕೊಟ್ಟಂತ ಸಿರಿಮುಡಿಗಂಗ ಪ್ರಸಾದ ಆಹೋ ಕೊಡತೂರು ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು ಮತ್ತು ಸನತ್ ಕುಮಾರ್ ಶೆಟ್ಟಿಯವರು ಅರ್ತಿಗಾರರು ಕುಶಾಲಗಾರರು ಮೋಜುಗಾರರು ನಮ್ಮ ಮೇಲೆ ಪ್ರೀತಿ ಕೊಟ್ಟಂತ ಪಟ್ಟೇಶ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ
ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತು ಕೊಟ್ಟು ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತು ಕೊಟ್ಟು ನಿಲ್ಲದೆ ಹೊಡಿಬೋದ ಕಳ್ಳಗೆ ಬುದ್ಧಿ ಪೇಡೆ ನಿಲ್ಲದೆ ಹೊಡಿಬೋದ ಕಳ್ಳಗೆ ಬುದ್ಧಿ ಪೇಡೆ ಮೆಲ್ಲ ಮೆಲ್ಲನೆ ಬಂದು ಎಲ್ಲಕ್ಕೆ ಮುತ್ತು ಕೊಟ್ಟು ನಿಲ್ಲದೆ ಹೊಡಿಬೋದ ಕಳ್ಳಗೆ ಬುದ್ಧಿ ಪೇಡೆ ಬಂದನೆ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಹಾಲು ಮಾರಲು ಹೋದರೆ ನಿನ್ನಯ ಕಂದ ಕಾಲಿಗೆ ಅಡ್ಡ ಕಟ್ಟಿದ ನಿನ್ನಯ ಕಂದ ಕಾಲಿಗೆ ಅಡ್ಡ ಕಟ್ಟಿದ ಹಾಲ ಸುಂಕವ ಬೇಡಿ ಕೋಲನ್ನೆ ಅಡ್ಡ ಕಟ್ಟಿ ಹಾಲ ಸುಂಕವ ಬೇಡಿ ಕೋಲನ್ನೆ ಅಡ್ಡ ಕಟ್ಟಿ ಶಾಲೆಯ ಸೆಳಗೊಂಡು ಹೇಳ ನೋಡಿದ ಕೃಷ್ಣ ಹಾಲ ಸುಂಕವ ಬೇಡಿ ಕೋಲನ್ನೇ ಅಡಗಟ್ಟಿ ಶಾಲೆಯ ಸೆಳಗೊಂಡು ಹೇಳ ನೋಡಿದ ಕೃಷ್ಣ ಮೊಸರ ಮಾರಲು ಹೋದರೆ ಆ ಮೊಸರ ಮಾರಲು ಹೋದರೆ ನಿನ್ನಯ ಕಂದ ಬೆಸರೆ ಕಂದನೆ ಕೇಳಿದ ನಿನ್ನಯ ಕಂದ ಬೆಸರೆ ಕಂದನೆ ಕೇಳಿದ ಹಸನಾದ ಹೆಣ್ಣ ಮೇಲೆ ಕುಸುಮಾವ ತಂದಿಗೆ ಹಸನಾದ ಹೆಣ್ಣ ಮೇಲೆ ಕುಸುಮಾವ ತಂದಿಗೆ ಶಶಿಮುಖಿಯರಿಗೆಲ್ಲ ವಶವ ಮಾಡಿದ ಕೃಷ್ಣ ಹಸನದ ಹೆಣ್ಣ ಮೇಲೆ ಕುಸುಮವ ತಂದಿಗೆ ಶಶಿಮುಖಿಯರಿಗೆಲ್ಲ ವಶವ ಮಾಡಿದ ಕೃಷ್ಣ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಓಂ 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 ದನ ದಿನ ದೈ ಧೀಂ ಧೀಂ ದಿಂ ದನ ದಿನ ಧಾ ಧೀಂ ಧೀಂ ದಿಂ ದನ ದಿನ ದೈ ಓಂ 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 ದನ ದಿನ ಧಾ ಗಿಡದಾಗ ದಿನ ದಿನ
ಹೇಳಿ ಅಮ್ಮ ಹೊತ್ತು
ಅಂಬರದಲ್ಲಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಕೈ ಮುಗಿದ ಮುಜೋಜನವಾಣಿಯರ ಪಾದಾಂಬುಜಕ್ಕೆ ಪಣಮಡುತ್ತ ಬಣ್ಣಿಪೆನಿ ಕಥಾಮೃತವ ಜೀವಧಿಯ ಮೇಲೆ ನಾವು ಮೂರು ಕಾಣಿಸಿಕೊಂಡ ಕಾಲದಲ್ಲಿ ಆವರಿಸಿರುವ ಗಾಢ ಕತ್ತಲೆಯನ್ನು ಕಂಡು ನಾವು ಮೂರೂ ಭಯಭೀತರಾಗಿದ್ದೆವು. ಕೇಳಿಸಿದ ಪ್ರಣವದಿಂದಲೇ ಪ್ರಚೋದಿತರಾಗಿ ನಿನ್ನನ್ನೇ ಕಾಣುವ ಸುಯೋಗ ನಮ್ಮ ಮೂವರಿಗೆ ಒದಗಿ ಬಂತವ. ನಿನ್ನ ದರ್ಶನ ಮಾತ್ರದಿಂದಲೇ ನಮ್ಮೊಳಗಿರುವ ಭಯವೆಲ್ಲ ದೂರವಾಯಿತು. ಸರ್ವ ಭಯ ನಿವಾರಿಣಿ ದುರಿತಾಪಹಾರಕ್ಕೆ ಆದ ನಿನ್ನ ಪಾದಕಾನತರಾಗಿತ್ತು. ನಮ್ಮಿಂದ ಮುಂದೇನಾಗಬೇಕು ಸನ್ನಿಧಾನದಿಂದ ಅಪ್ಪಣೆಯಾಗಲಿ ತಾಯಿ. ಸರ್ವೇಶ್ವರಿ, ನಮ್ಮ ಕಣ್ಣ ಮುಂಭಾಗದಲ್ಲಿ ದೇದೀಪ್ಯಮಾನವಾಗಿ ಕಂಗೊಳಿಸುವ ನಿನ್ನನ್ನು ಕಂಡಾಗ ನಮ್ಮ ಹುಟ್ಟಿನ ಬಗ್ಗೆ ನೀನು ಅರಿತಿದ್ದಿ ಅನ್ನುವುದೇ ಸ್ಪಷ್ಟ. ಅವೆಲ್ಲವನ್ನು ತಿಳಿಸಿ ನಮ್ಮ ಮೂವರನ್ನು ಉದ್ಧರಿಸಬೇಕಮ್ಮ. ಓ ಆದಿಮಾಯೆ, ತುಂಬಿದಂತಹ ಜಲರಾಶಿಯಲ್ಲಿ ನಮ್ಮೂವರ ಸೃಷ್ಟಿ, ನಮ್ಮ ಸೃಷ್ಟಿಗೆ ಕಾರಣೀಕರ್ತಳು ಯಾರೆಂಬುದಾಗಿ ನಾವು ಚಿಂತಿಸುತ್ತಿರುವಂತಹ ವೇಳೆಯಲ್ಲಿ ನಮ್ಮ ಕಣ್ಣಂಗಳಿಗೆ ಹೇಳಿದ್ದು ಓಂಕಾರ. ಅದನ್ನೇ ಭಜಿಸಿದಾಕ್ಷಣ ನೀನೇ ಪ್ರತ್ಯಕ್ಷರಾಗಿದ್ದೀಯ. ಆದ್ದರಿಂದ ಅಮ್ಮ ಎಂದು ಕರೆಯುತ್ತಾ ಇದ್ದೇವೆ. ಓ ಜನನಿ, ನಮ್ಮ ಸೃಷ್ಟಿ ಯಾಕಾಯಿತು? ನಮ್ಮಿಂದ ಮುಂದಕ್ಕೆ ಆಗಬೇಕಾದಂತಹ ಕಾರ್ಯವಾದರೆ ಯಾವುದು? ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ಜಯ ಜಯ ಹರಿಹರ ಬ್ರಹ್ಮರೆಂದಿರಿ ನಾಮವ ಹರುಷದಿ ಮೂವರಿಗೆ ಇರುವಾಗ ನಿಮ್ಮಿಂದ ಜಗಗ
ಭಯಭೀತನಾಗಿದ್ದೇನೆ. ನಿಮಗೆ ಒಪ್ಪುವಂತ ಶುಭ ನಾಮಕರಣನು ಇರಿಸಲಿಕ್ಕಿದ್ದೇನೆ. ರಕ್ತ ಛಾಯಿಯಿಂದ ಕಂಗೊಳಿಸಿರುವಂತ ನೀನೆ ಬ್ರಹ್ಮ ರಾಜಸ ಗುಣ ಭರಿತನಾಗಿ ಸಕಲ ಜೀವಿಗಳನ್ನೆಲ್ಲ ಸೃಷ್ಟಿ ಮಾಡುತ್ತಾ ಸತ್ಯಲು ಕಲಿತುಕೋ. ನೀಲವರ್ಣದಿಂದ ಶೋಭಿಸ್ತಿರುವಂತ ನೀನೆ ಹರಿ ಸಾತ್ವಿಕ ಗುಣೋಪೀತನಾಗಿದ್ದುಕೊಂಡು ಪಾಲನಾ ಕಾರ್ಯನು ಮಾಡುತ್ತಾ ವೈಕುಂಠಲು ಕಲಿತುಕೋ. ನಿನ್ನ ಇಚ್ಛೆ. ಶ್ವೇತವರ್ಣ ಹಾಗೂ 3 ಕಣ್ಣುಗಳಂತ ನೀನೆ ಈಶಾ ತಾಮಸ ಗುಣಯುತನಾಗಿ ವಾಯ್ದ ಕಾರ್ಯನು ಮಾಡುತ್ತಾ ಕೈಲಾಸಲಿದ್ದುಕೋ. ಮಕ್ಕಳೇ, ನಿಮ್ಮ ಉದ್ಯೋಗನ ಭಕ್ತಿಯಿಂದ ಮಾಡುತ್ತಾ ಬಂದಲ್ಲಿ ನಾನು ಶುಭದಾಯಕಳಾಗ್ತೇನೆ. ಏನಾದ್ರೂ ಸಮಸ್ಯೆ ಒದಗಿದೆ, ಕಷ್ಟ ಬಂದರೆ ನಿಮ್ಗೇನಾದ್ರೂ ಕಷ್ಟ ಒದಗಿ ಬಂದರೆ ಏಕೋ ಮನಸ್ಸಿನಿಂದ ನನ್ನನ್ನೇ ಧ್ಯಾನಿಸಿನಿಂದಾದ್ರೆ ನಾನೇ ಪ್ರತ್ಯಕ್ಷರಾಗಿಯೂ ಪರೋಕ್ಷವಾಗಿ ಬಂದು ನಿಮಗೆ ಒದಗಿಂತ ಕಷ್ಟದ ನಿವಾರಣೆ ಮಾಡ್ತೇನೆ. ಹಾಗೆ ಮಕ್ಕಳೇ, ನಿಮಗೆ ಶುಭವಾಗ್ಲಿ. ಅದೃಷ್ಟರಾಗ್ತೇನೆ, ಅದೃಷ್ಟರಾಗ್ತೇನೆ, ಅದೃಷ್ಟರಾಗ್ತೇನೆ. ಬ್ರಹ್ಮ ಅಲ್ವಾ ಹಾಗೆ ನೋಡುವ ಅಂತ. ಹಾಗೆ ಹೌದು, ನನ್ನಲ್ಲಿ ಕೆಲವು ವಿಚಾರ ಉಂಟು ಹೇಳುವುದಕ್ಕೆ. ಹಾ ಈಗಲೇ ಹೇಳ್ತೀಯಾ? ಹೌದೌದು, ಸರಿ. ಹುಟ್ಟಿದಂತಹ ಆ ಸಮಯದಲ್ಲಿ ನಾನೆಷ್ಟು ಅನ್ನೋದು ತಿಳಿಯದೆ ಹೋಗಿತ್ತು. ನಮಗೂ ಹಾಗೆ ಅಲ್ವಾ ಬ್ರಹ್ಮ? ಪ್ರತ್ಯಕ್ಷಳಾದ ಮಾತೆ. ಮೊದಲಾಗಿ ನನ್ನನ್ನು ಕರೆದು ಹೆಸರನ್ನು, ಉದ್ಯೋಗವನ್ನು, ವಾಸಿಸುವುದಕ್ಕೆ ಯೋಗ್ಯ ಸ್ಥಳವನ್ನು, ಗುಣವನ್ನು ಅನುಗ್ರಹಿಸಿ ಮರೆಯಾಗಿ ಹೋಗಿದ್ದಾಳೆ. ನಿಜ. ಬ್ರಹ್ಮ ಅಂತ ಹೆಸರಿರಿಸಿದ್ದಾಳೆ. ಹೌದಲ್ಲ? ಬ್ರಹ್ಮ ಅಂದರೆ ಏನು? ಬ್ರಹ್ಮ ಅಂದ್ರೆ ನೀನೆ. ನಾನು ಹೌದು, ಆದ್ರೆ ಬ್ರಹ್ಮ ಅನ್ನುವಂತಹ ಶಬ್ದಕ್ಕೆ ಅರ್ಥ ಉಂಟು. ಏನು ಬ್ರಹ್ಮನ ಅರ್ಥ ನೋಡುವ? ದೊಡ್ಡದು, ಬೃಹತ್ತಾದದ್ದು,
ಬ್ರಹ್ಮ ಶಬ್ದವು ಸ್ವಭಾವದಿಂದಲೇ ಹಾ ನಿಖಿಲ ದೋಷ ರಹಿತನು, ಹಾ ಅವಧಿ ಇಲ್ಲದ, ಹಾ. ಅತಿಶಯವುಳ್ಳ, ಹ್ಮ್ ಕಲ್ಯಾಣ ಗುಣಗಳಿಂದ ಕೂಡಿರುವವನು ಆದ ಹ್ಮ್. ಪುರುಷೋತ್ತಮನನ್ನು ಸೂಚಿಸುತ್ತದೆ. ಮತ್ತೆ ನೀನು ಬ್ರಹ್ಮನ ಅರ್ಥ ಹೇಳ್ತೇನೆ ಅಂತ ಹೇಳಿದಿ. ಪುರುಷೋತ್ತಮ ಅಂದ್ರೆ ಬ್ರಹ್ಮನೇ, ಬ್ರಹ್ಮ ಅಂದ್ರೆ ಪುರುಷೋತ್ತಮ. ಪರಬ್ರಹ್ಮ ಅಲ್ಲ. ಮತ್ತೆ ರಾಜಸ ಗುಣ ಅದು ನಿನಗೆ. ಹೌದೌದು. ಏಕಕಾಲದಲ್ಲಿ ನಾವು ಕಾಣಿಸಿಕೊಂಡ ದಿಸೆಯಲ್ಲಿ ಹ್ಮ್ ನಮ್ಮಲ್ಲಿ ನಾಯಕನಾಗುವುದಕ್ಕೆ ಯಾರು ಯೋಗ್ಯ ಹ್ಮ್ ಎಂಬ ಹಾಗೆ ಯೋಚಿಸಿದಂತಹ ಮಾತೆ ಹ್ಮ್ ಓ ನಾಯಕನಾಗುವುದಕ್ಕೆ ಇವನೇ ಸರಿ ಹಾ ಎಂಬ ಹಾಗೆ ತೀರ್ಮಾನಿಸಿ ಹ್ಮ್ ರಾಜಸ ಗುಣವನ್ನೇ ನನಗೆ ಅನುಗ್ರಹಿಸಿದ್ದಾಳೆ. ಹ್ಮ್ ಹರಿಯೇ, ವಿಧಿ. ಮುಂದೆ ನೀನು ಮಾಡುವಂತಹ ಕಾರ್ಯದಲ್ಲಿ ಹಾ ಯಾವುದೇ ರೀತಿಯ ತೊಂದರೆ ಬಂತು ಅಂತಾದ್ರೆ ಆದ್ರೆ ನೀನು ಯೋಚಿಸುವುದಲ್ಲ, ಮತ್ತೆ ನೇರವಾಗಿ ನನ್ನ ಬಳಿಗೆ ಬಾ, ಬಂದು ನಿನ್ನ ತೊಂದರೆ ನನ್ನಲ್ಲಿ ಹೇಳು, ಹೇಳಿದ್ರೆ ನಾನು ಪರಿಹರಿಸ್ತೇನೆ. ನಿನಗೆ ತೊಂದರೆ ಬಂದ್ರೆ ನಾನೇ ನೋಡಿಕೊಳ್ತೇನೋ. ಹರನೇ, ಮುಂದೆ ನೀನು ಕೈಗೊಳ್ಳುವಂತಹ ಕೈಂಕರ್ಯದಲ್ಲಿ ಯಾವುದೇ ರೀತಿ ಅಡಚಣೆ ಬಂತು ಅಂತಾದ್ರೆ ನೀನು ದುಃಖಿಸುವುದಲ್ಲ, ಮತ್ತೆ ನೇರವಾಗಿ ಬ್ರಹ್ಮಣ ಬಳಿಗೆ ಬಾ, ಬಂದು ನನ್ನಲ್ಲಿ ಹೇಳು, ನಾನು ನಿವಾರಣೆ ಮಾಡ್ತೇನೆ. ಯಾಕಂದರೆ ನಮ್ಮ ಊರಲ್ಲಿ ನಾನೇ ಅಧಿಕ, ನೀವಿರುವರು ನಾನು ಹೇಳಿದ ತೊಡಗಿ ಕೇಳತಕ್ಕದ್ದು. ಪರಮಾರ್ಥ ನಗುವುದೆಂದ ನಗುವುದೆಂದ ವಿಧಿಯೇ ಸುಮ್ಮನೆ ಸುಮ್ಮನೆ ಕಂಡುಕೊಳ್ಳುವುದಕ್ಕಾಗುತ್ತದೆ. ಹೌದಾ? ವಿಧಿ ಅಂದ್ರೆ ನಿಯಮ ಅಂತ ಒಂದರ್ಥ, ವಿಧಾತ ಅಂದ್ರೆ ವಿಧೇಯಕನೆನ್ನುವುದು ಮತ್ತೊಂದರ್ಥ, ಮತ್ತೊಂದು ವಿಧಿ ಅಂದ್ರೆ ಪ್ರಾರಬ್ಧ. ಯಾವ ಅರ್ಥದಿಂದ ನೀನು ವಿಧಿಯಾಗುವುದಕ್ಕೆ ತೊಡಗಿದೆಯೋ ನಮಗರಿವೇ ಆಗುವುದಿಲ್ಲ. ದುರಿತವನ್ನು ಅನುಭವಿಸುತ್ತಿದ್ದವರು ನಾವು ಮೂವರು. ವಿಶಾಲವಾದ ಜಲರಾಶಿಯಲ್ಲಿ ಹಿಂದೇನು ಮುಂದೇನು ನಮ್ಮ ಹುಟ್ಟಿನ ಹಿನ್ನೆಲೆ ಏನು ತಿಳಿಯುವ ಮಟ್ಟಕ್ಕೆ ನಾವು ಯಾರೂ ಬೆಳೆದವರೇ ಅಲ್ಲ. ಓಂಕಾರವನ್ನೇ ನಾವು ಮೂವರು ಭಜಿಸಿದ ಕಾಲದಲ್ಲಿ ಜಗದಾದಿಮಾಯೆ ನಮ್ಮ ಮುಂಭಾಗದಲ್ಲಿ ಪ್ರಕಟಳಾಗಿ ಇಚ್ಛಾ ಮಾತ್ರದಿಂದಲೇ ನಮ್ಮ ಮೂವರನ್ನು ಸೃಜಿಸಿದ ಹಿನ್ನೆಲೆಯನ್ನೆಲ್ಲ ವಿವರವಾಗಿ ತಿಳುಹಿಸಿ ಮರೆಯಾದ ಬಳಿಕ ಎಲ್ಲ ಅಮ್ಮನಿಂದ ಪಡೆದು ನೀನೀಗ ದೊಡ್ಡವನಾಗುವುದಕ್ಕೆ ಹೊರಟದ್ದು.
ಅಮ್ಮೆಲ್ಲ ಕೊಟ್ಟಿದ್ದಾಳಲ್ವ? ಹೌದು. ನೀನು ವಿಧಿಯೇ, ಮತ್ತೆಂತದ್ದು? ಹೌದು. ಆದ್ರೆ ನಮಗೆ ನಿಯಮಿಸುವುದಕ್ಕಾಗಿರುವವಲ್ಲ, ನಮಗಾರು ನಿಯಾಮಕಗಳು ಕೇಳಿದ್ರೆ ಜಗಜ್ಜನನು ಎಲ್ಲವನ್ನು ನಿರ್ದೇಶನ ಮಾಡಿ ಅಂತರ್ಧಾನವನ್ನು ಹೊಂದಿದವಳು ಆಗ ಅವಳ ಮುಂಭಾಗದಲ್ಲಿ ನಾವು ಮೂರು ಕರ ಜೋಡಿಸಿ ನೀನೆಂದಂತೆ ಕರ್ತವ್ಯ ಪರಾಯಣತೆಯನ್ನು ಮೆರೆಯುತ್ತೇವೆ. ಹೌದೌದು. ಹೀಗೆ ನಾವು ವಚನಬದ್ಧರಾದವು. ಆದ್ರೆ ನೀನು ನಿನ್ನ ಉದ್ಯೋಗವನ್ನು ಮಾಡುವ ಹಾಗೆ ಕಾಣುವುದಿಲ್ಲ. ನಮಗೆ ಇರುವವರಿಗೆ ನಿರ್ದೇಶನ ಮಾಡುವುದರಲ್ಲಿಯೇ ನೀನು ನಿನ್ನನ್ನು ತೊಡಗಿಸಿಕೊಂಡ ಆಗುತ್ತದೆ. ಅಲ್ಲ, ನೀನೇ ದೊಡ್ಡವನು ಆಗುವುದಾದ್ರೂ ನಾವು ಯಾಕೆ ಸಣ್ಣವರಾಗಬೇಕು? ಯಾಕಂದ್ರೆ ಮೊದಲು ನನಗೆ ಹೊಟ್ಟದ, ಆಮೇಲೆ ನಿಮ್ಗೆ ಹೊಟ್ಟದಲ್ವಾ? ಹೌದಪ್ಪ, ಕೊಟ್ಟದ್ದು ಒಂದೇ ರೀತಿ ಆದ್ರೂ. ಹೌದೌದು. ಈಗ ನಮಗೆ ಕೊಡದೇ ಇರುತ್ತಿದ್ರೆ ನೀನೊಬ್ಬನೇ ಪಡೆದದು ಹೌದು ಅಂತಾದ್ರೆ ನಿನ್ನ ವಾದವನ್ನು ನಾವು ಪುರಸ್ಕರಿಸಬಹುದಿತ್ತು. ಇಲ್ಲಿ ಹಾಗೆ ಮಾಡ್ಲಿಲ್ಲ ಅಮ್ಮ. ಕೊಡುವಾಗ ನಿನಗೆ ಕೊಟ್ಟಿದ್ದಾಳಪ್ಪ. ಈಗ ಮೊದಲು ಕೊಟ್ಟದ್ದು ದೊಡ್ಡವನು ಅಂತ ಹೇಗೆ ನಾವು ತೀರ್ಮಾನಿಸುವುದು? ಸಣ್ಣವನಿಗೂ ಕೊಡಬಹುದು. ಹೀಗೂ ನಾವು ಆಲೋಚಿಸುವುದಕ್ಕಾಗುತ್ತದೆ. ಹಾಗೆ ನಮ್ಮ ನಮ್ಮ ಕಲ್ಪನೆಯ ದೃಷ್ಟಿಯಲ್ಲಿ ನಾವು ಆಲೋಚನೆ ಮಾಡಿದ್ರೆ ದೊಡ್ಡವ ಸಣ್ಣವ ಎನ್ನುವಂತ ತರತಮ ಭಾವ ಯಾಕೆ ನಾವು ಕಾಣಿಸಿಕೊಳ್ಳಬೇಕು? ಅಮ್ಮನ ಸಂಕಲ್ಪವನ್ನು ಸಾಫಲ್ಯಗೊಳಿಸುವಲ್ಲಿ ನಾವು ಮೂವರು ಕರ್ತವ್ಯರಾಗಬೇಕು. ಹಾಗಾಗಿ ಮದವನ್ನು ಬದಿಗಿರಿಸಿ ಮುದದಿಂದ ಸೃಷ್ಟಿ ಮಾಡು. ನೋಡು, ಅವನ ವಿಚಾರ ಗೊತ್ತಾಗ್ಲಿ, ಆಮೇಲೆ ಏನು ಅಂತ ನೋಡು. ಮಹಾಮಾತೆ ಅದೃಶ್ಯಲಾದ ಮೇಲೆ ದಾನ ದೊಡ್ಡವನು ಎಂಬುದಾಗಿ ವಾದವನ್ನು ಮಾಡೋದಕ್ಕೆ ಮುಂದಾಗಿತ್ತು. ದೊಡ್ಡವನ ಆದ್ರೆ ಆಲೋಚನೆಯನ್ನು ಮಾಡು. ಏನು ಆಲೋಚನೆ ಮಾಡೋದು? ಮತ್ತೆ ಈಶ ಎನ್ನುವಂತ ಶಬ್ದಾರ್ಥ ಯಜಮಾನ. ಯಜಮಾನ? ನೀನ್ ಯಾರಿಗೆ ಇಲ್ಲಿ ಯಜಮಾನ? ಯಾರಿಗೆ ಯಾರ್ಯಾರಿಗೆ? ಯಾಕೆ? ನಿನಗೆ ನಾನು ಯಜಮಾನ. ಯಜಮಾನ ಯಜಮಾನ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಯಜಮಾನನಾಗುವುದಕ್ಕೆ ಯೋಗ್ಯತೆ ಬೇಕು, ಅರ್ಹತೆ ಬೇಕು. ನಿನ್ನಲ್ಲಿ ಏನುಂಟು ಅರ್ಹತೆ? ಏನುಂಟ? ಗೊತ್ತಾಗ್ಲಿಲ್ವ ನಿನಗೆ? ನಿಮ್ಮಿಬ್ಬರಿಗಿಂತಲೂ ಒಂದು ಹೆಚ್ಚಿಗೆ ನನ್ನಲ್ಲಿ ಉಂಟು. ಹೌದಾ? ತೆಗೆದಿರಿಸಿದ್ದಲ್ಲ, ಮತ್ತೆ ನನ್ನ ಹಣೆಯನ್ನೊಮ್ಮೆ ನೋಡಂತೆ ನೀನು. ಅದೇನು ಹುಣ್ಣಾದದ್ದು? ಹುಣ್ಣಾದು? ಮತ್ತೆ ಹುಣ್ಣಲ್ಲ, ಮತ್ತೆ ಕಣ್ಣು. ಕಣ್ಣಾದ್ರೆ ಮುಚ್ಚಿಕೊಂಡದ್ದು ಯಾಕೆ? ಈ ಸಂದರ್ಭದಲ್ಲಿ ಮುಚ್ಚಿಕೊಂಡು ಇಲ್ವಾ? ಉಂಟಪ್ಪ. ನಾನು ಸಿಟ್ಟುಕೊಂಡಾಗ ಆ ಕಣ್ಣನ್ನು ತೆರೆದರೆ ಸಕಲವನ್ನು ಸುಡುವಂತ ಸಾಮರ್ಥ್ಯ ಆ ಕಣ್ಣಿಗಿದೆ. ಆದ್ರಿಂದ ಬ್ರಹ್ಮ ನಾನೇ ದೊಡ್ಡವ. ನಾನೇ ದೊಡ್ಡವ, ಸಕಲವನ್ನು ಸುಡುವ ಸಾಮರ್ಥ್ಯ ಉಂಟು ಅಂತ ಹೇಳಿದ್ದಲ್ಲ. ನೀನು ಸುಡುವುದಾದರೂ ಏನನ್ನು? ನೀನು ಸೃಷ್ಟಿ ಮಾಡಿ. ಹಾಗಾದ್ರೆ ಮೊದಲು ನಾನು ಸೃಷ್ಟಿ ಮಾಡ್ಬೇಕನ್ನೋದನ್ನ ಗಮನಕ್ಕೆ ಬಂದ. ಮೊದಲು ಹಾಗಾಗಿ ಹೇಳಿದ್ದು, ಮೊದಲು ನಾ ಸೃಜಿಸಲು ಪದುಮಾಕ್ಷ ಪೊರೆಯುವ, ನಾನು ಸೃಷ್ಟಿ ಮಾಡಿದಂತಹ ಜೀವರಾಶಿಗಳನ್ನು ಪಾಲಿಸುವಂತಹ ಪೊರೆಯುವಂತಹ ಅಧಿಕಾರ ಇರುವುದು ಈ ಪದುಮಾಕ್ಷನಿಗೆ. ಆ ಬಳಿಕ ಲೋಕದ ಸಮತೋಲನ ತಪ್ಪಿದಾಗ, ಧರ್ಮ ಹದಗೆಟ್ಟಾಗ ಕೊನೆಗೆ ಮುಗಿಸುವವನು ನೀನು. ಸೃಷ್ಟಿಯಿಂದಲೇ ಸಂಚಲನ, ಸೃಷ್ಟಿಯಿಂದಲೇ ಜಗತ್ ವ್ಯಾಪಾರ. ದಿನ ಒಂದಕ್ಕೆ 84 ಲಕ್ಷ ಜೀವರಾಶಿಗಳ ಸೃಷ್ಟಿ. ಒಂದರಂತೆ ಇನ್ನೊಂದಿಲ್ಲ, ಇನ್ನೊಂದರಂತೆ ಮತ್ತೊಂದಿಲ್ಲ, ಮತ್ತೊಂದರಂತೆ ಮಗದೊಂದು ಇಲ್ಲ. ಯಾವುದು ಭಿನ್ನವಲ್ಲ, ಎಲ್ಲವೂ ವಿಭಿನ್ನ. ನವನವೀನ ಹೊಸ ಯೋಚನೆಗಳ ಸೃಷ್ಟಿ, ಹೊಸ ಚಿಂತನೆಗಳ ಸೃಷ್ಟಿ, ಭಯಂಕರ ಬ್ರಹ್ಮ, ಹೊಸ ಜೀವಕೋಶಗಳ ಸೃಷ್ಟಿ. ಜೀವಗಳ ಪ್ರತಿಯೊಂದು ನಡೆಯಲ್ಲೂ ಪ್ರಥಮ ಹಂತದಲ್ಲಿ ಕಾಣುವುದು ಸೃಷ್ಟಿ. ವಿವಿಧತೆಯಲ್ಲಿ ಏಕತೆ, ಏಕತೆಯಲ್ಲಿ ವೈವಿಧ್ಯತೆ, ಇದು ಸೃಷ್ಟಿಯ ರಹಸ್ಯ. ಹಾಗಾಗಿ ನಿನ್ನ ಪಾಲನೆಗಿಂತಲೂ ನಿನ್ನ ಲಯಕ್ಕಿಂತಲೂ ಸೃಷ್ಟಿಯ ಕಾರ್ಯವೇ ಘನವಾದದ್ದು. ಘನತರವಾದುದೇ ಅಲ್ಲದೆ ಇರುವುದನ್ನು ಜಗಜ್ಜನನಿ ಯಾವ ಕಾಲಕ್ಕೂ ಕರುಣಿಸಲಿಕ್ಕಿಲ್ಲ. ಆದ್ರೆ ನೀನು ಹೇಳಿದಷ್ಟು ಘನವ ನಾವು ಆಲೋಚಿಸಬೇಕಾಗುತ್ತೆ. ಯಾಕೆ ಘನ ಅಲ್ಲ? ನಿನ್ನ ಸ್ವಂತಿಕೆ ಅನ್ನೋದು ಏನುಂಟು ಇದ್ರಲ್ಲಿ? ನಿನ್ನ ಸ್ವಂತಿಕೆ ಅಲ್ಲ. ನಾವು ಯಾರು ಸ್ವತಂತ್ರರಲ್ಲ, ನಾವು ಜಗಜ್ಜನನಿಗೆ ಪರತಂತ್ರರಾಗಿರುವುದು, ಅವಳೆಂದಂತೆ ಕರ್ತವ್ಯ ಮಾಡುವುದಕ್ಕಾಗಿರುವುದು. ಅಲ್ಲದೆ ಇರುತ್ತಿದ್ರೆ ಇನ್ನೊಂದು ಯಾಕೆ 84 ಲಕ್ಷದಲ್ಲಿ ನಿಲ್ಲುವುದು? ಯಾಕೆ 85 ಮಾಡುವುದಕ್ಕಾಗುವುದಿಲ್ಲ ನಿನಗೆ? 85 ಮಾಡುದಿಲ್ಲ. ಯಾಕೆ 83 ಇಳಿಸುವುದಕ್ಕಾಗುವುದಿಲ್ಲ? ಆಗುವುದಿಲ್ಲ. ಯಾಕೆ ಜೀವಿಗಳ ಆಯುಷ್ಯವನ್ನು ಬರೆಯುವಲ್ಲಿ ನಿನಗೆ ಏರುಪೇರು ಮಾಡುವುದು? ಈಗ ಎಲ್ಲಿ ಏರುಪೇರು ಮಾಡಿದ್ದೇನೆ? ಎಲ್ಲರಿಗೂ ಒಂದೇ ರೀತಿ ಕೊಡ್ತೀಯ ನೀನು ಆಯುಷ್ಯ? ಏನು ಕೊಡದೆ ಇಲ್ಲ, ಕೊಡುವುದಕ್ಕಾಗುವುದಿಲ್ಲ. ಎಲ್ಲಿ ತಾರತಮ್ಯ ಕಂಡಿದ್ದು ಅಂತ ಬೇಕಲ್ಲ. ಈಗ ಅದೇ ಹೌದು ಅಂತಾದ್ರೆ ಎಲ್ಲರಿಗೂ 1,000 ಆಯುಷ್ಯ ಕೊಡುವುದು. ನೀನು ಯಾಕೆ ಕೆಲವರಿಗೆ 500, ಕೆಲವರಿಗೆ 1200? ಅದು ನೀನು ಹೇಳಿದ್ದಿಂತ ಹಾಗೆಲ್ಲ ಕೊಡುವುದಕ್ಕಾಗುದಿಲ್ಲ. ಯಾಕಾಗುದಿಲ್ಲ? ಯಾಕಂದ್ರೆ ಕಳೆದ ಕಲ್ಪದ ಆ ಜೀವರಾಶಿ ಮಾಡಿದಂತಹ ಏನು ಪಾಪ ಉಂಟು, ಏನು ಪುಣ್ಯ ಉಂಟು, ಅದೆಲ್ಲ ಲೆಕ್ಕಾಚಾರ ಆಗಬೇಕು. ಆ ಲೆಕ್ಕಾಚಾರ ಆಗಿ ಉಳಿದಂತಹ ಶೇಷವನ್ನು ಹುಟ್ಟಲಿರುವಂತಹ ಜೀವರಾಶಿಗೆ ಬರೆಯುವುದಕ್ಕುಂಟು. ಹಾಗಾಗಿ ಯಾರಿಗೆ ಎಷ್ಟು ಬರೆಯಬೇಕನ್ನುವುದನ್ನು ತೀರ್ಮಾನ ಮಾಡುದು ನಾನೇ. ನೀನು ಸ್ವತಂತ್ರ ಅಲ್ಲ ಅಂತ ಆಯ್ತಲ್ಲ ಅಲ್ಲಿಗೆ. ಯಾಕೆ ಆಗುದಿಲ್ಲ? ಕಳೆದ ಕಲ್ಪದ ಜೀವರಾಶಿಗಳು ತನ್ನ ಜೀವಿತಾವಧಿಯಲ್ಲಿ ಮಾಡಿದಂತ ಪುಣ್ಯ ಇದನ್ನು ಅನುಗುಣವಾಗಿ ನೀನು ಬರೆಯುವುದು. ಹಾಗಾದ್ರೆ ನಿನ್ನ ಸೃಷ್ಟಿಕ್ರಿಯೆ ಅನಂತವಾಗಿರುವುದಕ್ಕೆ ಕಾರಣವೇ ಅದು. ಪ್ರತಿಯೊಂದು ಜೀವಿಯ ಕರ್ಮ ಫಲವು ಅನಂತವಾಗಿರುವ ಕಾರಣದಿಂದಲಾಗಿ ನಿನ್ನ ಸೃಷ್ಟಿಕ್ರಿಯೆಯು ಅನಂತವಾಗಿರುವುದು. ಸ್ಥಿತಿ ಅಂದರೆ ಬದುಕು, ಬದುಕಿಗಾಗಿ ಕರ್ಮ, ಕರ್ಮದಿಂದ ಫಲ. ಇದನ್ನು ಅರಿತು ನೀನು ವ್ಯವಹರಿಸಬೇಕು. ಬಿಟ್ಟರೆ ನಿನ್ನ ಸ್ವಂತಿಕೆ ಎನ್ನುವುದಿಲ್ಲ. ಈ ಕಲ್ಪದಲ್ಲಿ ನೀನು ಸೃಷ್ಟಿ ಮಾಡುವುದು. ಈ ಕಲ್ಪದ ನಿನ್ನ ಸೃಷ್ಟಿಗೆ ಮೂಲ ಯಾವುದು? ಯಾವುದು? ಕಳೆದ ಕಲ್ಪದಲ್ಲಿ ಲಯವಾದು. ಲಯ ಆಗದಿದ್ರೆ ಈ ಕಲ್ಪದಲ್ಲಿ ನೀನು ಸೃಷ್ಟಿ
ಕಲ್ಪದಲ್ಲಿ ಲಯ ಆಗ್ಬೇಕು ಅಂತಿದ್ರೆ ಮೊದಲು ಸೃಷ್ಟಿ ಆಗ್ಬೇಕು. ಲಯ ಯಾಕಾಯ್ತು? ಯಾಕಾಯ್ತು? ಪಾಲಿಸುವಷ್ಟು ಕಾಲ ಪಾಲಿಸಿದ ತದನಂತರ ಅದು ಲಯ ಆಯಿತು. ಇದರಿಂದಲೇ ನಾವು ತಿಳಿಯುವುದಕ್ಕಾಗುತ್ತದೆ ಏನನ್ನು? ಸೃಷ್ಟಿ ಸ್ಥಿತಿ ಲಯ ಎನ್ನುವ ಉದ್ಯೋಗ ಕೇವಲ ಈ ಒಂದು ಕಲ್ಪಕ್ಕಾಗಿ ಅಲ್ಲ, ಇದು ಕಲ್ಪಕ್ಕೂ ಯುಗ ಯುಗಗಳಿಗೂ ಮನ್ವಂತರಗಳಿಗೂ ಹೀಗೆಯೇ ಸಾಗಬೇಕು. ಜ್ಞಾನ ಇಚ್ಛೆ ಕ್ರಿಯೆ, ನಾವು ಮೂವರೇ ಅಧಿಷ್ಠಾತ್ರಗಳು. ಜ್ಞಾನದಿಂದ ಇಚ್ಛೆ, ಇಚ್ಛೆಯಿಂದ ಕ್ರಿಯೆ, ಕ್ರಿಯೆ ಇಚ್ಛೆ ಮೂಡುವುದು ಯಾವನಿಗೆ? ಜ್ಞಾನವುಳ್ಳವನಿಗೆ. ಬೀಜಾವಾಪ ಮಾಡುವಲ್ಲಿರುವಂತ ಸಂಕಲ್ಪ ಏನು? ಬಿತ್ತಿದಂತ ಬೀಜ ಸಕಾಲದಲ್ಲಿ ಮೊಳಕೆಯೊಡೆದು ಸತ್ಫಲವನ್ನು ಕೊಡಬೇಕು. ಅಮ್ಮನಿಂದ ಸಂಕಲ್ಪಬದ್ಧನಾಗಿ ನೀನು ಸೃಷ್ಟಿಸು. ಅಮ್ಮನ ಸಂಕಲ್ಪ ಸಾಫಲ್ಯ ಹೊಂದುವುದು ಎಲ್ಲಿ? ನಿನ್ನ ಸೃಷ್ಟಿಯಲ್ಲಿಯೂ ಅಲ್ಲ, ಇವನ ಲಯದಲ್ಲಿ. ಅಮ್ಮ ಅಷ್ಟೇ ಹೇಳಿದ್ರು, ನೀನು ಸೃಷ್ಟಿ ಮಾಡಿದ್ರು ಸಾಕು ಅಂತ. ಹೌದು, ಯಾಕೆ ಅಷ್ಟೇ ಹೇಳಿದ್ದು? ಮತ್ತಿನದು ನಿನಗೆ ಆಗುವುದಿಲ್ಲ ಅಂತ ಅಮ್ಮನಿಗೆ ಗೊತ್ತಾಗಿದೆ. ಮತ್ತೆ ನೀವಿಬ್ಬರಿದ್ದೀರಲ್ಲ, ನಿಮ್ಗೆ ಹೋಗುವುದು. ಹಾಗಾಗಿ ಅಮ್ಮನೆಂದಂತೆ ಕರ್ತವ್ಯ ಮಾಡುವ. ಬಾ, ನಮ್ಮ ಜೊತೆ ಕೈ ಜೋಡಿಸು. ಸರಿ ಯಾವುದು ಅಂತ ಅವರೇ ಹೇಳಿ. ತತ್ವ ಅರಿತು ಅವನನ್ನೊಳಗೆ ಐಕ್ಯನಾದ. ಈಗ ನೀವು ಒಂದಾಗಿದ್ದೀರಿ. ಹೌದು, ನೀನು ದೊಡ್ಡವನ್ನು ಹಾಗೆ ತೀರ್ಮಾನಿಸಿದ್ದಿರಬಹುದು. ನೀವು ಒಂದಾದರೂ ಸಹ ಈ ಬ್ರಹ್ಮನೇ ದೊಡ್ಡವ ಎನ್ನುವುದನ್ನು ನಿರೂಪಿಸ್ತೇನೆ. ಹೇಗೆ? ಹೇಗೆ? 4 ಪೆಟ್ಟಿನ ನೀ ಕೊಡುವುದು, ನಿನ್ನ ಕಾಲಿಗೆ ಬೀಳುವುದು, ಬ್ರಹ್ಮ ನೀನು ದೊಡ್ಡವ ಅಂತ ಹೇಳುವುದು. ಹೌದೌದು. ನಿನಗೆ ಎಷ್ಟು ಕೈ ಇರುವುದು? 2. ನನಗೆ ಎಷ್ಟು ಕೈ ಉಂಟು? ಎಷ್ಟುಂಟು? 4 ಉಂಟು. ಇನ್ನು 2 ಕೈಯಲ್ಲಿ 2 ಬಿರುವಾಗ ನನ್ನ 4 ಕೈಯಲ್ಲಿ ಒಂದೊಂದು ಬಿದ್ದು ಸಾಕಾಗುತ್ತದೆ. 4 ಕೈಯಲ್ಲಿ ಹೊಡೆಯುವುದಕ್ಕಾಗುವುದಿಲ್ಲ, 2 ಕೈಯಲ್ಲಿ ಬಿದ್ದ ಹಾಗೆ ಬೀಳುವುದಿಲ್ಲ ಬೆಟ್ಟು. ಅಲ್ಲ ಬ್ರಹ್ಮ, ಈಗ ನಮಗೆ ಹೊಡೆದಾಟ ಯಾಕೆ? ಅನಿವಾರ್ಯ ಅಂತ ಹೊಡೆದಾಟ ಮಾಡ್ಲೇಬೇಕಾಗ್ತದೆ. ಈಗ ಅನಿವಾರ್ಯ ಹೊಡೆದಾಟವೇ ಯಾಕಾಗಬೇಕು? ನೀನೀಗ ದೊಡ್ಡವನಾಗುವುದಕ್ಕೆ ಬೇಕಾಗಿ ಹೊಡೆದಾಟ. ನಾನು ದೊಡ್ಡವನೇ. ಅಯ್ಯ, ನೀನು ದೊಡ್ಡವನೇ ಹೌದು ಅಂತಾದ್ರೆ ನೀನು ಯಾಕೆ ನಮ್ಮಲ್ಲಿ ಕೇಳಿಸಿಕೊಳ್ಳಬೇಕು? ಯಾಕೆ ನಮ್ಮಲ್ಲಿ ಯಾಚಿಸಬೇಕು? ಈಗ ಜಗಜ್ಜನನನ್ನು ಕಂಡಾಗ ನಾವು 3 ಕರ ಜೋಡಿಸಿದೆವು, ಶಿರಭಾಗಿದೆವು. ನಮಗೆ ಯಾರಾದ್ರೂ ನಿರ್ದೇಶನ ಮಾಡಿದ್ದಾರಾ? ಯಾರು ಹೇಳಿಲ್ಲ. ಅಂತ ಆಕರ್ಷಣೆಗೆ ತಲೆಬಾಗುವ ಸನ್ನಿವೇಶದಲ್ಲಿ ಸೃಷ್ಟಿಯಾಗಿದೆ. ಇಲ್ಲಿ ದೊಡ್ಡದುಂಟು ಅಂತ ನೀನು ಯಾಕೆ ಆಡಿಕೊಳ್ಳುವುದು? ನಿನ್ನಲ್ಲಿರುವ ದೊಡ್ಡತನವನ್ನು ನಾವು ಒಪ್ಪಿ ನಿನ್ನನ್ನು ಅಂಗೀಕರಿಸಬೇಕು. ಕೆಲವರಿಗೆ ಗೊತ್ತಿಲ್ಲದ ವಿಚಾರವನ್ನು ಹೇಳಲೇಬೇಕಾಗ್ತದೆ. ಹೌದೌದು. ಹಾಗೆ ಹೇಳಿದ್ರೆ ಏನಾಗುತ್ತದೆ? ನಿನಗೆ ಇದ್ದ ಗೌರವವನ್ನು ನೀನಾಗಿ ಕಳೆದುಕೊಳ್ಳುವ ಹಾಗಾಗುತ್ತದೆ. ಹಾಗಾಗಿ ಹೊಡೆದಾಟ ಬೇಡ. ಮತ್ತೆ ಬೇರೆಯ ದಾರಿ ಅಮ್ಮನೆ ಕಾಣಿಸಿದ್ದಾಳೆ. ಯಾವ ದಾರಿ? ಕಳೆದ ಕಲ್ಪದಿ ಲಯವಾದ ಪ್ರಪಂಚದ ಸೃಷ್ಟಿಸಬೇಕು, ಪಾಲಿಸಬೇಕು, ಲಯಗೊಳಿಸಬೇಕು. ಹಾಗಾದ್ರೆ ಕಳೆದ ಕಲ್ಪದಲ್ಲಿ ಇದ್ದದಂತ ಪ್ರಪಂಚ ಎಲ್ಲಿದೆ ಇವಾಗ? ಎಲ್ಲಿಂಟು?
ಎಲ್ಲಿಯೂ ಕಾಣುವುದಿಲ್ಲ, ಅದು ಪ್ರಳಯ ಹೊಂದಿದೆ. ಹೌದೌದು. ನಮ್ಮ ಉದರದೊಳಗೆ ಐಕ್ಯವಾಗಿರಬಹುದು. ಹಾ. ನಾವು ಉದರ ಶೋಧನೆ ಮಾಡುವ, ಸಂಶೋಧನೆ ಮಾಡಿದ್ರೆ ನಿಜ ಏನೆಂದು ತಿಳಿಯುವ. ಹೌದಾ? ಹೌದು. ಹೋಗು. ನೀನಲ್ವ ಹೋಗಬೇಕು? ನಾನು ಯಾಕೆ ಹೋಗ್ಬೇಕು? ನೀನು ಹೇಳಿದ ಹಾಗೆ ದೊಡ್ಡವ ನೀನು. ಅಮ್ಮ ಮೊದಲು ಹೆಸರಿಡಿಸಿದ್ದು ನಿನಗೆ, ಪ್ರಥಮ. ರಾಜಸಗುಣ ನಿನಗೆ, ಪ್ರಥಮ. ಸತ್ಯಲೋಕ ಕರುಣಿಸಿದ್ದು ನಿನಗೆ. ಪ್ರಥಮ. ಮೊದಲು ನಾ ತೊಡಗಲು ಅಂತ ಆಡಿದ್ದಿ. ಇಲ್ಲಿಯೂ ಪ್ರಥಮವೇ. ಒಳಗೆ ಹೋಗು. ಒಳಗೆ ಹೋಗುದಲ್ವೋ? ಮತ್ತೆ? ನಿನ್ಗೆ ಅವಕಾಶ ಮಾಡಿ ಕೊಡುದು. ಒಳಗೆ ನಾನೇ ಹೋಗು. ಒಳಗೆ ನೀನು ಹೋಗಿ. ದಾರಿ ದಾರಿ ತೋರಿಸ್ತೇನೆ. ಸರಿ. ತಿಳಿದಿದ್ದೇನೆ ಬಾಯಿ. ಹೋಗಿದ್ದಾನೆ ಹರಿ ನನ್ನ ಉದರದೊಳಗೆ. ಒಳಗೆ ಹೋದಂತಹ ಈತನಿಗೆ ಬ್ರಹ್ಮ ಎಷ್ಟು ದೊಡ್ಡವ ಅನ್ನುವುದನ್ನು ತೋರಿಸುವುದಕ್ಕಾಗಿ ನನ್ನ ದೇಹದಲ್ಲಿರುವ ನವದ್ವಾರಗಳನ್ನು ಹಂದಿಸ್ತೇನೆ. ಸ್ವಲ್ಪ ಕಷ್ಟ ಆಗಬಹುದಾ ಅಂತ. ಉಸಿರಾಟವು ನಿಂತು ಹೋದ್ರೆ ಬದುಕುವುದಕ್ಕೆ ಅವಕಾಶ ಎಲ್ಲಿಂಟು? ಹಾಗಾಗಬಾರ್ದು. ಅಧೋದ್ವಾರವೊಂದನ್ನು ತೆರೆದಿದ್ದೇನೆ, ಅಷ್ಟದ್ವಾರವನ್ನು ಬಂಧಿಸಿದ್ದೇನೆ. ನೋಡುವ ಏನಾಗ್ತದೆ. ಹರಿಯುವುದಲೇ ನಿಧಿಯ ಜಠರವ ಹರಿಗಿದಲು ಅಲ್ಲಿ ಗಂಡನು ಸರಿದ ಗಲ್ಬದಿ ಪ್ರಣಯ ಹೊಂದಿ ಕಥೆಗಳೆಲ್ಲ ಒಳಬಂದು ಕಂಡ ವಿಚಾರವನ್ನು ವಿಧಾತನಿಗೆ ತಿಳಿಸುವುದಕ್ಕಾಗಿ ಬಂದ ದಾರಿಗಾಗಿ ಮೇಲೆ ಏರಿದ್ರೆ ಬಂದ ದಾರಿ ಕಾಣುವುದಿಲ್ಲ, ಕೆಳಗಿಳಿದ್ರೆ ಇಲ್ಲಿಯೂ ದಾರಿ ಇಲ್ಲ. ಹಾಗಾದ್ರೆ ಹೊರಗೆ ಹೇಗೆ ಹೋಗಲಿ ಅಂತ ತಿರುಗಿ ನೋಡುವಾಗ ಹಿಂದಿನ ದಾರಿಯೊಂದನ್ನು ಬಿಟ್ಟಿದ್ದಾನೆ, ಅಲ್ಲಿಂದಲೇ ಹೊರ. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಗಂಡೆನು ಭರದಲ್ಲಿ ನೆನೆವ ಭೂತ ಕಲ್ಪನಿಲಯವಾದ ಸರ್ವವೇದಿಗಳು ಅಲ್ಲಿ ಮೆರೆದ ವಿನೋದ ಶೋಧಿಸಿದೆನು ನಿನ್ನುದರವ ಒಳಗೈದಿನ ಗಂಡೆನು ಭರದಲ್ಲಿ ನೆನೆವ ಹೋಗಿ ಬಂದೆ. ಎಲ್ಲ ನೋಡಿದ್ಯೋ ಇಲ್ವೋ? ಎಲ್ಲ ನೋಡಿಯೇ ಬಂದೆ. ಹೌದಾ? ಏನೆಲ್ಲ ಉಂಟು? ಏನೆಲ್ಲ ಉಂಟು? ಏನಿಲ್ಲ. 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 ಏನುಂಟು? ಏನಿಲ್ಲ. ಇರುವುದೇ ಹೆಚ್ಚು ಬ್ರಹ್ಮ. ಇದು ಹೊಟ್ಟೆ, ಮತ್ತೆಂತದ್ದು? ಬ್ರಹ್ಮಾಂಡ. ಸರಿದ ಕಲ್ಪದಿ ಪ್ರಳಯ ಹೊಂದಿದ ಸರ್ವ ಪ್ರಪಂಚವು ನಿನ್ನ ಉದರವನ್ನು ಬಂದು ಸೇರಿಕೊಂಡಿದೆ. ಹೌದಾ? ಆದ್ರೆ ಏನು ಮಾಡೋಣ? ಏನು? ಎಲ್ಲಿ ನೋಡಿದ್ರು ಚೇತನವೇ ಇಲ್ಲ. ಮತ್ತೆ ಎಲ್ಲ ಜಡ. ಹೋದವನೇ ಜಡದಿಂದ ಕುಡಿದ, ಮತ್ತೆ ಅಲ್ಲಿ ಚೇತನ. ಅಲ್ಲಿ ಇದ್ದದ್ದನ್ನು ಆಡಿದ್ದು ನಾನು. ಓ ಹೌದಾ? ಇನ್ನೇನಾದ್ರೂ ವಿಶೇಷತೆ ಇದೆ? ಬಹಳಷ್ಟು ತುಂಬಿಸಿಕೊಂಡು. ಏನು ತುಂಬಿಸಿಕೊಂಡದ್ದು? ಬಂಗಾರ. ಬಂಗಾರ? ಹೌದೌದು. ನನ್ನೋದರದಲ್ಲಿ? ನಿನ್ನಲ್ಲಿ ಏನು? ದೊಡ್ಡವರದೆಲ್ಲ ಹಾಗೆ. ಹೇಗೆ? ಬಂಗಾರ ಒಳಗೆ ಇರುದು. ದೊಡ್ಡವರಲ್ಲಿ ಮಾತ್ರ ಅಲ್ವಾ? ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಯಾವಾಗ ಗೊತ್ತಾಗುವುದು? ಈಗ ನೀನು ಒಳಗೆ ಹೋಗಿದ್ದೆಲ್ಲ. ಹೌದಾ? ಲೋಕಾಯುಕ್ತ. ಹೌದು. ಹ್ಮ್. ಒಳಗೆ ಹೋದ್ರೆ ಗೊತ್ತಾಗುತ್ತದೆ. ಹಾಗಾಗಿ ಲೋಕದಾಯುಕ್ತ ನೀನು. ಹೌದು, ಲೋಕಾಧ್ಯಕ್ಷ. ನನ್ನೊಳಗೆ ಹೋಗಿದ್ದಿ, ಬಂಗಾರ ನೋಡಿದ್ದಿ. ಹೌದು. ನೀನೊಬ್ಬನೇ ನೋಡಿದ್ದಲ್ವಾ? ಯಾಕೆ? ಶಿವ ನೋಡಿಲ್ಲಲ್ಲ. ಅವನು ಮೊದಲೇ ಐಕ್ಯನಾಗಿದ್ದಾನೆ. ಅವನು ನೋಡಿದ್ರೆ ಕಷ್ಟ ಆಗಬಹುದು. ಏನು ಕಷ್ಟ ಇಲ್ಲ, ಬಂಗಾರ ಅಲ್ವಾ, ಬಂಗಾರದ ಬಣ್ಣ. ಬಂಗಾರ ಇಲ್ವಾ? ಬಣ್ಣ ಆದ್ರೂ ಉಂಟಲ್ಲ. ಹಾಗಾಗಿ ಒಂದು ಸಂಕಲ್ಪ ಮಾಡಿ. ಏನು ಸಂಕಲ್ಪ ನಿನ್ನದು? ನಿನಗೊಂದು ನಾಮಕರಣ ಮಾಡಿದ್ರೆ ಹೇಗೆ? ನಾಮಕರಣ? ಹೌದು. ಯಾರು ಯಾರಿಗೆ ಮಾಡುದು? ಮಗನಿಗೆ ಅಪ್ಪ ಮಾಡುದು. ಮತ್ತೆ ಇಲ್ಲಿ ನಾನಪ್ಪ. ಅದೆಲ್ಲ ಬೇಡ, ನಾಮಕರಣ ಅಲ್ಲ. ಬ್ರಹ್ಮನಿಗೆ ಒಂದು ಬಿರುದನ್ನು ಕೊಡ್ತಾ ಇದ್ದೇನೆ ಅಂತ ಹೇಳು. ಸರಿ. ಕಳೆದ ಕಲ್ಪದಿರುವ ಪ್ರಪಂಚವೆಲ್ಲವೂ ಪ್ರಳಯ ಹೊಂದಿ ಮತ್ತೆ ನಿನ್ನ ಉದರವನ್ನು ಬಂದು ಸೇರಿಕೊಂಡಿದೆ. ಸರಿಯಾಗಿ ಗಮನಿಸಿದಾಗ ಬಂಗಾರದಂತೆ ಹೊಳೆಯುತ್ತಾ ಇತ್ತು. ಹಾಗಾಗಿ ಇನ್ನು ಮುಂದೆ ಲೋಕದಲ್ಲಿ ನೀನು ಹಿರಣ್ಯ ಗರ್ಭ. ಹಿರಣ್ಯ ಗರ್ಭ ಆಗಬಹುದು. ನಾವು ದೊಡ್ಡವರಲ್ವಾ? ನಾವು ದೊಡ್ಡವರು. ನಿನ್ನನ್ನು ಯಾರು ಹೇಳಿದ್ದು? ನಾನು ನನ್ನ ಬಗ್ಗೆ ಮಾತ್ರ ಹೇಳಿದ್ದು. ದೊಡ್ಡವರು ಕೊಟ್ಟದನ್ನು ಇಟ್ಟುಕೊಳ್ಳುದಿಲ್ಲ. ತಿರುಗಿಸಿ ಕೊಡುತ್ತೀಯಾ? ತಿರುಗಿಸಲ್ವೋ? ನೀನು ಬಂದದ್ದೆಲ್ಲಿಂದ? ನೀನು ಬಿಟ್ಟದ್ದೆಲ್ಲಿ? ಅಧೋದ್ವಾರ. ಅಲ್ಲಿಂದಲೇ ಬಂದೆ. ಆದ್ದರಿಂದ ಇನ್ನು ಮುಂದಕ್ಕೆ ನೀನು ಅಧೋಕ್ಷಜ. ಸಂತೋಷ. ಈಗ ನಿನ್ನ ಅನುಮಾನ ಪರಿಹಾರ ಆಯ್ತಲ್ಲ. ಅಂತಲ್ಲ, ನಾನು ದೊಡ್ಡವಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಎಷ್ಟು ದೊಡ್ಡವ ಅಂತ ಗೊತ್ತಾಗ್ಲಿಲ್ಲ. ನೀನು ಸಣ್ಣವನಾದ್ರೆ ನಾನು ದೊಡ್ಡವನ. ನಾನು ಎಷ್ಟು ಸಣ್ಣವ ಅಂತಲೂ ಗೊತ್ತಾಗ್ಲಿಲ್ಲ. ಅದನ್ನು ಗೊತ್ತಾಗ್ಬೇಕಿದ್ರೆ ನೋಡ್ಬೇಕಲ್ಲ, ಒಳಗೆ ಹೋಗಿ. ಒಳಗೆ ಹೋಗ್ಬೇಕು. ಹೋಗದಿದ್ರೆ ಏನಾಗ್ತದೆ? ಹೋಗದಿದ್ರೆ ಮಾತಿಗೆ ತಪ್ಪಿದ ಬ್ರಹ್ಮ. ಆ ಮಾತು ಬರಬಾರ್ದು. ಅವಕಾಶ ಮಾಡಿಕೊಡು. ದಾರಿ
ಗುಣ ಇರಬೇಕಾದದ್ದು ಅವನಲ್ಲಿಯೇ. ಆದ್ರೆ ರಾಜಸ ಗುಣವನ್ನು ಇವ ಅಳಬೇಕು, ಇವನನ್ನು ಅಳಕೂಡದು. ಏರಿದ ಮದ ಇಳಿಸಬೇಕು ಅಂತಾದ್ರೆ ದಾರಿ ಒಂದೇ. ನಮ್ಮ ಬ್ರಹ್ಮದೇವರು ಅಷ್ಟಬಂಧ ಮಾಡಿದ್ದಾರೆ, ನಾವು ಹಾಗಲ್ಲ, 9 ಬಂಧಿಸಿಬಿಡು. ಸರಿದ ಕಲ್ಪಗಳಲ್ಲಿ ಮರಿಗೊಂಡ ಧರಣಿ ಎಲ್ಲವನೋ ಸುರದ ವೈರಿಗಳು ಕೇಳಿ ಹರಿಯ ಉದರದೊಳಗೆ ಬಂದಿದ್ದೇನೆ. ಇವನ ಉದರದೊಳಗೆ ಏನಿರಬಹುದು, ಏನು ಇರುವುದಕ್ಕಿಲ್ಲ ಎನ್ನುವಂತಹ ನಿರ್ಣಯವನ್ನು ತಳೆದು ಒಳಗೆ ಬಂದೆ ಅಂತಾದ್ರೆ ನೋಡಬಾರದೆ. ಕಳೆದ ಕಲ್ಪದಿಲ್ಲವಾದಂತಹ ಪ್ರಪಂಚದಲ್ಲಡಕವಾಗಿರುವಂತಹ ಜೀವರಾಶಿಗಳೆಲ್ಲ ಸಾಧ್ಯಂತವಾಗಿ ಮೆರೆಯುತ್ತಾ ಉಂಟು. ನನ್ನ ಉದರದಲ್ಲಿರುವಂತಹ ಜೀವರಾಶಿಗಳೆಲ್ಲ ಜಡತ್ವದಿಂದ ಕೂಡಿದ್ದ. ಈತನ ಉದರದಲ್ಲಿರುವಂತಹ ಜೀವರಾಶಿಗಳೆಲ್ಲ ಚೇತನಾತ್ಮಕವಾಗಿದೆಯಲ್ಲ. ಆದುದರಿಂದಲೇ ಇಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸುವುದಕ್ಕಾಗಿ ಮಂದಪಥವನ್ನೇ ಕಂಡು ಹೇಳೋಣ ಅನ್ನುವ ಹಾಗೆ ಹಿಡಿದು ಹೋದ್ರೆ ಮಂದಪಥ ಮುಚ್ಚಲ್ಪಟ್ಟಿದೆಯಲ್ಲ. ಹಾಗಾಗಿ ಬೇರೆ ಯಾವುದಾದರೂ ದಾರಿ ತೆರೆದಿರಬಹುದು ಅನ್ನುವಂತಹ ಕುತೂಹಲದಿಂದ ಕೆಳಗಿಳಿದು ಬಂದೆ ಅಂತಾದ್ರೆ ದೇಹದಲ್ಲಿರುವ ನವದ್ವಾರಗಳನ್ನು ಬಂಧಿಸಿದ್ದಾನೆ. ನವದ್ವಾರಗಳನ್ನು ಬಂಧಿಸುವಂತಹ ಚೈತನ್ಯ ಈತನಿಗುಂಟು ಅಂತಾದ್ರೆ ಈತ ಸಾಮಾನ್ಯನಲ್ಲ, ಅಸಾಮಾನ್ಯನೇ ಸರಿ. ದೇವರ ದೇವನೇ ಹೌದು. ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿರಿಸಿಕೊಂಡಿದ್ದಾನೆ. ಬ್ರಹ್ಮಾಂಡ ಅದರ ಬಲಿತ ಈತ ಅನ್ನುವುದನ್ನು ನಿಶ್ಚಯವಾಗಿ ತೋರಿಸಿಕೊಟ್ಟಿದ್ದಾನೆ. ಈತ ನಿದ್ರಿನಲ್ಲಿ ನಾನು ಏನೂ ಅಲ್ಲ ಅನ್ನುವುದು ನನಗೀಗ ಅರ್ಥವಾಗಿ ಹೋಯಿತಲ್ಲ. ಇಲ್ಲಿಂದ ಹೊರ ಹೋಗುವ ಬಗೆ ನನಗೆ ತಿಳಿಯಲಾಗಿದೆ. ಏನು ಮಾಡಲಿ ಅಮ್ಮ, ನೀನೇ ರಕ್ಷಿಸಮ್ಮ. ಮೆರೆವ ಪಥ ಗೋಚರಿದೆ ಹೊರಟ ಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗ ಮಾಯನ ಬರುತ್ತಿ ವಟಭದ್ರದಲ್ಲಿದ್ದ ಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿರಿದಿ ಬಾಯೊಳಗೆ ಶೋಧನೆಗಾಗಿ ವಿಧಾತ ಒಳ ಪ್ರವೇಶ ಮಾಡಿದ ತಕ್ಷಣದಿಂದಲೇ ಯಾವುದೋ ಒಂದು ಮಾಯೆ ಆವರಿಸಿದ ಅನುಭವ ಆಗುತ್ತಾ ಇದೆ. ಪಕ್ಕನೆ ಜಲದಡಿಗೆ ದೃಷ್ಟಿ ಹರಿಸಿದ್ರೆ ಆಲದೆಲೆಯೊಂದು ತೇಲಿ ಬಂದಿದೆ. ಇದೇ ಆಲದೆಲೆಯ ಮೇಲೆ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿಟ್ಟು ನಿದ್ರಾಪರವಶನಾಗುತ್ತೇನೆ. ಬರುತ್ತಲ ಕಮಲಜೋ ಸರಸಿಜದಲ್ಲಿ ಇರದೆ ಪದ್ಮಾಸನವ ಭರದಿಂದ ಬಲಿದು ಕುಳ್ಳಿರುದಾಗ ನೋಡೆ ಮೆರೆದ ನಾಲ್ಮುಗದಿಂದ ಇರದಿನೇ ನೋಡಲು ಹೊರ ಪಂಚವದನದು ಪರಿಶೋಭಿಸುತ್ತಲವ ಪಂಚವದನದು ಪರಿಶೋಭಿಸುತ್ತಲವ ಹರಿಯ ಪದಯುಗಣವು ಸ್ಮರಿಸುತ್ತ ಭಕ್ತಿಯೊಳು ಆ ಆ ಆ ಬೆಳಕೊಂದು ಗೋಚರವಾಯಿತಲ್ಲ. ಕಂಡಂತಹ ಬೆಳಕನ್ನೇ ಆಧಾರವಾಗಿಟ್ಟುಕೊಂಡು ಮೇಲೆ ಬಂದವನು ನಾನು. ಹರಿಯ ನಾಭೀಕಮಲದಿ ಪದ್ಮಾಸನನ್ನು ಬಳಿದು ಕುಳಿತುಕೊಂಡಿದ್ದೇನೆ. ಸುತ್ತಲೂ ನೋಡಬೇಕನ್ನಿಸಿ ನೋಡಿದ್ರೆ ಮುಡಿಬಂದವಲ್ಲ 3 ಮುಖಗಳು, ಚತುರ್ಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಮೇಲೆ ನೋಡಿದ್ರೆ ಮತ್ತೊಂದು ಮುಖ,
ಪಂಚಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಹರಿಯ ಉದರದಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸೋಣವೆಂದರೆ ಹರಿ ಗಾಢ ನಿದ್ದೆಯಲ್ಲಿದ್ದಾನೆ. ಅವನನ್ನು ಎಬ್ಬಿಸುವುದು ತರವಲ್ಲ. ಅವ ಏಳುವರೆಗೆ ಆತನ ಪಾದದ್ವಯಗಳನ್ನೇ ಸ್ಮರಿಸುತ್ತಾರೆ. ಇರುವೆರಳಿನಲ್ಲಿ ಹೊರಗಡೆ ಮರುದಿಗುತ್ತಲಿ
ಗೊತ್ತಿಲ್ಲ, ತಿಳಿಬೇಕು. ಅದಕ್ಕಾಗಿ ಶೋಧನೆ ನೀರ ಮೇಲೆ ಹೆಜ್ಜೆ ನೀಡುತ್ತಾ ನಡೆಯುತ್ತಾರೆ. ಆಶ್ಚರ್ಯವೇ ತುಂಬಿ ಹೋಗಿದೆಯಲ್ಲ. ಎತ್ತ ನೋಡಿದರೂ ಕೂಡ ಕತ್ತಲೆ ಆವರಿಸಿಕೊಂಡಿರುವಂತ ಜಲರಾಶಿ ಮಧ್ಯದಲ್ಲಿ ನಾನು ಒಬ್ಬ ಬಂದಿದ್ದೇನೆ. ಎಲ್ಲಿ ನೋಡಿದ್ರು ನಾನು ಒಬ್ಬನೇ ಇರುವುದು, ಯಾರೂ ಕಾಣಿಸುವುದಿಲ್ವಲ್ಲ. ಹಾಗಿದ್ರೆ ನನ್ನಲ್ಲಿ ಇಲ್ಲಿ ತಂದು ಹಾಕಿದ್ಯಾರು? ಹೇಗೆ ಬಂದೆ ಎಂತದ್ದು ಗೊತ್ತಾಗುದಿಲ್ಲ. ಏನಾದ್ರೂ ಇರದೇ ಇರ್ಲಿಕ್ಕಿಲ್ಲ, ನೋಡೋಣ, ತಿಳ್ಕೊಳ್ಬೇಕು. ನಡೀತೇನೆ. ಎಲ್ಲಿಗೆ ಹೋಗುವವ? ನೀನೆಲ್ಲಿಗೆ ಹೋಗುದ? ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಏನು ಗೊತ್ತಿಲ್ವಾ? ಎಂತದು ಗೊತ್ತಿಲ್ಲ. ನನಗೂ ಹಾಗಾಗಿದೆ. ಎಂತದು? ಏನು ಗೊತ್ತಿಲ್ಲ. ಹೌದಾ? ನಾ ಬರ್ತೇನೆ. ಎಂತದು? ಇಲ್ಲಿ ಬಾ. ಮತ್ತೆ ಗೊತ್ತಿಲ್ಲದವರಲ್ಲಿ ಮಾತಾಡುದು ಅದಕ್ಕೆ ಮಾತಾಡ್ಬೇಕು. ಎಂತದು? ನನಗೆ ಒಂದು ಆಶೆ ಉಂಟು. ಎಂತದು? ಏನಾದ್ರೂ ತಿಳಿಯಬೇಕು. ಹೌದಾ? ನನಗೆ ಗೊತ್ತಿಲ್ವ? ನಿನಗೂ ಆಸೆ ಉಂಟಾ ನಿನ್ನ ಬಗ್ಗೆ ತಿಳಿಯುವುದಕ್ಕೆ? ಆಸೆ ಉಂಟು, ನಿನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಮತ್ತೆಂತದು ಮಾಡುದು? ಹಾಗಾದ್ರೆ ಒಂದು ಉಪಾಯ ಉಂಟು. ಏನು ಉಪಾಯ? ಆರಂಭದಲ್ಲಿ ನಾನೊಬ್ಬನೇ ಇದ್ದದ್ದು, ಹುಡುಕುತ್ತಾ ಬಂದಾಗ ನೀನು ಸಿಕ್ಕಿದೆ. ನಾನು ಹಾಗೆ ಮಾಡಿ ಅಲ್ವಾ? ಇಬ್ಬರಿದ್ದೇವೆ ಎಂದ ಮಾತ್ರಕ್ಕೆ ಇಬ್ಬರು ಸೇರಿ ಹುಡುಕಿದ್ರೆ ಮತ್ತೆ 3 4 ಆಗುವುದಕ್ಕೆ ಸಾಧ್ಯ ಉಂಟು. ಇದು ನಿರೀಕ್ಷೆ. ಹಾಗಾಗಿ ನಾವಿಬ್ಬರು ಜತೆಯಾಗಿ ಹುಡುಕಬೇಕು. ಹೋಗು. ಹಾಗಾಗುವುದಿಲ್ಲ. ಕತ್ತಲೆ. ನಾವು ಬಂದದ್ದು ಕತ್ತಲೆಯಲ್ಲಿ ಅಲ್ಲವಾ? ನಮಗೆ ಕತ್ತಲೆ. ಈಗ ನೀನು ನಾನು ದೂರವಾದಾಗ ನಿನ್ನನ್ನು ನಾನು ಕರೆಯುವುದು ಹೇಗೆ? ನೀನು ನನ್ನನ್ನು ಕರೆಯುವುದು ಹೇಗೆ? ಆಗೋದಿಲ್ಲ. ಅದಕ್ಕೆ ಬೇಕಾಗಿ ಒಂದು ಸಂಬಂಧ ಬೇಕು. ಅದೆಂತದಕ್ಕೆ? ಸಂಬಂಧ ಕರೆಯುವುದಕ್ಕೆ. ಹೌದಾ? ಬಂದ ಆಗ್ತದೆ. ಇಲ್ಲದಿದ್ದರೆ ದೂರದಲ್ಲಿದ್ದುಕೊಂಡು ಓ ಅಂತ ನೀನು ಹೇಳಿದ್ರೆ ನಾನಲ್ಲದೆ ಬೇರೆ ಯಾರಾದ್ರೂ ಇದ್ದಾರೆ ಹೇಳಲಿಕ್ಕೆ ಆಗುದಿಲ್ಲ ಅಲ್ವಾ? ಹೌದೌದು. ಅವರು ಓ ಅಂತ ಹೇಳಿದ್ರೆ ನೀನು ಅಲ್ಲಿಗೆ ಹೋದ್ರೆ ನಾನು ಬೇರೆ ಆಗುದಿಲ್ವಾ? ಬೇಕಾಗಿ ಸಂಬಂಧ ಆಗಬೇಕಿದ್ರೆ ಪರೀಕ್ಷೆ ಬೇಕು. ಯಾಕೋ ಎಂತದ ಮತ್ತೆ ನಿನ್ನದು ಮುಗಿಲಿಕ್ಕಿಲ್ಲ. ಅದು ಒಟ್ಟಿಗೆ ಆಗುವಂತ ಪರೀಕ್ಷೆ. ಅದು ಕ್ರಮ. ಅದು ಬಿಡ್ಲಿಕ್ಕೆ ಆಗುವುದಿಲ್ಲ. ಸುಲಭವ ಕಷ್ಟವ? ಸುಲಭ ಉಂಟು, ಬೇಗ ಮುಗಿಸಬೇಕು. ನಾನು ಪರೀಕ್ಷೆ ಮಾಡುದು. ಅಲ್ಲೇನಲ್ಲ ಮಾಡು. ಆಯ್ತು. ದೈಹಿಕ ಪರೀಕ್ಷೆ ಇಷ್ಟೇ ಅಷ್ಟೇ. ಒಂದು ಸ್ಪರ್ಶ ಮಾತ್ರ. ಏನು ಅಂತ ಗೊತ್ತಾಯ್ತಾ? ಗಟ್ಟಿ ಕಂಡಾಗ ಒಂದು ಪ್ರೀತಿ, ವಾತ್ಸಲ್ಯ, ಪ್ರೇಮ. ಎಲ್ಲಿ? ನೀರಲ್ಲಿ? ಹುಡುಕೋದೆಂತದು? ನೀನು ಹೇಳಿ ನೀರಲ್ಲಿ ಉಂಟಾ ಹುಡುಕುದು? ಹೊರಗಿಂದಲ್ಲ ಒಳಗಿಂದ. ಓ, ಅದಲ್ಲಿರುದ? ಹುಟ್ಟಿಕೊಂಡದ್ದು. ನಿನ್ನನ್ನು ಕರೆಯುವುದು ಹೇಗೆ ಬಲ್ಲೆ? ತಮ್ಮ. ನಾನು ತಮ್ಮ. ಹಾಗಿದ್ರೆ ನೀನೇನಾಗಬೇಕು? ಏನು ಮೆದು? ಹೌದಾ? ಸಂತೋಷವಾಗುತ್ತಾ ಉಂಟು. ನಿರ್ಧರಿಸಿದ್ದೇನೆ, ಅಣ್ಣ. ಸಂಬಂಧ ಏನೋ ಆಯ್ತು, ಬಹಳ ಗಟ್ಟಿ ಆಯ್ತು. ಅದರ ಸಣ್ಣ ಬದಲಾವಣೆ ಪ್ರಾರಂಭ ಆಗಿದೆ. ಇನ್ನು ಹೊರಡು. ಕಂಠದಿಂದ ಕೆಳಗೆ, ಸೊಂಟದಿಂದ ಮೇಲೆ, ಮಧ್ಯಪ್ರದೇಶ ಸರಿ ಉಂಟು. ಏನೋ ಆಗಿದೆ. ಎಂತದಾಗಿದೆ? ಅಲ್ಲಿ ಸಮಸ್ಯೆ ಉಂಟು. ಅದು ಪರಿಹಾರವಾದ ಮೇಲೆ ಮುಂದಿನ ತಿರುಗಾಟ. ಹೌದಾ? ಅದಕ್ಕೆ ಅದೇನು ಅಂತ ಈಗ ಅರ್ಥವಾಯ್ತು. ಯಾವುದು? ಹಸಿವೆ.
ಉಳಿದದ್ದೆಲ್ಲ ಮೇಲೆ ಬರ್ತದೆ. ಹಿಡಿಯುವ, ಆ. ತಿನ್ನುವ. ಆ. ಕಾಣಿಸುವುದಿಲ್ಲ, ಗೊತ್ತಾಗುದಿಲ್ಲ. ಹಾಗೆ ತಾಗಿದ್ರೆ ಅಂತೂ ಇರುವೆ 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 ಹುಡುಕುತ್ತಾ ಬಂದಿದ್ದೇವೆ. ಬಹಳ ದೂರ ಬಂದಿದ್ದೇವೆ. ಏನಾದ್ರೂ ಸಿಕ್ಕತಾ? ಸಿಕ್ಕಿತು. ಎಂತದೋ? ನೀರು. ನೀರು ಮೊದಲೇ ಇತ್ತು. ಇದ್ದದ್ದು ಹೌದಾ? ಸಿಕ್ಕಿತ್ತ? ಅದು ಹೇಗೆ ಸಿಗೋದು? ನೀರಿಗೆ ಕೈ ಹಾಕಿದೆ, ಮೇಲೆ ಎತ್ತಿದೆ, ಬಂತು ನೋಡು ಕೈ ತುಂಬ ನೀರು. ಸಿಕ್ಕಿದಲ್ವಾ? ನಿನ್ನ ಕೈಗೆ ನೀರು ಬಂತು. ಹೌದು. ನನ್ನ ಕಣ್ಣಿಗೆ ಕೀಟ ಬಿದ್ದಿದ. ಬಿದ್ದಿದ? ನಿಲ್ಲು. ಹೊಡೆಯುದು ಯಾಕೆ? ಅದು ಕಣ್ಣಿಗೆ ಬಿದ್ದದ್ದು ಅಲ್ಲೇ ಸತ್ತೋಗ್ಬೇಕು. ಹಾಗೆ ಹೊಡೆದರೆ ಕಣ್ಣಲ್ಲಿ ಬಿದ್ದದ್ದು ಸಾಯುವುದಲ್ಲ, ಮತ್ತೆ? ಕಣ್ಣೇ ಹೋಗ್ತದೆ. ಹೋಗ್ಲಿ. ಮತ್ತೆ ನೋಡುದ ಹಾಗೆ? ಹಾಗಲ್ವ, ಒಳಗೆ ಬಿದ್ದದ್ದು ಇದು ಹೋಗ್ಲಿ ಅಂತ. ಹಾಗೆ ಹಾಗೆ ಕಣ್ಣಿನೊಳಗೆ ಬಿದ್ದದ್ದಲ್ಲ, ಮತ್ತೆ ನೋಡುವುದಕ್ಕೆ ಸಿಕ್ಕಿತು. ದೂರದಲ್ಲಿ ಹಾ. ನೀರ ಮೇಲೆ ಹೊರಳಿದ ಹಾ. ಕಮಲ. ಕಮಲ ಈಗ ನೀರಿನಲ್ಲಿ ಕಮಲ ಅರಳಿ ಆಯ್ತಾ? ಆಗಿದೆ. ಇನ್ನೊಂದು ಎಷ್ಟು ಸಮಯ ಇರ್ಬೋದು? ಗೊತ್ತಿಲ್ಲ. ಇರ್ಲಿ ಇರ್ಲಿ ಇರ್ಲಿ. ಇರ್ಲಿ ಇರ್ಲಿ. ಹಾ. ಕಮಲ ಮಾತ್ರವಲ್ಲ, ಮತ್ತೆ? ಕಮಲದ ಮೇಲೆ ಹಾ. ಬೆಳ್ಳಗೆ ಹಾ. ಬೆಳ್ಳಗೆ ಹಾ. ಇರುವಂತ ಕೀಟ. ಅಣ್ಣ, ಓ, ನನಗೊಮ್ಮೆ ಆ ಕಾಕಿಯನ್ನು ತೋರಿಸು. ಕಾಕಿಯ? ಹೌದು, ಅದೆಂತದು ಕಾಕಿ? ಕಮಲ ಕೀಟ. ಜೊತೆ ಮಾಡಿದ್ದು. ಹಾ, ತೋರಿಸು. ತಿರುಗು ತಿರುಗು. ಕಮಲ ಎಲ್ಲಿ? ಕೀಟ ಎಲ್ಲಿ? ನೀನೆ. ಅಲ್ಲವಾ? ಮತ್ತೆ? ಕೀಟವು ಬೇರೆ, ಕಮಲವು ಬೇರೆ. ಮತ್ತೆ ತಿರುಗುವಾಗ ನೀನೆ ಕಂಡೆ. ಸುತ್ತ ಹೆಚ್ಚಾಗಿದೆ. ಹೆಚ್ಚಾಯ್ತಾ? ಒಂದು ಅರ್ಧ ಸಾಕು. ಎಂತದಾಗಬೇಕು? ನಿನಗೆ ಅರ್ಧ ಸಾಕು. ಹೌದಾ? ಅರ್ಧ ತಿರುಗು. ಹಾ.
ಮಾಡುದಂತದ್ದು ಈಜಲಿಕ್ಕೆ ಕಲಿತಾ ಇದ್ದದ್ದು. ಹೌದಾ? ಹೌದಾ? ಕಲಿ ಕಲಿ. ಯಾವ ಕಲಿ? ಕಲಿ. ಯಾವ ಕಲಿಯ? ನೀನೇ ಹೇಳ್ತಾರೋ ಕಲಿ ಅಂತ. ಅದಲ್ಲ ಅದು. ಮತ್ತೆ ನನಗೆ ಅವ ಸಿಗಬೇಕು. ಕೆಟ್ಟ ಯಾರು? ದರಿದ್ರದವ. ಏನಾಯ್ತು ಈಗ? ನನ್ನ ಬೆನ್ನಿಗೆ ಯಾರು 4 ಬರ್ದಿದ್ದಾನೆ. ಅವ ಸಿಗಬೇಕವ. ಅವನನ್ನು ಹಾಗೆ ನೀರಲ್ಲಿ ಮುಳುಗಿಸಿ ಎತ್ತಿ ಹೀಗೆ ಬಿಸಾಡ್ಲಿಕ್ಕುಂಟು. ಎಂದದು? ತಮ್ಮ ಬೇಕು ಅಂತಲ್ಲ. ತಮ್ಮ ಬೇಡ ಅಂತಿದೆಯಾ? ಹಾಗಲ್ಲ, ಮತ್ತೆ ಬೇಕು ಅಂತ ಹೀಗಾದದ್ದಲ್ಲ. ಉದ್ದೇಶದಿಂದ ಮತ್ತೆ ಓಡಿಸಿಕೊಂಡು ಬರುವಾಗ ಅದೇನು ಕೈಗೆ ಸಿಗ್ತದೆ ಸಿಗ್ತದೆ ಎಂದಾಯ್ತು. ಹಾ. ಕಣ್ಣು ಮುಚ್ಚಿದ ಹಾ. ಗಟ್ಟಿಯಾಗಿ ಹೇಳ. ಹಾ. 4 ಕೊಟ್ಟೆ. ನೀ ಕೊಟ್ಟೆ ಕೊಟ್ಟೆ. ಅದು ತಪ್ಪಿ ಬಿದ್ದಿರಲು ಬಹುದು. ಬಿದ್ದು ಬಹುದೆಂತದ್ದು? ಬಿದ್ದದ್ದು ನನಗೆಲ್ಲ. ಹೌದಾ? ಎಂತದ್ದು? ಹೌದಾ? ಬೇಸರ ಮಾಡಬೇಡ. ಬಿದ್ದಾಗಿದೆ ಅಲ್ವಾ? ಅದಷ್ಟೇ ಬಿಡುವ. ಈಗ ಅದೆಲ್ಲಿಂಟು? ನೀರಿನಲ್ಲಿ. ಕಣ್ಣಿ ಕಣ್ಣಿ ಮರೆಗೊಳ್ಳುತ್ತಲೇ ವಿಧಾನದಲ್ಲಿ ವೈದ್ಯರು ದಿನ ಬರುವರನ್ನ ನನ್ನನ್ನುವ ರೀತಿಯಲ್ಲಿ ಜಲದಿಯಲ್ಲಿ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ಈ ಸಮಯದಲ್ಲಿ ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದು ಹೇಗೆ ಒಂದೂ ಅರ್ಥವಾಗುವುದಿಲ್ಲ. ಹರಿಯಲ್ಲಿ ಹೇಳಲು ಅಂದರೆ ಹರಿ ಕಾಡು ರೀತಿಯಲ್ಲಿದ್ದಾನೆ. ಹರನಲ್ಲಿ ತಿಳಿಸಲು ಹರಿಯಲ್ಲೇ ಸೇರಿಕೊಂಡಿದ್ದಾನೆ. ಇನ್ನು ನನ್ನನ್ನು ರಕ್ಷಿಸೋರು ಯಾರು? ಅಮ್ಮನನ್ನು ಧ್ಯಾನಿಸ್ತೇನೆ. ಸ್ವರ್ಗಲೇಖೆ ವಿಧಾತ ಮನದಲ್ಲಿ ಹರಿದಿರುವ ನೀ ಬರೀ ಹರಿದು ಮಗನೇ ಬ್ರಹ್ಮ, ನಿನ್ನ ಭಕ್ತಿಗೆ ಪ್ರತ್ಯಕ್ಷನಾಗಿದ್ದೇನೆ. ಕಣ್ಣೀರು ಸುರಿಯುತ್ತಾ ಉಂಟು, ಕಾಯ ಕಂಪಿಸ್ತಾ ಇದೆ. ಯಾರಿಂದ ಕಷ್ಟ ಬಂತು ಹೇಳು ಕಂದ. ನಡೆದಿರುವಂತಹ ವಿಚಾರವನ್ನು ಏನೆಂದು ಹೇಳಲಿ ಅಪ್ಪ? ಏನಾಯ್ತು ಕಂದ? ಇದ್ದಕ್ಕಿದ್ದ ಹಾಗೆ ಜಲದಲ್ಲಿ ಧೂಳ್ತಾರೆ ಇರುವರು ಹುಟ್ಟಿಕೊಂಡಿದ್ದಾರೆ. ಆ, ಹುಟ್ಟಿಕೊಂಡದ್ದು ಮಾತ್ರ ಅಲ್ಲಪ್ಪ, ಮತ್ತೆ? ನನ್ನನ್ನು ಕಂಡು ತಿನ್ನುತ್ತೇನೆ ಅನ್ನುವ ರೀತಿಯಲ್ಲಿ ಜಲದಿಯಲ್ಲಿ ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾರೆ. ಆ? ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದಕ್ಕಾಗದೆ ನಿನ್ನ ಮೊರೆ ಹೋಗಿದ್ದೇನಮ್ಮ. ಆ. ನೀನೇ ಗತಿ, ನೀನೇ ಮತಿ, ರಕ್ಷಮ್ಮ, ರಕ್ಷಿಸು. ಮರುಗಬೇಡ ವಿಧಾತ. ಯೋಗಮಯಾಗಿ ಶ್ರೀಹರಿಯನ್ನು ಆವರಿಸಿರುವ ಕಾರಣ ಆತನು ಗಾಢವಂತ ನಿದ್ರೆಯಲ್ಲಿದ್ದಾನೆ. ಇನ್ನು ಆತನಿಂದ ದೂರ ಸರಿಯುತ್ತೇನೆ. ಎಚ್ಚರಗೊಂಡ ಶ್ರೀಹರಿ ದಾನವರನ್ನು ಒದಗಿಸಿಕೊಡುತ್ತಾನೆ. ಈ ಸುದರ್ಶನನ್ನು ಆತನಿಗೆ ಕೊಡು ಕಂದ. ಅಷ್ಟರೊಳಗೆ ನಾನೆಲ್ಲಿರಬೇಕಮ್ಮ? ಶ್ರೀಹರಿಯ ನಾಭೀಕಮನ ನಾಡಲಿ ಮರೆಯಿದ್ದಕ್ಕೋ ನಿನಗೆ ಶುಭವಾಗಲಿ. ತೊಲಗಿರಿಲ್ಲ ಯೋಗಮಾಯೋ ನಳಿನನಾಭನು ತೊರೆದು ಮಿತ್ರೆಯ ಕುಳಿತಿರಲು ಕಿರುಮಗಿಯ ಬೀರುತ್ತ ತನ್ನ ವದನದಲ್ಲಿ ಯೋಗ ನಿದ್ದೆಯಿಂದ ಎಚ್ಚೆತ್ತಾಕ್ಷಣವೇ ಚಕ್ರಾಯುಧ ಒಂದು ಕೈ ಸೇರಿದೆ. ನೋಡುವ ನೋಡುವ.
ಹೌದಾ? ಯಾರು? ಗೊತ್ತಿಲ್ಲ. ಗೊತ್ತಿಲ್ವಾ? ಆಹಾ. ಸರಿ ಬಿಡೋಣ. ಕರಿಯ ಇಲ್ಲಿ ಬಾ. ಏ, ಹಾಗಲ್ವ ಅದು? ಮತ್ತೆ ಹೇಗೆ? ನಿನಗೆ ಕೆಲಸ ಕೊಟ್ಟದ್ದಲ್ಲವ, ನಿನ್ನ ಬಣ್ಣಕ್ಕೆ ಹೇಳಿದ್ದು. ಕೆಪು 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 ಕರಿಯ ಕರ್ಪುಡ ಬಣ್ಣ? ನಾ ನಿನ್ನ ಬಣ್ಣಕ್ಕೆ ನನ್ನದು ಬಣ್ಣವ? ಮತ್ತೆಂತದ್ದು? ಅಲ್ಲವಾ? ಗೊತ್ತಿಲ್ಲ. ನಿನಗೆ ಗೊತ್ತಾಗ್ಲಿಕ್ಕಿಲ್ಲ ಅದೆಲ್ಲ. ಹಾ. ಕಪ್ಪು 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 ಹಾ, ಕಪ್ಪು ಕಪ್ಪು. ನಮಗೆ ಹಾಗೆ ಕಾಣೋದು. ಹೌದಾ? ಹಾ. ಸರಿ ಸರಿ, ಕತ್ತಲೆ ಅಲ್ವಾ, ಹಾಗಿರ್ಬೋದು. ಹೌದಾ? ಹಾ. ಹಾ, ಹಾ, ಹಾ. ಹಾ. ನೀರ ಮೇಲೆ ಕುಳಿತುಕೊಂಡೆ ಹೌದೌದು. ಮುಳುಗಲಿ. ಇಲ್ಲ, ಯಾಕೆ? ಎಲೆ ಉಂಟು. ಯಾವ ಎಲೆ? ನ್ಯಗ್ರೋಧ ಪತ್ರ. ಎಂತದ್ದು? ನ್ಯಗ್ರೋಧ. ನಕ್ 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 ನಕ್. ಬೇಡ. ಹೇಳಿಕ್ಕೂ ಆಗುದಿಲ್ಲ. ವಟಪತ್ರ. ಪಟಪತ್ರ. ನಿನಗೆ ಆಗಲೇ ಹೇಳಿಕ್ಕೆ ಆಗಿಲ್ಲ. ಪಟಪತ್ರ ಅಂತ. ಅದು ಅಲ್ಲ, ಅದೇ? ಆಲದ ಎಲೆ. ಏನ ವಾ. ಇದು? ಆಲದ ಎಲೆ. ಆ. ಆಲದ ಎಲೆಯ ಮೇಲೆ ಕರ್ಪುಡನು ಕೂಂತಿರ್ಪನು. ಇಷ್ಟುಂಟು ವಿಷಯ. ಹೌದಾ? ಮತ್ತೆ? ಹಾ. ಎಲ್ಲ ಒಂದೇ ಇರುವುದಾ? ಒಂದೇ ಒಂದೇ. ಯಾಕೆ? ನಮಗೊಂದೊಂದು ಬೇಕಿತ್ತು. ಕೊಡು ಕೊಡು. ಅಷ್ಟೇ, ಆರಂಭ ಒಂದು ಎಲೆಯಿಂದಲೇ ಆಗುವುದು. ಹಾ. ಒಂದೆಲೆ ಒಂದೆಲೆ ಅಂತ ಮತ್ತೆ. ಈಗ ನೀನೆಷ್ಟಕ್ಕೆ ಮುಟ್ಟಿದ್ದಿ? ನನ್ನದು ಒಂದರಲ್ಲಿ ಉಂಟು. ಹಾಗಿದೆ ಆರಂಭದ ಅಂತ ಆಯ್ತು. ಆರಂಭ ಆಗಿದೆ. ನಮಗೆ ಆರಂಭ ಆಗ್ಲಿಲ್ಲ. ಆಗ್ಲಿಲ್ಲಲ್ಲ. ನಿಮಗೆ ಆಗ್ಲಿಕ್ಕಿಲ್ಲ ಇದು. ಬೇಡ. ಚಕ್ರ ಜೋರ ಉಂಟು ನಿನಗೆ. ಹೌದೌದು. ಯಾವುದು? ನಗಾಡುದು. ಯಾಕೋ? ಸಂತೋಷ. ಹೌದಾ? ಯಾರೋ ನೀನು? ಯಾರು ನೀನು? ಯಾರು? ಯಾ. ಏಯ್! ನೀನು ಯಾರು? ನಾನು ಯಾರು? ನಿನ್ನಲ್ಲಯ್ಯ. ಆ ಪ್ರಶ್ನೆ. ಏಯ್, ಒಂದು ಸಣ್ಣ ಪ್ರಾಣಿ ಬಂದಿದೆ ಇಲ್ಲಿಗೆ. ಸಣ್ಣದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ ಏಯ್! ನಾನಲ್ಲವೋ? ನೀನಲ್ವಾ? ಸಣ್ಣದ್ದ? ಸಣ್ಣದು ಸಣ್ಣ. ಈಗ ನಿನಗಿಂತಲೂ ಸಣ್ಣ ಪ್ರಾಣಿ. ಆ, ಪ್ರಾಣಿ ಪ್ರಾಣಿ ನಿನ್ನ ಹಾಗೆ. ನೀನ್ ನಮಗೆ ಹೇಳುದು ಬೇಡ, ನಿನ್ನಕ್ಕಿಂತ ಸಣ್ಣದು ಅಂತ ಹೇಳು. ಒಂದೇ. ನಮ್ಮದು ಸುಮ್ಮನೆ. ಏ! ನಾವು ದೈತ್ಯಗಾರಿಗಳು. ದೈತ್ಯ. ಏಯ್, ನಮಗೆ ಹಸಿವೆ ಆಗ್ತಾ ಇತ್ತು ಅಲ್ಲ, ಈಗ ಸಹ ಉಂಟು. ಆಹಾರವನ್ನು ಹುಡುಕುತ್ತಾ ಹೋದೆವು. ಹೋಗುವಾಗ ಒಂದು ಸಣ್ಣ ಪ್ರಾಣಿ ಸಿಕ್ಕಿತ್ತು. ತಿನ್ನಲಿಕ್ಕೆ ಅಂತ ಹಿಡಿಲಿಕ್ಕೆ ಹೋದೆವು. ಅದು ಓಡಿತು, ನಾವು ಓಡಿಸಿದೆವು. ಓಡಿ 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 ಇಲ್ಲಿಗೆ ಬಂದಿದೆ. ಬಂದ ಮೇಲೆ ಅದಿಲ್ಲ. ಹಾಗಾದ್ರೆ ಇವತ್ತು ಉಪವಾಸ ಸಿಗ್ಲಿಲ್ಲ. ನೀನಿದ್ಯಲ್ಲ, ಹಾಗಾಗಿ ಅದು ನಿನ್ನಲ್ಲಿ ಉಂಟು ಅಂತ ಸ್ಪಷ್ಟ. ಅದೇ ಹೇಳಿದ್ದು, ಉಪವಾಸ ಅಂದ್ರೆ ಮತ್ತೆಂತದ್ದು ಅಲ್ವಾ? ನನ್ನ ಬಳಿ ನೀವಿದ್ದೀರಿ ಅಂತ. ಉಪವಾಸ. ನೀನು ಭಯಂಕರ. ಈಗ ಆ ಪ್ರಾಣಿಯನ್ನು ಬಿಟ್ಟು ಕೊಡು. ಕೊಡು. ಕೊಡುವ? ಕೊಡ. ಯಾರು ಯಾರು? ಆ ಪ್ರಾಣಿಯನ್ನು ಕೊಟ್ಟ. ಪ್ರಾಣಿ ಅಲ್ಲ. ಮತ್ತೆ? ನೀವು ಯಾರು? ಏಯ್, ನಾವು ಸಾಮಾನ್ಯರಲ್ಲ, ವೀರರಿದ್ದೇವೆ, ಧೀರರಿದ್ದೇವೆ, ಗಣಗಂಭೀರ. ಧೀರಶೂರ ಹೌದು ನೀವು, ಹೌದು ನೀವು.
ಬಂದು ಉಲ್ಲೋಲ ಕಲ್ಲೋಲ ಎಬ್ಬಿಸುತ್ತ ಏ. ನನ್ನೆಡೆಗೆ ಬಂದು ಏ. ನಿಮ್ಮದು ಪ್ರಶ್ನೆ ಅಲ್ವಾ? ತಾರು ಬೇಗ ಮೊದಲು ಕಂಡ ಪೋರನೆಲ್ಲಿ ಪೋದ ಬಂಡ. ಬಂಡ ನೀನೇ ಹೇ, ಮತ್ತೆ ಅವ ಪ್ರಾಣಿ. ಯಾರನ್ನೆಲ್ಲ ನೋಡಿದ್ದೀರೋ, ಎಲ್ಲಿ ನೋಡಿದ್ದೀರೋ, ಹೇಗೆ ನೋಡಿದ್ದೀರೋ ನನಗೆ ಒಂದು ಅರ್ಥ ಆಗುವುದು. ಇದೇ ನೀರಿನಲ್ಲಿ ನೋಡಿದ್ದ. ಸಣ್ಣವ, ಬಿಳಿಯವ, 5 ತಲೆಯವ, ಭಯದಿಂದ ನಡುಗುತ್ತಾ ಇದ್ದವ. 5 ಬಂದಿದ್ದ. ಅವನೇ ಕೊಡು. ಅದು ಮೊದಲೇ ಅವನಿಗೆ ಕೊಟ್ಟಾಗೆ. ಅದು ರಕ್ಷಣೆ ರಕ್ಷಣೆ. ಅವ ನನ್ನಲ್ಲಿಗೆ ಬಂದು 5 ತಲೆಯನ್ನು ತಗ್ಗಿಸಿ, ಕರಗಳನ್ನು ಜೋಡಿಸಿ, ಬೆನ್ನು ಬಗ್ಗಿಸಿ ನನ್ನಲ್ಲಿ ಯಾಚಿಸಿದ. ಹೌದಾ? ಆಗ ಅಂತವರಿಗೆ ಕೊಡುವ ಅಂತ ಆಯ್ತು. ನೀನು ಅಂತವರಿಗೆ ಮಾತ್ರ ಕೊಡುದು, ನಮಗೆ ಕೊಡುದಿಲ್ಲ. ನಿಮಗೂ ದಾರಿ ಉಂಟು. ಹೇಗೆ? ನಿಮಗೆ ಮತ್ತು ಸುಲಭ ಆಗುತ್ತದೆ. ಹೇಗಲ್ಲ? ನಿಮಗೆ ಒಂದೇ ತಲೆ ಇರುವುದು. ಹೌದು. ಅದನ್ನು ಬಗ್ಗಿಸಿದ್ರೆ ಆಯ್ತು. 5 ತಲೆ ಇದ್ರೆ ಬಗ್ಗಿಸಬಹುದು. ಒಂದೇ ತಲೆ ಅಲ್ವಾ? ಬಗ್ಗಿಸುವುದಕ್ಕಾಗುವುದಿಲ್ಲ. ರಕ್ಷಣೆ ಕೊಡ್ಲಿಕ್ಕೆ ಯಾವಳ ಈ ಜಲದಿಗೆ ಜಲದಿಗೆ ಒಡೆಯ. ಒಡೆಯ ಅಂತ ಹೇಳಿದ್ರೆ ಮುಸುಡಿಗೆ ಬಾರಿಸ್ತೇವೆ, ಗೊತ್ತಾಯ್ತಾ? ನನಗೆ ಅಲ್ವಾ? ಮತ್ತೆ ಮುಸುಡು ನಿನ್ನಲ್ಲಿ ಇರುವುದಲ್ವಾ? ನಿಮ್ಮದು ನಮ್ಮದು ಮುಖ. ಯಾರಾದ್ರೂ ಯಾವುದನ್ನು ಎಷ್ಟು ಹೇಗೆ ಮಾತಾಡಬೇಕು ಎನ್ನುವಂತಹ ಮೂಲ ಜ್ಞಾನ ಇಲ್ಲದೆ ಇದ್ರೆ ಹೀಗೆ ಆಗುದು. ಹೌದಾ? ಗೊತ್ತಾಯ್ತಾ? ನಿನಗೆ ದಾಟಿಸ್ಲಿಕ್ಕೆ ಆಗಿಲ್ಲ. ನಿನಗೆ ಹೇಳುದು. ಈಗ ನೀನು ಮಾತಾಡಿದ್ದಲ್ಲ, ಮತ್ತೆ ನೀನು ಗಳಹಿದ್. ಹೌದಾ? ಇದಕ್ಕೆ ಗಳಹುವಿಕೆ ಅಂತ ಹೇಳುವುದು. ನಿಮ್ಮದ್ದು ನಾವು ಮಾತಾಡುದು, ನಾವು ಕೇಳುವುದು, ನಾವು ಅಪ್ಪಣೆ ಕೊಡುವುದು. ಹೌದಾ? ಏಯ್ ದೂರ್ತ, ನೀನು ಈಗ ಮಾತಾಡ್ಲಿಕ್ಕಿಲ್ಲ. ನಮ್ಮ ಪರಾಕ್ರಮ ನಿನಗೆ ಗೊತ್ತಿಲ್ಲ. ರುಚಿ ಬೇಕು ಅಂತ ಇದ್ರೆ ಆ ಬಿಳಿಯವನನ್ನು ಕೊಡಬೇಡ. ರುಚಿ ಬೇಡ ಅಂತ ಇದ್ರೆ ಕೊಡವನನ್ನು. ನಾನು ಮೊದಲೇ ಭಾವಿಸಿದ್ದೆ ಎಂತದು? ನಿಮಗೆ ಬಂದಾಗ್ಲೇ ಕೊಡಬೇಕಿತ್ತು ಅಂತ. ಕೊಡುವಂತ ಈಗಾದ್ರೂ ಕೊಡು. ಈಗ ಕೊಡಬೇಕು. ಇಳಿದಿತ್ತಾ? ಇಳಿಸ್ತೇವೆ ನಾವು. ಯಾರಿಗೆ ಬೈಯುವುದು? ನೀನು ತಲೆ ಬಿಸಿ ಮಾಡಬೇಡ. ಅವ ಇದ್ದಾನಲ್ಲ ಚೋಟು, ಹೌದು, ಕರ್ಬುಡ, ಬಾರಿ ಮಾತಾಡ್ತಾನೆ. ಕಪಿಲವ. ಹೌದೌದು. ಅವನಿಗೆ ಬೈಯುವ ಅಗತ್ಯವೇ ಇಲ್ಲ. ಯಾಕೆ? ಸತ್ತಿದ್ದಾನೆ. ಸತ್ತಾಯ್ತು. ಹೋದ ಮಾತಾಡಬಾರ್ದು ಅಂತ ಅದಕ್ಕೆ ಹೇಳುದು. ಹೌದಾ? ಮಾತಾಡಿದ್ರೆ ಕೊನೆಗೆ ಇಷ್ಟ ಆಗುದು ಅಷ್ಟೇ. ಸತ್ತ ಮೇಲೆ ತಡೆ ಯಾಕೆ? ಅಷ್ಟೇ. ತಿಂದು ಬರ್ತೇನೆ ಆಯ್ತಾ? ಏನು? ನೀನು ತಿಂದು ಬರ್ತೇನೆ. ಮತ್ತೆ ನನಗೆ ಎಂತ? ನಿನಗೂ ಬೇಕಾ? ಅಂದ್ರೆ ನನಗೆ ಹಸಿವಾಗುದಿಲ್ವ? ಇಷ್ಟು ಕೆಲಸ ಮಾಡಿದ್ದೇನೆ. ಬರೇ ಸಣ್ಣ ಪ್ರಾಣಿ. ಅದಷ್ಟೇ ಸಣ್ಣ. ನಿನಗೆ ಕೊಟ್ಟರೆ ನನಗೆ ಏನುಂಟು? ಅದಷ್ಟೇ. ಅದಕ್ಕೆ ನಾನೇ ತಿಂದು ಅದು ಬರ್ತೇನೆ. ನಿನಗೆ ಸಾಕಾಗ್ಲಿಕ್ಕಿಲ್ಲ, ನಾನೇ ತಿಂದು.
ತಮ್ಮ ಹಸಿವೆ. ಹೌದಾ? ಸಾಲು ಮಾಡು. ಹಂಚುವುದಾ? ನನಗೂ ಬೇಕು. ಆಯ್ತು. ಹಾ. ಆ ಪ್ರಾಣಿಯ ಸೊಂಟದಿಂದ ಮೇಲೆ ಎಷ್ಟೆಲ್ಲ ಉಂಟು ಹಾ. ಅದೆಲ್ಲ ನನಗೆ. ಹಾ. ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟು ಹಾ. ಅದೆಲ್ಲ ನಿನಗೆ. ಹಾ. ಏನಾಯ್ತು? ನಿನ್ನೊಟ್ಟಿಗೆ ಯಾಕೆ ಬಂದೆ ಅಂತ ಆಗುತ್ತದೆ ಈಗ. ಸರಿಯಾಗ್ಲಿಲ್ವಾ? ನೀನು ಸರಿ ಎಂತದ್ದು ಮಾಡಿದ್ದು ಇಷ್ಟವರೆಗೆ? ಎಂತದ ನಿನ್ನದು? ಏನಾಯ್ತು ಈಗ? ಸೊಂಟದಿಂದ ಕೆಳಗೆ ಇಷ್ಟು ಉದ್ದದ 2 ಎಲುಬು ಉಂಟು. ಎಂತದಕ್ಕೆ ಅದು? ಜಗಿ ಜಗಿ ಹೋಗು ಜಗಿ. ನಾನು ಮೇಲೆ ತಮ್ಮ ಎಂತದು? ಬಿಸಿ ಆಗ್ಬೇಡ. ನೀನು ಹಂಚು, ನನಗೆ ಆಗ್ತದೆ. ಒಂದು ಕೈ ಒಂದು ಕಾಲು ನೀನು. ಆಯ್ತು. ನನ್ನನ್ನು ತಿನ್ನುದ? ನೀನೇ ಹೇಳಿದಲ್ಲ ಕೈ ಹಿಡಿದು. ಪ್ರಾಣಿದ್ದ? ಪ್ರಾಣಿಯ ಇಷ್ಟ ಆಗುವಲ್ಲ. ಆಯ್ತು. ಒಂದು ಕೈ ಒಂದು ಕಾಲು ನಿನಗೆ, ಮತ್ತೊಂದನ್ನು ನನಗೆ ಹಿಡಿದು ಸರಿ ಎಳೆಯುವುದು, ಹೇಳಿದ್ರೆ ಸಿಕ್ಕಿದ್ದನ್ನು ತಿನ್ನುದು. ಬಾಬಾ ಇಲ್ಲ ಆಗ್ಲಿಲ್ವಾ? ಏನಿಲ್ಲ, ಈಗ ಆಗುದಿಲ್ಲ. ನಮಿಗೂ ಆಯಾಸ ಆಗಿದೆ, ಅದು ಗಟ್ಟಿ ಉಂಟು, ಹೇಗೂ ನೀರಲ್ಲಿ ಬಿದ್ದಿದೆ, ಹಾಗೆ ಕೊಳಿಲಿ, ಆಮೇಲೆ ಮೆದುವಾಗುತ್ತದೆ. ಸೆಣಸಿ ಪಂಚಸಹಸ್ರ ಕಾಲದಿ ಧನುಜರಲಿ ಜಯ ಸೇರದಿರುತ್ತಿರೆ ನಳಿನನಾಭನು ಸ್ಮರಿಸೆ ಭಕ್ತಿಯಳಾದಿ ಮಾಯೆಯನು ಮನದೊಳರಿದನು ದುರದೋಳ ಸದಳ ಮನನಗುಳಿಸುವಿ ಕಪಟದೊಳಗೆಲ್ದೆನುತ ಧನುಜರ ಬೊಗಳುತ್ತಲಿಲ್ಲ ಸೆಣಸಿ ಪಂಚಸಹಸ್ರ ಕಾಲದಿ ಧನುಜರ ಜೊತೆಯಲ್ಲಿ ಕಾಡಾಕಾಡಿಯಾದ ಭವನವಾದರೂ ಜಯಾಪಜಯದ ತೀರ್ಮಾನವೇ ಆಗದೆ ಹೋಯಿತಲ್ಲ. ಜಗಜ್ಜನನ್ನು ಪ್ರಾರ್ಥಿಸಿದಾಕ್ಷಣ ಅವಳೇ ಒಂದು ದಾರಿ ಸೂಚಿಸಿದ್ದಾಳೆ. ನೋಡುವ ಮೆಚ್ಚಿದೆ ನಿಮ್ಮ ಪುರುಷಗೆ ಬಾಲೋಗಿನ ತೋಳ ಸಾಹಸಕ್ಕೆ ಆಶ್ಚರ್ಯವಾದಿನ ಚಾರಿಸುವುದೇನು ಅಚ್ಚಳಿಯದ ಭಟರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಮೆಚ್ಚಿದೆ ಮೆಚ್ಚಿದೆ. ಯಾಕೆ? ನಿಮ್ಮ ತೋಳ ಸಾಹಸ ಏನು ಪೌರುಷವಂತರಯ್ಯ ನೀವು. 4 ಬಿದ್ದಾಗ ಎಲ್ಲ ಗೊತ್ತಾಗುತ್ತದೆ. ಹೌದು. ಸಮಯ ಅಷ್ಟಾಯ್ತು. ದಿವ್ಯ ಪಂಚಸಹಸ್ರ ಕಾಲಗಳೇ ಕಳೆದು ಹೋಯ್ತು. ಹೋಗ್ಲಿ, ಇನ್ನಷ್ಟು ಹೋಗಲಿ. ಹೋದದ್ದು ಹೋಯ್ತು, ಇನ್ನಾದ್ರೂ ಉಳಿಸುವ ಅಂತಲೇ ಎದ್ದು ಬಂದದ್ದು. ಹೌದಾ? ಏನು ಬೇಕು ಕೇಳಿ, ಈಗಲೇ ಕೊಡ್ತೀನಿ. ಮುಖಕ್ಕೊಂದು ಕೊಟ್ಟರೆ ಉಂಟಲ್ವ? ಬೆನ್ನಿಗೊಂದು ಬಿಟ್ಟರೆ ಉಂಟಲ್ಲ. ಮುಖ ಹೀಗಾಗಬೇಕು. ಗೆದ್ದದ್ದು ನಾವು, ಸೋತದ್ದು ನೀನು. ಎದ್ದು ಬಂದು ನೀನೇನು ಕೊಡೋದು? ನಿಮಗೆ ನಾವು ಕೊಡ್ತೇವೆ. ಹೌದಾ? ನಾವೇ ಕೊಡ್ಲಿಕ್ಕೆ. ಕೇಳು. ನನಗೆ ನಂಬಿಕೆ ಇಲ್ಲ. ಅದಕ್ಕೇನಾಗ್ಬೇಕು? ನೀವು ಕೈ ತಟ್ಟಿ ಮಾತು ಕೊಟ್ಟರೆ ಕೇಳಬಹುದು. ಏನು ಇವ ಏನು ಕೇಳ್ತಾನೋ ಕೇಳಿದ್ದನ್ನೆಲ್ಲ ಕೊಡುತ್ತೇವೆ. ಕೈಯೊಳಗೆ ಬಲು ಸೊಕ್ಕಿದವು ಖಾಲಿ ನಿಮಗೆ ತಕ್ಕುದಾದನ ತೆಕ್ಕುವೆನದರು ತಕ್ಕದ ಪೌರುಷ ಮುಂದಕ್ಕೆ ನಿಮ್ಮಲು ಸಿಕ್ಕಿದಿರಯ ಕೈಗೆ ಬಲು ಸೊಕ್ಕಿದವು ಖಾಲಿ ನಿಮಗೆ ಸಿಕ್ಕಿದಿರಿ ಎನ್ನ ಕೈಯೊಳಗೆ. ಎಷ್ಟು ಸಣ್ಣ ಕೈಯಲ್ಲಿಯ ಮಾತು ಕೊಟ್ಟು ಸಿಕ್ಕಿ ಬಿದ್ದ ಓ ಮೂರ್ಖರೇ. ಅದೆಂತದ ಮೂರ್ಖ ಅಂದ್ರೆ? ಒಳ್ಳೆಯವ. ನಾನು ದೊಡ್ಡವ, ನನಗೇನಿಲ್ವಾ? ಎಂತದು? ನೀನು ಶತಮೂರ್ಖ ಅಂದ್ರೆ 100 ಪಾಲು ಹೆಚ್ಚು ಒಳ್ಳೆಯವ. ಹಾಗಾದ್ರೆ ನೀನೆಂತದ? ನಾನು ಜಾಣ ಅಂದ್ರೆ ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲದ ಜಾಣ. ನಿನಗೆ ಎಂತದ್ದು ಬೇಕಾ? ಈ ಮೂರ್ಖ ಶತಮೂರ್ಖರಲ್ಲಿ ಕೇಳು, ಕೊಡ್ತೇವೆ. ನನಗೆ ನಿಮ್ಮಿಬ್ಬರ ಪ್ರಾಣ ಬೇಕು. ಏನ ಮಾಡುವುದೆಮ್ಮ
ಸಾನುರಾಗದೊಳೀವಿ ಮನದಿರಾವಿರುತ್ತಲೇ ಸಾನುರಾಗದೊಳೀವಿ ಮನದಿರಾವಿರುತ್ತಲೇ ತಾನೆಂಬೊಳೆಯುವಂಥ ಮಾತ ಏನ ಮಾಡುವುದು ಅಯ್ಯಯ್ಯೋ ಆಯ್ತಲ್ಲ ಏನ ಮಾಡಲಿ ಕೇಳಿದ್ದಾನೆ ವಂಚಿಸಿ ಬಿಟ್ಟ ಅವ ಕೇಳಿದಂತೆ ಪ್ರಾಣ ಕೊಟ್ಟರೆ ಇರುವರು ಸಾಯುವುದು ನನಗೆ ಸಾಯ್ಲಿಕ್ಕೆ ಮನಸ್ಸೇ ಇಲ್ಲ ಕೊಡದಿದ್ರೆ ಅಪವಾದ ಬರ್ತದೆ ಅದಂತೂ ಬೇಡವಾ ಬೇಡ ಬೇರೆ ದಾರಿ ಕಾಣುವುದಿಲ್ಲ ಏನ ಮಾಡಲಿ ಏನು ಮಾಡುವುದು ದಾರಿ ಕಾಣ ಆ? ದಾರಿ ಉಂಟು ಏನದು ಕೊಡಿ 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 ಕೊಡ್ತೇವೆ ಹೊಡಿಯಲ್ಲ ಇಡಿ ಆದ್ರೆ ದೇಹಕ್ಕೆ ಮಿಂಚು ನೀರು ಸೋಂಕದ ತೆರನಾಗಿ ಪ್ರಾಣವನ್ನು ಪಡೆ ಅಡೆ ಸಾಯುವ ಕಾಲಕ್ಕೆ ನೀರು ಬೇಡ ಬೇಡ. ನಾನಾರೆಂಬುದು ಅರಿಯದೆ ಮರುಳರ ಹಾಗೆ ವರ್ತಿಸುತ್ತಿರುವ ನಿಮಗೆ ಇರುವರಿಗೆ ಜ್ಞಾನ ದೃಷ್ಟಿ ಹಾ ಹೇಳಿ ಕ್ಷೀರಾಲವಶಯನ ನಾರಾಯಣ ನಾರಾಯಣ ನೀರಜದಳ ನಯನ ನಾರಾಯಣ ಕ್ಷೀರಾಲವಶಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ಧೀರೋ ದಾರಿರ ರಮಣ ನಾರಾಯಣ ಕ್ಷೀರಾಣವ ಶಯನ ನಾರಾಯಣ ಹರಿ ವಿಶ್ವವಿರಾಟ್ ಸ್ವರೂಪಿಯೇ, ನಿನ್ನ ದಿವ್ಯ ಸ್ವರೂಪವನ್ನು ಕಂಡಾಗ ಆತ್ಮಾನಂದವಾಯಿತು. ಆರಂಭದಲ್ಲಿ ಅಜ್ಞಾನವೇ ಇದ್ದದ್ದು, ಆದ್ದರಿಂದ ನಿನ್ನ ಬಗ್ಗೆ ಅರಿತುಕೊಳ್ಳುವುದಕ್ಕೆ ಅಸಮರ್ಥರಾಗಿದ್ದೇವೆ. ಬದುಕಿನ ಬಗೆಯನ್ನು ಅರಿತುಕೊಳ್ಳುವಲ್ಲಿ ಅಸಮರ್ಥರಾಗಿ ಅಜ್ಞಾನದಿಂದ ಬಂಧಿಸಲ್ಪಟ್ಟಾಗ ನಿನಗೆ ಹೊಡೆಯುವುದಕ್ಕೆ ಬಡಿಯುವುದಕ್ಕೆ ಬಂದದ್ದು. ಈ ವೇಳೆಗದಲ್ಲಿ ಅಪರಾಧ ಎನ್ನುವುದು ಸ್ಪಷ್ಟವಾಗುವುದರ ಜೊತೆಯಲ್ಲಿ ಬದುಕು ಅರ್ಹತೆಯನ್ನು ನಾವು ಕಳ್ಕೊಂಡ ಆಗಿದೆ. ಆದ್ದರಿಂದ ಮುಂದಕ್ಕೆ ಮೋಕ್ಷವನ್ನು ಹೊಂದಬೇಕು ಎಂಬಂತ ಒಂದು ಆಶೆ ಹಾಗೆಯೇ ಉಳಿದಿದೆ. ವಿಶ್ವವಿರಾಟ್ ಸ್ವರೂಪಿಯೇ, ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಉಂಟು. ಮೋಕ್ಷವನ್ನು ಖಂಡಿಸುವ ಯಾ ಸ್ವಾಮಿ. ಸ್ವಾಮಿಯೇ, ಭವ್ಯ ಭವಿಷ್ಯಕ್ಕೆ ನಮ್ಮ ಇರುವರ ಜೀವನ ಎನ್ನುವಂಥದ್ದು ಪಾಠವಾಗಿ ಒದಗಿ ಬರಬೇಕು. ಯಾರು ಇನ್ನು ಈ ಮುಂದಿನ ಪ್ರಪಂಚದಲ್ಲಿ ತಂದೆ ತಾಯಿಗಳನ್ನು ಶಿಕ್ಷಿಸುವುದಕ್ಕೆ ಹೊರಡ್ತಾರೆ, ಅವರು ಖಂಡಿತವಾಗಿಯೂ ಅಜ್ಞಾನಿಗಳೆಂದೇ ತಿಳಿಯಲ್ಪಡಬೇಕು. ಆದ್ದರಿಂದ ಸ್ವಾಮಿ, ನಮ್ಮ ಜೀವನ ಮುಂದಿನವರಿಗೆ ತಿಳಿಯಬೇಕು, ಹೀಗೆಲ್ಲ ಮಾಡಕೂಡದು ಎನ್ನುವಂಥದ್ದು ಗೊತ್ತಾಗಬೇಕು ಅಂತ ಇದ್ರೆ ನಮ್ಮ ಹೆಸರು ಈ ಪ್ರಪಂಚ ಇರುವ ಹಾಗೆ ಇರಬೇಕು. ಆದರೆ ನಮಗೆ ಹೆಸರೇ ಇಲ್ಲ. ತಂದೆಯಾಗಿ ನೀನೇ ನಮ್ಮಿರುವರಿಗೆ ಹೆಸರನ್ನು ಪ್ರದಾನಿಸಿ ಆ ಎರಡು ಹೆಸರುಗಳನ್ನು ನಿನ್ನ ಹೆಸರಿನೊಂದಿಗೆ ಐಕ್ಯಗೊಳಿಸಿಕೊಂಡ್ರೆ ನಮ್ಮ ಈ ಬೇಡಿಕೆ ಈಡೇರ್ತದೆ. ಅನುಗ್ರಹಿಸು. ಜಯ ಜಯ. ಕರುಣಿದು ಧರ್ಮಯವನು ಕರುಣಿಸುದಲ ಭಯವನು ಜಂಗೆಗಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೀ ಮೇಧಸನ ಜಲಧಿಯಲಿ ಸೇರಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿಯನು ತಿರಿಸಿ ಬೆಸರನು ನಾಭಿಗಮನದಿ ಮೆರೆವ ಕಮಲ ಜನನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತಲ ಭಯವನು ಉಭಯರಿಗೂ ಅಭಯವನ್ನೇ ಕರುಣಿಸುತ್ತಾ ಇದ್ದೇನೆ. ನಿಮ್ಮಿರುವರ ಕೇಳಿಕೆಯ ಹಾಗೆ ನಿಮಗಿರುವರಿಗೂ ಹೆಸರನ್ನಿತ್ತು
ಆ ಹೆಸರನ್ನು ಈ ಪ್ರಪಂಚದಲ್ಲಿ ನಾನಿರುವಲ್ಲಿವರೆಗೆ ಶಾಶ್ವತವಾಗಿ ಉಳಿಸುತ್ತೇನೆ. ನಿಮ್ಮ ದೇಹ ಸ್ಥಿತಿಗೆ ಅನುಗುಣವಾಗಿ ಆ ಹೆಸರಾಗಲಿ. ಮೃದುವಾದ ಶರೀರವನ್ನು ಹೊಂದಿ ಮದಿರೆಯ ಕಾಂತಿಯಿಂದಲೇ ಕಂಗೊಳಿಸಿದ ನೀನೇ ಮಧು. ಕಠಿಣತರವಾದ ತನುವನ್ನು ಹೊಂದಿದ ನೀನು ಕೈಟಭ. ನೀವಿರೋರು ಮಧು ಕೈಟಭ. ನಿಮ್ಮ ಕೇಳಿಕೆ ಬಿಂದು ನೀರು ಸೋಂಕದ ಹಾಗೆ ಪ್ರಾಣ ಪಡೆಯಬೇಕು. ಅದಕ್ಕಾಗಿ ಜಂಘೆಯನ್ನು ವಿಶಾಲವಾಗಿರಿಸಿದ್ದೇನೆ. ಹೀಗೆ ಬನ್ನಿ ಮೋಕ್ಷ. ಮಧುವನ್ನು ಕೊಂದೆ ಮಧುಸೂದನನಾದೆ, ಕೈಟಭನನ್ನು ಕೊಂದು ಕೈಟಭಾಂತಕನಾದೆ. ಮಧು ಕೈಟಭರೀರುವರ ಮೇಧಸ್ಸನ್ನು ತೆಗೆದು ಇದೇ ಜಲದಿಯಲ್ಲಿ ಬಿಸುತ್ತೆ ಮೇದಿನಿ ನಿರ್ಮಾಣ ಮಾಡಿದ್ದೇನೆ. ನಾಭಿ ಕಮಲದ ನಾಳದಿಂದ ಹೊರಬಂದ ವಿಧಾತ ಇದೇ ಕ್ಷೇತ್ರದಲ್ಲಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಿಕೊಳ್ಳಲಿ. ಹರನಾದರೂ ಕೈಲಾಸವನ್ನು ಸೇರಿದ್ದಾನೆ. ಪಾಲನಾ ಕಾರ್ಯಕ್ಕಾಗಿ ಪರಮ ಪಾವನವಾದ ವೈಕುಂಠ ಲೋಕವನ್ನು ಸೇರಿಕೊಳ್ಳಬೇಕಾಗಿದೆ. ಇನ್ನು ಮುಂದಕ್ಕೆ ಈ ಮೇದಿನಿಯಲ್ಲಿ ಸೃಷ್ಟಿಕರ್ತನ ವ್ಯವಹಾರ. ಜನನಿಯ ಜಯಲಿ ಮಾಲಿನಿಯೋ ಮಾಲಿನಿಯೋ ಕಶ್ಯಪ ಬ್ರಹ್ಮ ಹಾಗೂ ದಿತಿ ದೇವಿಯ ವಂಶವಲ್ಲರಿಯಲ್ಲಿ ಕುಸುಮವಾಗಿ ಬೆಳೆದವಲೇ ಈ ಮಾಲಿನಿ. ಗಿಡದಲ್ಲಿ ಹುಟ್ಟಿರುವಂತಹ ಹೂವೊಂದು ಗುಡಿಯಲ್ಲಿತ್ತು ಎಂದಾದರೆ ದೇವರ ಪಾದವನ್ನು ಸೇರಿಕೊಳ್ಳುವುದಕ್ಕೆ ಸಾಧ್ಯವಿದೆಯಂತೆ. ಅಂತೆಯೇ ಮನೆಯಲ್ಲಿತ್ತು ಎಂದಾದರೆ ಹೆಣ್ಣಿನ ಮುಡಿಯನ್ನು ಸೇರಿಕೊಳ್ಳುವುದಕ್ಕೆ ಸಾಧ್ಯವಿದೆಯಂತೆ. ಆದ್ದರಿಂದಲೇ ಅಲ್ಲವೇ ಹೆಣ್ಣನ್ನು ಪ್ರಾಜ್ಞರಾದವರು ಕುಸುಮಕ್ಕೆ ಹೋಲಿಸಿದವರಿದ್ದಾರೆ. ಹೆಣ್ಣು ಭಯಕುಲ ದೀಪಗಳಂತೆ ಹುಟ್ಟಿದ ಮನೆಯನ್ನು ಮೆಟ್ಟಿದ ಮನೆಯನ್ನು ಬೆಳಗುವಂತಹ ಸಾಮರ್ಥ್ಯವನ್ನು ಹೊಂದಿಕೊಂಡಿದ್ದಾಳೆ. ನಾ ಹುಟ್ಟಿರುವಂತಹ ಶೋಣಿತಾಪುರದಲ್ಲಿ ಕಷ್ಟವೊಂದು ಆವರಿಸಿಕೊಂಡಿದೆಯಲ್ಲ, ನಿವಾರಿಸಿಕೊಡಬೇಕಾದ್ದು ನ ಪುತ್ರಿಯಾದಂತಹ ನನ್ನ ಕರ್ತವ್ಯವೆಂಬ ಹಾಗೆ ಭಾವಿಸಿಕೊಂಡು ನೇರವಾಗಿ ದುಃಖದಲ್ಲಿರುವಂತಹ ತಾಯಿಯ ಬಳಿಗೆ ಹೋದೆ. ಸಮಾಧಾನದ ಮಾತನ್ನಾಡಿದಂತಹ ಸಂದರ್ಭದಲ್ಲಿ ಹೆತ್ತ ತಾಯಿ ನನಗೊಂದು ಆಜ್ಞೆಯನ್ನಿತ್ತರಲ್ಲ, ಅರಣ್ಯ ಗರ್ಭವನ್ನು ಸೇರಿಕೊಳ್ಳುವ ಮುಖೇನವಾಗಿ ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸಿ ನಿಜ ಗರ್ಭದಲ್ಲಿ ಈ ಭೂಗರ್ಭವನ್ನೇ ಆಳ್ವಿಕೆ ನಡೆಸಿಕೊಂಡು ಬರುವಂತಹ ಮಗನೋರ್ವನನ್ನು ಪಡೆಯುವ ವರವನ್ನು ಪಡೆದೆ. ತಾಯಿಯ ಆಸೆಯನ್ನು ನೆರವೇರಿಸಬೇಕಾದ್ದು ಪುತ್ರಿಯಾದ ನನ್ನ ಕರ್ತವ್ಯವೇ ಸರಿ. ಆದ್ದರಿಂದಲೇ ಜನನಿಯ ಆಜ್ಞೆಯನ್ನು
ಶಿರಸ ಪಾಲಿಸಬೇಕೆಂಬಂತಹ ಉದ್ದೇಶದಿಂದ ಆಶೀರ್ವಾದವನ್ನು ಪಡೆದುಕೊಂಡೆ ನೇರವಾಗಿ ಬಂದು ನಿಂತಿರುವುದು ಕಾಂತಾರಕ್ಕೆ. ಕಾರ್ಗತ್ತಲೆ ಆವರಿಸಿಕೊಂಡಿರುವಂತಹ ಈ ಕಾಡಿನಲ್ಲಿ ತಪಸ್ಸನ್ನಾಚರಿಸಬೇಕು ಎಂಬಂತಹ ಉದ್ದೇಶದಿಂದ ಕಾಮಿನಿಯಾದಂತಹ ನಾನು ನನ್ನ ಕಾಮನೆಗಳನ್ನು ತೀರಿಸಿಕೊಳ್ಳುವುದಾಗಿ ಕರುಣಾಸಾಗರನಾಗಿರುವಂತಹ ಕನಕಗರ್ಭನನ್ನು ತಪದ ಮೂಲಕ ಮೆಚ್ಚಿಸಿಕೊಳ್ಳುವುದಕ್ಕೆ ಯೋಗ್ಯವಾದ ಕ್ಷೇತ್ರವೊಂದನ್ನು ಆರಿಸಿಕೊಂಡದ್ದಾಯಿತಲ್ಲ. ಆದಷ್ಟು ಬೇಗ ತಪಸ್ಸನ್ನಾಚರಿಸಬೇಕು ಎಂಬ ಹಾಗೆ ಮನಸ್ಸು ಮಾಡಿದೆ ಎಂದಾದರೆ ಮನಸ್ಸು ಒಂದು ಸೂಚನೆಯನ್ನು ಕೊಟ್ಟಿತ್ತಲ್ಲ, ಬೇರೇನೂ ಅಲ್ಲ, ನನ್ನ ಕುರಿತಾಗಿ ನಾ ಯೋಚಿಸಬೇಕು ಎಂಬ ಹಾಗೆ. ನಾನೇನೋ ತಪಸ್ಸಿನಲ್ಲಿ ಕುಳಿತಿರುವೆ. ಯೌವನವತಿಯಾದಂತಹ ನಾನು ತಪಸ್ಸಿನಲ್ಲಿ ಕುಳಿತಿರುವಂತಹ ಸಂದರ್ಭದಲ್ಲಿ ನನ್ನಿ ಚೆಲುವಿಕೆಯಾದಂತಹ ರೂಪವನ್ನು ಕಂಡಾಗ ಇಳೆಯಲ್ಲಿರುವಂತಹ ಕಾಮುಕರು ತಮ್ಮ ಕಾಮನೆಗಳನ್ನು ತೀರಿಸಿಕೊಳ್ಳುವಂತಹ ಉದ್ದೇಶದಿಂದ ನನ್ನನ್ನು ಬಯಸಿ ಬಂದರು ಎಂದಾದರೆ ತಪಸ್ಸಿಗೆ ಭಂಗವಾಗುವುದಿಲ್ಲವೇ? ಹಾಗಾಗಿ ಕಾಮುಕರ ಕಣ್ಣಿಗೆ ಕಾಣದ ರೀತಿಯಲ್ಲಿ ತಪಸ್ಸನ್ನು ಆಚರಿಸಬೇಕು. ಸಾಕಾಗುವುದಿಲ್ಲ. ಅಡಿಗಡಿಗೆ ನಾಶವನ್ನು ಬಯಸುವಂತಹ ಒಂದು ವರ್ಗವಿದೆ. ಸುರರು ನಮ್ಮ ಹಗೆಗಳಾಗಿ ಹರವರು, ನಿಜವ ಅರಿತರು ಎಂದಾದರೆ ಎನ್ನ ತಪಕ್ಕೆ ವಿಘ್ನವನ್ನು ತರುವರು. ಹಾಗಾಗಿ ದೇವತೆಗಳಿಗೂ ಗೊತ್ತಾಗದ ಹಾಗೆ ತಪಸ್ಸನ್ನು ಆಚರಿಸಬೇಕು. ದೇವತೆಗಳಿಗೂ ಗೊತ್ತಾಗದ ಹಾಗೆ ಮಾನವರಿಗೂ ತಿಳಿಯದ ಹಾಗೆ ತಪಸ್ಸನ್ನಾಚರಿಸಬೇಕು ಎಂದಿದ್ದರೆ ನನ್ನ ಈ ರೂಪವನ್ನೇ ಮರೆಮಾಚಬೇಕು. ಯಾವ ರೂಪ ಆದಿತು ಎಂಬ ಹಾಗೆ ನೋಡಿದೆ ಎಂದಾದರೆ ಕಾಣುತ್ತಾ ಇದೆಯಲ್ಲ ದೂರದಲ್ಲಿ ಮಹಿಷಿಗಳ ಹಿಂಡು. ಆ ಮಹಿಷಿಗಳ ಹಿಂಡಿನಲ್ಲಿ ನಾನೊಂದು ಮಹಿಷಿಯಾಗಿ ಸೇರಿಕೊಂಡು ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸಿ ಒಲಿಸಿಕೊಳ್ಳುತ್ತೇನೆ ಎಂಬಂತಹ ತೀರ್ಮಾನ. ತಡವಿಲ್ಲ, ಇನ್ನು ಶೀಘ್ರದಲ್ಲಿ ಮಹಿಷಿ ರೂಪವನ್ನು ತಾಳುತ್ತೇನಂತೆ. ತಪಸ್ಸಿನಿಂದ ಎಲ್ಲವನ್ನು ಪಡೆಯುವುದಕ್ಕೆ ಸಾಧ್ಯ ಎನ್ನುವುದನ್ನು ಅರ್ಥೈಸಿಕೊಂಡಂತಹ ನಾನು ಲೋಕದ ಹಿತವನ್ನು ಸಾಧಿಸುವುದಕ್ಕೆ ತಪಸ್ಸನ್ನಾಚರಿಸ್ತಾ ಇದ್ದೆ. ಒಮ್ಮಿಂದೊಮ್ಮೆಲೆ ಬಡಿದೆಬ್ಬಿಸಿದಂತಹ ಅನುಭವ ಕಣ್ತೆರೆದು ನೋಡಿದೆ ಅಂತಾದ್ರೆ ಪ್ರಪಂಚವೇ ಅಲ್ಲೋಲಕಲ್ಲುವಂತಹ ಸ್ಥಿತಿಯನ್ನು ಕಾಣ್ತಾ ಇದ್ದೇನೆ. ಇದಕ್ಕೆ ಕಾರಣ ಏನೆನ್ನುವಾಗಿ ದಿವ್ಯ ದೃಷ್ಟಿಯಿಂದ ನೋಡಿದರೆ ತಿಥಿದೇವಿ ಮಗಳಂತಹ ಮಾಲಿನಿ ತನ್ನ ಸ್ವಾರ್ಥ ಸಾಧನೆಯನ್ನು ಸಾಧಿಸುವುದಕ್ಕಾಗಿ ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ಇದು ಯಾರಿಗೆ ಅಪಮಾನ? ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ನಿಜ ರೂಪವನ್ನು ಮರೆಗೊಳಿಸಿದ್ದಾಳೆ, ಮಹಿಷಿ ರೂಪವನ್ನು ಧರಿಸಿದ್ದಾಳೆ. ಹಾಗಾಗಿ ಕೇವುದರದಲ್ಲಿ ಮಹಿಷನ ಹುಟ್ಟಲಿ. ನಾನು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ ಮೂರು ಮೂರ್ತಿಗಳಿಗೂ ಸಾಧ್ಯವಾಗದೆ ಹೋಗಲಿ. ಈ ಸ್ಥಳ ಪವಿತ್ರವಾಗಿದೆ. ಯೋಗ್ಯವಾದಂತಹ ಸ್ಥಳವನ್ನು ಹರಿಸುತ್ತಾ ಮುಂದುವರಿತೇನಂತೆ. ಏನಿದು ಏನಿದು ಘನದರದ ಪವು ಮಾಲಿನಿ ಮಣಿಯಿನಿ ಬಳಲಿಗೆ ದಿಟವೋ ಸಾಧುರಂಗದಿ ಬೀಳುವ ನದಿರುವುದು ನದಿಗರೈ ನನ್ನ ಕಮಲ ಜಲು. ಮಗಳೇ ಮಾಲಿನಿ, ನೀನು ಯಾರ ಕುರಿತು ತಪಸ್ಸನ್ನು ಆಚರಿಸ್ತಾ ಇದ್ದೆವು. ಆ ಬ್ರಹ್ಮದೇವನೇ ಸತ್ಯಲೋಕದಿಂದ ಇಳಿದು ಬಂದಿದ್ದೇನೆ. ನಿನ್ನ ಮನದ ಅಪೇಕ್ಷೆ ಏನುಂಟು ಕೇಳಿಕೋ. ಬಂದೆಯ ತಂದೆ ಕರುಣ ಸಾಗರ ದೇವ ಪರಮೇಷ್ಠಿ ಕೀಳಯ್ಯ. ಓ ಕರುಣ ಸಾಗರ, ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ.
ಭಕ್ತಿಯನ್ನು ತೈಲದೋಪಾದಿಯಲ್ಲಿ ಹರಿಯಬಿಟ್ಟೆ ಎಂದಾದರೆ ಸತ್ಯಲೋಕದಿಂದಲೇ ದರೆಗಿಳಿದು ಬಂದೆಯಾ ತಂದೆ. ಹೌದಮ್ಮ. ಕರುಣೆಯ ತೇರು ನೀನು, ಮಮತೆಯ ಸೂರು ನೀನು, ಕಮಲ ಸಂಭವ ನೀನು. ಹಾಗಿದ್ದರೆ ನೀನೆಷ್ಟು ಕೋಮಲವಾಗಿರಬೇಕು ಹೇಳು. ಒಲಿದು ಅಸ್ತು ಎನ್ನುವುದೇ ಹೌದಾದರೆ ಮನದ ಇಂಗಿತವನ್ನಾಡಲೆ ತಂದೆ. ಹೇಳಮ್ಮ. ನನಗಾಗಿ ಅಲ್ಲ, ಮತ್ತೆ ಹೆತ್ತ ತಾಯಿಗಾಗಿ. ಏನದು? ಕರಟಿ ಕಮರಿ ಹೋಗುತ್ತಿರುವಂತಹ ಅಸುರ ಕುಲವನ್ನು ಉದ್ಧಾರಪಡಿಸಬೇಕೆಂಬುದು ತಾಯಿಯ ಮನದಾಸೆ. ಈಡೇರಿಸುವುದಕ್ಕಾಗಿ ನಿನ್ನನ್ನು ಒಲಿಸಿಕೊಂಡೆ. ಒಂದೇ ಒಂದು ಭಿನ್ನಪ ತಂದೆ. ಯಾವ್ದಮ್ಮ? ಮುಂದೊಂದು ದಿವಸ ನನ್ನ ದಾಂಪತ್ಯ ಜೀವನದಲ್ಲಿ ಪುತ್ರನೋರ್ವ ಜನಿಸಬೇಕು. ಆತ ದುರಧೀರ ಸಮರ್ಥನಾಗಿರಬೇಕು. ಮೂರು ಲೋಕವನ್ನು ತನ್ನಂಕಿತದಲ್ಲಿ ಇರಿಸಿಕೊಳ್ಳುವಂತಹ ಸಾಮರ್ಥ್ಯವಂತನಾಗಿರಬೇಕು. ಅಂತಹ ಪುತ್ರರತ್ನನ್ನು ಪಡೆಯುವಂತಹ ವರವೊಂದನ್ನು ನನ್ನ ಪಾಲಿಗೆ ಒದಗಿಸುವೆಯಾ ಭಗವಂತ? ತಥಾಸ್ತು. ಸಂತೋಷಗೊಂಡೆ ತಂದೆ. ಆದ್ರೆ ನಿನ್ನ ಉದರದಲ್ಲಿ ಕೋಣನೇ ಜನಿಸ್ತ. ಅಯ್ಯೋ, ಎಂತಹ ಕಠೋರವಾದಂತಹ ನುಡಿಗಳನ್ನೇ ಆಲಿಸಿಬಿಟ್ಟೆ ತಂದೆ. ನನ್ನುದರದಲ್ಲಿ ಸಂಜನಿಸುವಂತಹ ಮಗ ಕೋಣನೆ. ಹೌದಮ್ಮ. ಕಾಮಧೇನುವಿನ ಕೆಚ್ಚಲಿನಿಂದ ವಿಷದ ಸೋನೆಯು ಹೊರಬರುವುದಿಲ್ಲವಂತೆ. ಅಂತೆಯೇ ವಿಧಾತನ ಬಾಯಿಯಿಂದ ಶಾಪದ ವಾಕ್ಯ ಬಂತೆ. ಇದನ್ನು ಕೇಳಿಸಿಕೊಂಡು ನಾ ಬದುಕುವುದಕ್ಕಿಂತ ನನಗೆ ಈ ಹೊತ್ತು ಸಾವೇ ಸಂಭವಿಸಲಿ ತಂದೆ. ಮರುಗದಿರು ಮಾಲಿನಿ, ಮರುಗದಿರು ಮಾಲಿನಿಯೇ, ಮುದಿವರ ದೊರೆದ ವಚನವು ತಪ್ಪಲರಿಯದು ಕರಡ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ದುರಪರಾಕ್ರಮೇನಿದೆ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ ಸತ್ಯವೇ ಮರೆಯ ಮಾದಲ್ಲೆನುಗ ಸಂತೈಸಿದನು ಮಾಲಿನಿಯ ಮರುಗದಿರು ಮಾಲಿನಿಯೇ ಆ ತಂದೆ. ನಾನಾಡಿದ ಮಾತಿನಿಂದ ನೊಂದುಕೊಂಡಂತಹ ನೀನು ಕಣ್ಣೀರ ಧಾರೆಯನ್ನು ಹರಿಸ್ತಾ ಆ ಇದ್ದ. ಸ್ಥಿತಿ ಆಯ್ತಲ್ವೇ ನನ್ನ? ನಿನ್ನ ಪಾಲಿಗೆ ಈ ರೀತಿಯಾಗಿ ವರಲಭಿಸುವುದಕ್ಕೆ ನಾನು ಕಾರಣ ಅಲ್ಲ, ಮತ್ಯಾರು ತಂದೆ? ನೀನೇ ಕಾರಣ. ನಾನು ಕಾರಣವೇ? ಯಾವ ರೀತಿ? ನೀನು ತಪಸ್ಸನ್ನಾಚರಿಸುವ ವಿಚಾರವನ್ನು ಅರಿತ ಹಾ. ಹತ್ತಿರದಲ್ಲೇ ತಪವನ್ನೆಸಗುತ್ತಿರುವ ಆ. ಮುನಿ ಭಾರ್ಗವರ ಶಿಷ್ಯ ಸುಪಾರ್ಶಿತು ಅರಿತು ಇಲ್ಲಿಗೆ ಐತಂದು ಯಾವ ಮಹಿಷ ರೂಪವನ್ನು ಧರಿಸಿ ತಪಸ್ಸನ್ನು ಆಚರಿಸ್ತಾ ಇದೆಯೋ ಸರಿ. ಅಂತಹ ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲನ್ನಾಗಿ ಶಾಪವನ್ನಿಟ್ಟಿದ್ದಾರಮ್ಮ. ಮುನಿಶಾಪ ರಸಿಯಲ್ಲಿ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ನಾನು ಅರಿತಿದ್ದೇನೆ ತಂದೆ. ಹೌದಮ್ಮ. ಆದರೆ ಒಂದು, ನಾ ತಪದ ಮೂಲಕ ಮೆಚ್ಚಿಸಿಕೊಂಡಿರುವುದು ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರನ್ನಲ್ಲವೇ? ನಿಮ್ಮಿಂದ ಪರಿಮಾರ್ಜನೆ ಸಿಗುವುದಕ್ಕಿಲ್ವೇ ತಂದೆ? ಖಂಡಿತ ಸಾಧ್ಯವಿಲ್ಲ ಅಮ್ಮ. ಯಾಕಿಲ್ಲ? ನಾನು ಪಟ್ಟ ಶಾಪ ಮೂರು ಮೂರ್ತಿಗಳಿಂದಲೂ ಪರಿಹಾರ ಕಾಣದೇ ಹೋಗಲಿ ಎನ್ನುವ ಹಾಗೆ ಮುನಿಗಳೇ ವಚನವನ್ನಿಟ್ಟಿದ್ದಾರೆ. ಹಾಗಿದ್ದರೆ ನಾ ಮಾಡಿದಂತಹ ತಪಸ್ಸು ವ್ಯರ್ಥವೇ? ಖಂಡಿತ ವ್ಯರ್ಥವಾಗಿಲ್ಲ ಅಮ್ಮ. ಏನಿದೆ ಪ್ರಯೋಜನ? ವನನಾದರೂ ಜಾಣನಾಗಿರ್ತಾನೆ. ಸರಿ. ಮೂರು ಲೋಕದಲ್ಲಿ ತನ್ನ ಅಧಿಕಾರ ಸ್ಥಾಪನೆಯನ್ನು ಮಾಡುವುದರ ಮುಖೇನ ಆ. ವಿಭು ಅನ್ನಿಸಿಕೊಳ್ತಾನೆ. ಶೂರನಿದ್ದಾನೆ, ಧೀರನಿದ್ದಾನೆ, ಮಹಾಬಲನಿದ್ದಾನೆ, ಧೈರ್ಯವಾಗಿ. ಹರ್ಷವಾಯಿತು ತಂದೆ, ಹರ್ಷ. ವಿಚಾರವನ್ನು ಹೆತ್ತ ತಾಯಿಗರು ಬೇಕಾದ್ದು ಕರ್ತವ್ಯವಲ್ಲವೇ? ಆದಷ್ಟು ಬೇಗ ಶೋಣಿತಾಪುರವನ್ನು ಸೇರಿಕೊಳ್ಳುತ್ತೆ. ಕನಕ ಗರ್ಭನ ನೇಮವನುಗೊಂಡು ಮಾಲಿನಿ ಕನಕ ಋಷವನೆ ತಾಳಿಯೇ ಕ್ಷಣದೊಡ ನಿಜ ರೂಪವನ್ನು ತಡೆಯುತ್ತಲೇ ಮನಗೈತಿ ಜನನಿಯಲಿಯೇ ಕೆಲ ಕಾಲಗಳೆಲ್ಲ ಸತಿ ಗರ್ಭವು ತಿಳಿದು ಚೆಲುವ ಸುಕುಮಾರನಂ ಪಡೆದಿರಲು ಹರುಷದಲ್ಲಿ ಗೆಲಿದು ಸುರಪುರವಾಳ್ವ ಬಗೆಗೆರಿಯದ ದಿಗಿಯು ಮರುಗುತ್ತಿರಿ ತನ್ಮನದಲ್ಲಿ ಆ ಆ ಜಯ ನಮೋ ಜಗದೀಶ್ವರ, ರಕ್ಷಿಸು ತಂದೆ ರಕ್ಷಿಸು. ಪರಿಚಿ ಸಂಭೂತನಾಗಿರ್ಪ ಕಶ್ಯಪರಿಗೆ ಸಿವ ತರುಣಿಯರ್ 13 ಅಂತೆ ಅವರಲ್ಲಿ ಹಿರಿಯಾಕೆ ನಾನು ಪತಿಯ ಅನುಗ್ರಹದಿಂದ ಮಗಳೊಬ್ಬಳನ್ನು ಪಡೆದುಕೊಂಡಿದ್ದೇನೆ.
ಮಕ್ಕಳನ್ನು ಹಡೆದ ಮಾತ್ರಕ್ಕೆ ತಾಯಿಯಾದವಳು ಪುತ್ರವತಿ ಆಗುವುದಿಲ್ಲವಂತೆ. ಮಕ್ಕಳು ಸಾಧಕರಾದಾಗ ಮಾತ್ರ ತಾಯಿ ಪುತ್ರವತಿ ಎನಿಸಿಕೊಳ್ಳುತ್ತಾಳೆ. ಅಂತೆಯೇ ನನ್ನ ಮಗಳು ಸಾಧಕಿದ್ದಾಳೆ. ಆಕೆಯನ್ನು ಮಗಳು ಎಂದು ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಪಡುತ್ತೇನೆ. ಯಾಕೆ ಬಲ್ಲಿರ? ವಿಶೇಷವಾಗಿ ಕಾನನವನ್ನು ಸೇರಿಕೊಂಡು ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸಿ ಬ್ರಹ್ಮದೇವನ ಅನುಗ್ರಹವನ್ನು ಮಾತ್ರವಲ್ಲದೆ ವರಬಲವನ್ನು ಸಂಪಾದಿಸಿಕೊಂಡು ಬಂದಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಆಕೆಯನ್ನು ಪಾತಾಳ ಲೋಕದ ಮಧುವನದ ಅಧಿಕಾರಿಯಾದಂತ ವಿದ್ಯುನ್ಮಾಲಿಯೊಡನೆ ಮದುವೆ ಮಾಡಿಸಿದ್ದೇನೆ. ದಾಂಪತ್ಯ ಎನ್ನುವ ವೃಕ್ಷದಲ್ಲಿ ಬೆಳೆಯುವ ಸತ್ವಲವೇ ಸಂತಾನವಂತೆ. ಅಂತೆಯೇ ಅವರೀರ್ವರ ಬಾಳಲ್ಲಿ ಮಗನೂರು ಜನಿಸಿಕೊಂಡಿದ್ದಾನೆ. ಆತನಿಗೆ ಮಹಿಷ ಎಂದು ಹೆಸರಿರಿಸಿದ್ದೇನೆ. ಮೊಮ್ಮಗನ ಆಟ ಪಾಠದ ಕಥೆಯನ್ನು ನೋಡುವಾಗ ಒಂದೆಡೆ ಆನಂದವಾದರೆ ಇನ್ನೊಂದೆಡೆ ನನ್ನ ಬಾಳಿನಲ್ಲಿ ಕಗ್ಗತ್ತಲೆಯೇ ಕವಿದಿದೆಯಲ್ಲ. ನನ್ನ ಚಿಂತೆಯನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ? ಮಗಳಾದಂತಹ ಮಾಲಿನ್ಯನ್ನು ಮದುವೆ ಮಾಡಿಸಿಕೊಟ್ಟರು ನೀವು. ಮಗನೊಬ್ಬ ಹುಟ್ಟಿಕೊಂಡಿದ್ದಾರೆ. ಮಹಿಷಾಂತ ನಾಮಕರಣವನ್ನು ಮಾಡಿದವರು ನಾವಿದ್ದೇವೆ. ಈ ಸಂದರ್ಭಕ್ಕೆ ಸಂತೋಷಗೊಳ್ಳಬೇಕಾದರು ನೀವು. ಯಾಕಮ್ಮ ಈ ಕಣ್ಣೀರು? ಸುರ ಸಮರ್ಥನಾಗಿರುವಂತಹ ವಿದ್ಯುನ್ಮಾಲಿ ನಾನಿದ್ದರೆ ಹೇಳಮ್ಮ. ವಿದ್ಯುನ್ಮಾಲಿ ಅತ್ತೇವರೇ, ನಿಮಗೆ ಚಿಂತೆ ಏನೆಂಬುದಾಗಿ ಕೇಳ್ತಾ ಇದ್ದೀಯಲ್ಲ. ಸಂತೋಷವಾಯಿತು ಕಂದ. ಒಬ್ಬ ಒಳ್ಳೆ ಅಳಿಯನನ್ನು ಪಡೆಯಬೇಕಾದರೆ ಯೋಗ್ಯವೂ ಭಾಗ್ಯವೂ ಎರಡೂ ಬೇಕಂತೆ. ಅಂತೆಯೇ ನೀನು ನನಗೆ ಅಳಿಯನೂ ಹೌದು ಮಗನೂ ಹೌದು ಕಂದ. ನನ್ನ ಚಿಂತೆಯನ್ನು ಏನೆಂದು ಹೇಳಲಿ ಕಂದ. ಏನಾಯ್ತು? ಸುರಲೋಕವನ್ನು ಆಳಬೇಕೆನ್ನುವ ಆಸೆಗೆ ಬೇಕಾಗಿ ಹಡಿದಂತಹ ಮಕ್ಕಳನ್ನೆಲ್ಲ ಕಳುಹಿಕೊಟ್ಟೆ ಕಂದ. ಆ ದೇವತೆಗಳೆಲ್ಲ ನನ್ನ ಮಕ್ಕಳನ್ನು ಕೊಂದೆಡೆಯಿದರು ಮಗನು. ಆ ದೇವತೆಗಳನ್ನು ಸೋಲಿಸಿ ಸುರಪುರವನ್ನು ಆಳುವಂತ ನನ್ನ ಆಸೆ ಈಡೇರಿಸುವವರು ಯಾರಿದ್ದಾರೆ ಕಂದ? ಜಯಶಾಲಿಯಾಗಿ ಬಾ ಮಗನೇ.
ಏನಲ್ಲವು ಇದುವರೆಗೆ ಕಂಡವ ನಾನಲ್ಲ. ಯಾರು ನೀನು? ಸುರರ ಪಕ್ಷಪಾತಿಯಾಗಿ ಬಂದೆಯೋ? ಎಪ್ಪಿಸುವಂತ ಅಧಿಕಾರವನ್ನು ಕೊಟ್ಟರು ನನಗೆ ಯಾರು? ಯಾಕೆ ಹೀಗೆ ಮಾಡಿದ್ದೆ? ತಾನು ತಾನಾಗಿಯೇ ಮೆರೆದೆಯ ಮರಣ ಇಲ್ಲೆನ್ನುವಂತ ಅಹಂಕಾರದಿಂದ ನೇರವಾಗಿ ಸುರಲೋಕವನ್ನಡಲಿ ಇಂದ್ರಾಣಿ ಸುಮನ ನೀನು ಮಾಡಿದ ತಪ್ಪನ್ನು ತಟ್ಟಿ ಕೇಳುವುದಕ್ಕೆ ಬೇಕಾಗಿ ಸುರರ ಮೊರೆಯನ್ನು ಆಲಿಸಿ ಬಂದವ ಯಕ್ಷರಾಜ
ಭರದಿ ನಡೆದಾಗ ಮಾವಿನಿಗೆ ಎರಗಿ ಎರಗಿ ಬೀಳಿದನು ಅಮ್ಮ 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 ಸದ್ಯಕ್ಕೆ ಯಾವ ಹೋಮವೂ ಇಲ್ಲಿ ನಡೆದಿಲ್ಲ. ಮತ್ತೆ ಆ ಓ ಅಮ್ಮ ಯಾರು? ಸ್ವಲ್ಪ ನೀರು ಬೇಕಾ ನಿನಗೆ? ಶುಚಿತ್ವ ಮಾಡೋದಕ್ಕೆ ಮಾಲಿನ್ಯ ಆಗಿದೆಯಂತೆ. ಆ ಮಾಲಿನಿ ಅಮ್ಮ ನನ್ನ ಹೆಸರು ಅದ್ಯಾರು? ಹೇ ಅಮ್ಮ ಮಾಲಿನಿ. ಏನದು ಏನದು? ಏನಾಯ್ತೀಗ? ಯಾರು ಅಲ್ಲ ಯಾರು ಅಂತ ಬೇಡವಾ? ನನ್ನ ಗಂಡನ ಪರಿಚಯ ಸಿಗುವುದಿಲ್ವೇನೋ ನನಗೆ ಅಂತ ಹೇಳಲಿಕ್ಕಾಗ್ತದಾ? ಏನು ನಿಮ್ಮ ಗಂಡ ಅಂತ ಹೇಳಲಿಕ್ಕಾಗ್ತದಾ? ಅಲ್ಲ ನನ್ನ ಗಂಡ ಯಾರು ಅಂತ ನನಗೆ ಗೊತ್ತು, ನೀವು ಹೇಳ್ಬೇಕಂತಲೇ ಇಲ್ಲ. ಯಾರು ನೀನು? ಅವರ ಜೊತೆಯಲ್ಲಿ ಇರುವವನ. ಏನು ಮಾಡುದು? ಅವರ ಜೊತೆಯಲ್ಲಿ ಇರುವುದಲ್ಲ. ಹೌದಾ? ಈಗ ಹಿಡ್ಕೊಂಡು ಹೋಗುದು. ಅವರು ಮುಂದೆ ಹೋಗ್ತಾರೆ, ನಾವು ಹಿಂದಿನಿಂದ ಇಟ್ಕೊಂಡು. ಹೌದೌದೌದು. ನನ್ನವರು ಹಾಗೆ ಕೆಲವು ಮಂದಿಯನ್ನು ಕರ್ಕೊಂಡು ಹೋಗ್ತಾರೆ. ಯಾರು ಅಂತ ಪರಿಚಯ ನನಗಿಲ್ಲ. ಅವರ ಜೊತೆಗೆ ತುಂಬಾ ಮಂದಿ ಹೋಗ್ತಾ ಇರ್ತಾರೆ. ಅಲ್ಲ, ಅವರು ಮೊನ್ನೆ ಸಭೆಯಲ್ಲಿ ಹೇಳಿದಲ್ಲ. ಏನು ಹೇಳಿದ್ರು? ನಾವು ಇಲ್ಲೇ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಹೋಗುವ. ಹೋಗುವ? ಮತ್ತೆ ನೀನು ಸುಮ್ಮನೆ ಇದ್ದದ್ದು ಯಾಕೆ? ಇಲ್ಲಿ ಏನಾದ್ರು ಕೆಲಸ ಇಲ್ವಾ? ಸ್ವಲ್ಪ ಕೆಲಸ ಮಾಡಿದ್ರೆ ಆಗ್ತಿತ್ತಲ್ಲ. ಮತ್ತೆ ಇಲ್ಲಿ ಅಲ್ಲ, ಮತ್ತೆ ಎಲ್ಲಿಗೆ? ಮೇಲೆ. ಮೇಲೆಲ್ಲಿಗೆ? ಗುರುಪುರ. ಅಲ್ಲಿಗೆ ಹಾಕು. ಓ, ಅಷ್ಟು ದೂರ ಹೋಗಿ ನೀನು ಮಾರಬೇಕಾ? ಇಲ್ಲೇ ಮಾರಾಟ ಮಾಡಬಹುದಪ್ಪ. ಮಾರಾಟ ಅಲ್ಲ, ಮತ್ತೇನು? ಅದು ಕೊರತ. ಅದೇನು? ಬಿಲ್ಲಿಡಿದು ಮಾಡ್ತಾರಲ್ಲ. ಓ, ಹೋರಾಟ. ಅದೇ ದಿಗ್ವಿಜಯ. ದಿಗ್ವಿಜಯಾರ್ಥಿಯಾಗಿ ಹೋಗಿರುವುದು ನನ್ನ ಸುರಪುರಕ್ಕಲ್ವೇ? ನೀನಲ್ಲಿಂದ ಬಂದದ್ದು? ನನ್ನವರು ಅವರಲ್ಲ, ಅವರು ಬರಲಿಲ್ಲ. ಮತ್ತೆ ಅವರ ವಿಚಾರ ತಿಳಿಸಬೇಕು. ಹೌದಾ? ಏನದು? ಲಾಲಿಸಬೇಕು ತಾಯಿಯೇ, ಲಾಲಿಸಬೇಕು ತಾಯಿ ನಿನ್ನ ಮಾಲಿನಿ ಗುಣಮಣಿ. ಆ
ಇದು ಬಿಡುವುದಿಲ್ಲ. ಸಿಕ್ಕಿದ್ದನ್ನೆಲ್ಲ ತಿನ್ನುವುದಲ್ಲ ಇದೆ ಅಂತ. ಅಲ್ಲ, ಇದು ಬಿಡುವುದಿಲ್ಲ. ಹಾ. ಹೇಳಲಿಕ್ಕೆ ಸುರಪುರಕ್ಕೆ ಹೋದವನಲ್ವೇ ನೀನು? ಹೌದು. ಏನಾಯ್ತು ಅಲ್ಲಿಯ ವಿಚಾರ ಏನು? ಸ್ವಲ್ಪ ನಿಲ್ಲಿ. ಹಾ. ಏನಾಯ್ತು? ಅಮ್ಮ, ನಾವು ಅಲ್ಲಿಗೆ ಹೋದದಲ್ಲ, ಹಾ. ಅಲ್ಲಿಗೆ ಹೋದದ್ದೇ ತಡ. ನಮ್ಮ ವಿರೋಧಿಗಳೆಲ್ಲ ಬಂದ್ರು. ಯಾರು? ಅವ್ರ ಮೇಲಿನವರು. ಸರಿ, ಯಾರೆಲ್ಲ ಬಂದ್ರು? ಅಗ್ನಿ, ವಾಯು, ಕಂಬಾರ, ನೀರುಪತಿ. ಅಗ್ನಿ, ವಾಯು, ಕುಬೇರ, ನಿರುತಿ. ಅವರು ಸಪುರದವ. ಅದ್ಯಾರು? ನೀರುಪತಿ. ನಿರುತಿ. ಅವರೆಲ್ಲ ಬಂದ್ರು. ನಮ್ಮ ರಾಯರ ಎದುರುಗಡೆ ನಿಂದದ್ದೇ ತಡ. ನಮ್ಮ ರಾಯರಿಗೆ ಒಂದು ಸ್ವೀಟ್ ಬಂತು. ಏನದು? ಅದು ಆ ಸಿಟ್ಟು ಬಂದದ್ದು? ಸಿಟ್ಟಿನ ಪರಿಣಾಮ ಒಂದೊಂದೇ ಬಿಟ್ರು. ಏನು? ಸರಪಡಿ. ಆ ಶರಪಿಡಿದು ಬಿಟ್ಟದ್ದು ಹಾ. ಪರಿಣಾಮ ಅವರೆಲ್ಲ ಒಂದೇ ಬಾರಿಗೆ ಹೋದ್ರು. ಎಲ್ಲಿಗೆ ಹೋದದ್ದು? ಒಂದೇ ಬಾರಿಗೆ ಹೋದ್ರು. ಅದ್ಯಾಕೆ? ಅವರೆಲ್ಲ ಪೆಟ್ಟಿದ್ರು. ಆ ಒಂದೇ ಬಾರಿಗೆ ಓಡಿ ಹೋದದ್ದು. ಆಮೇಲೆ ನೋಡ್ತೇನೆ ಅಮ್ಮ, ನೋಡ್ತೇನೆ. ಸುರತ್ಕಲ್ನ ಕಡೆಯಿಂದ 56ರಲ್ಲಿ ನೇತಾಡಿಕೊಂಡು ಗುಜರಿ ಹಿಡ್ಕೊಂಡು ಒಬ್ಬ ಬಂದ. ಆ ಕಡೆ ಎಲ್ಲಿಂದ? ಸುರಪುರದ ಕಡೆಯಿಂದ ಐರಾವತವನ್ನು ಏರಿಕೊಂಡು. ಮತ್ತೆ ಅದು ಐರಾವತವಲ್ಲ? ಅವರಿಗೆ ಸಾಮಾನ್ಯದವರು ಹೋಗುದಾ? ಅದರಲ್ಲಿ ಸಾಮಾನ್ಯದವರು ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕೆ? ಅದಕ್ಕೆ 1000 ಉಂಟಲ್ಲ. ಐರಾವತಕ್ಕ ಏನು? ಸೊಂಡಿಲು. ಆ ಸೊಂಡಿಲು 1000. ಸರಿ, ಮತ್ತೆ ಕೈಯಲ್ಲಿರುವುದು ಯಾವುದು? ವಜ್ರಾಯುಧ. ಮತ್ತೇನು? ವಜ್ರಾಯುಧವನ್ನು ಹಿಡಿದುಕೊಂಡು ಬಂದದ್ದು. ಅವನ ಪರಿಚಯ ನಿನಗೆ ಸಿಗದೆ ಹೋಯಿತೆ. ಎಲ್ಲರೂ ಹೇಳ್ತಾ ಇದ್ರು ಏನು ಅಂತ? ಚಚಿಪತಿ. ಶಚಿಪತಿ ಅವನೇ ಸುರಪ. ನಿನ್ನ ಸ್ವಲ್ಪವೇ ಏನಾಗಿದೆಯೋ ನಿಮಗೆಲ್ಲ. ಮತ್ತೆ ಅಲ್ಲಿ ನಮ್ಮ ರಾಯರು ಹೇಳಿ, ಹೇ ಸುರಪನೇ, ಬಂದೆಯ ಕಪಟಿ ಮಗನೇ, ಬಂದೆಯ ಕಪಟಿ ಮಗನೇ. ಬಂದದ್ದು ಒಳ್ಳೇದಾಯ್ತು. ಒಳ್ಳೇದಾಯ್ತು. ನಿನ್ನಲ್ಲಿ ಎಲ್ಲಿದೆ ಬಲ್ಬ್ ಉಂಟಾ? ಯಾವುದುಂಟಾ? ಎಲ್ಲಿದೆ ಬಲ್ಬ್? ನಿನ್ನ ಕೈಯಲ್ಲಿ ಬಲ ಉಂಟಾ? ಇದ್ದಾರೆ ಅಲ್ಲಿ ಕುಳಿತುಕೊಂಡು ಏನು ನೋಡ್ತಾರೆ? ಬರ ಉದ್ದಲಂಗದೊಳಗೆ ಈಗ ಬರ. ಎಲ್ಲಿಗೆ? ಬರ. ಏನ? ನಾನಿದ್ದೇನೆ, ಬರ. ಏನ? ಏನು? ಅಲ್ಲಿ ನಿಂತು ಏನು ನೋಡುತ್ತಾ ಇರುವೆ? ಯುದ್ಧರಂಗದೊಳಗೆ ಬಾ ಅಂತ. ಅಯ್ಯೋ ದೇವ, ಏನಾಯ್ತು? ಅದು ಎಂತದು? ಯುದ್ಧರಂಗ. ಯುದ್ಧರಂಗವ? ನಾನು ಉದ್ದಲಂಗ ಅಂತ ಎಣಿಸಿದ್ದು. ಅಯ್ಯೋ, ಏನಾಯ್ತು ಮತ್ತೆ? ಹಾಗೆ ಹೇಳಿದ್ದೆ ತಡ. ಸುರಪ ಕುಳಕನೆ. ಏನ? ಯುದ್ಧರಂಗಕ್ಕೆ ಬಂದ. ಪರಿಣಾಮ ನಡೆದಂತ ಭೀಕರ ಭಯಂಕರ ಕೋಲದಲ್ಲಿ, ಆ ಕೋಲಾಹಲದಲ್ಲಿ ಸುರಪ ದೇವಲಕ್ಕನ್ನು ಬಿಟ್ಟು ಓಡಿ ಹೋದ. ಅಯ್ಯೋ, ಇಲ್ಲಿ ಒಬ್ಬರಾದ್ರೂ ಬೇಕಲ್ಲ, ಯಾರಿದ್ದಾರೆ? ಏನಾಯ್ತ ನಿನಗೆ? ಸ್ವರ್ಗಲೋಕ ನಮ್ಮ ಪಾಲಿಗೆ ವಶವಾಗಿದೆ ಎಂದಾದರೆ ಸಂತೋಷದ ವಿಚಾರ ಅಲ್ವಾ? ನಗು ನಗುತ್ತಲೇ ನೀನು ಆಡಬೇಕಾದಂತಹ ಸಂತೋಷದ ವಿಚಾರ. ಮುಂದುವರಿಸು ಸಂತೋಷದಲ್ಲಿ. ಈಗ ಸುರಪ ಹೋದಕ್ಕೆ ಸಂತಾಪ ಸೂಚಿಸಲ್ಲ. ಸಂತಾಪ ಸೂಚಿಸಲಿಕ್ಕೆ ನಿನ್ನ ಮಾವನವ, ನಿನ್ನ ಅಪ್ಪನ, ಮತ್ತೆ ನೀನೇ ಹಾಕು. ಅಳುಬೇಡ, ಸಂತೋಷದಲ್ಲಿ ನಗು ನಗುತ್ತಾ. ಹೌದೌದು, ಅದು ಹೋಗಿ ನೀನು ನೆಕ್ಕುವುದೇ, ಅದು ಬಿಡು. ನಗುತ್ತಾ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ಕುಣಿದು ಕುಣಿದು. ಏನಾಯ್ತು ನಿನಗೆ? ಸಂತೋಷ ಹೆಚ್ಚಾದದ್ದು. ಸಂತೋಷ ಹೆಚ್ಚಾದ್ರೆ ಅದಕ್ಕೆ ಉಂಟಾ? ಅಲ್ಲ, ಸಂತೋಷ ಹೆಚ್ಚಾದ್ರೆ ಒಂದು 4 ಜನ ಸೇರಿ ಕುಳಿತುಕೊಳ್ಳುವುದು. ಯಾಕೆ? ಸಂತೋಷ ವ್ಯಕ್ತಪಡಿಸಲು. ಒಂದು ವೇಳೆ ಇನ್ನಷ್ಟು ಹೆಚ್ಚಾದ್ರೆ? ಅಲ್ಲಿಗೆ ಹೆಚ್ಚಾದ್ರೆ ಅಲ್ಲಿಗೆ ಮಲಗು. ಮತ್ತೆ ಎದ್ದು ಹೋಗುದು ಯಾವಾಗ? ಯಾರಾದ್ರೂ ಎಬ್ಬಿಸಿದ್ರೆ ಎಬ್ಬುವುದು ಹೋಗುದು, ಇಲ್ಲದಿದ್ರೆ ಎತ್ತರ ಆದ ಮೇಲೆ ಹೋಗು. ಆಯ್ತು ಬಿಡು, ಇಷ್ಟು ಸಾಕಿಲ್ಲಿಗೆ ಮುಂದುವರಿಸು. ಅಮ್ಮ, ನಮ್ಮ ರಾಯರು ನೋಡಿದ್ರಲ್ಲ? ಏನು ನೋಡಿದ್ರು? ಮಸಾಲ ಎಲ್ಲಿ ಉಂಟು? ಯಾಕೆ? ಅಲ್ಲೇ ಕುಳಿತುಕೊಳ್ಳಿ. ಸಿಂಹಾಸನ. ಸಿಂಹಾವಿಷ್ಟರ. ಸಿಂಹ ಎಷ್ಟರದ್ದು ಅಂತ ಕೇಳಿ ಬಾ. ಸಿಂಹಾವಿಷ್ಟರ ಸಿಕ್ಕಿತು. ಕುಳಿತುಕೊಂಡು ಸರಿ ಕುಳಿತದ್ದೇ ತಡ. ಆಚೆಯಿಂದ 3 ಜನ, ಈಚೆಯಿಂದ 2. ಯಾರು? ಅವರೇ ಅಪ್ಸರಿಯರು. ಅಪ್ಸರಾ ಸ್ತ್ರೀಯರು. ನಾರ್ತಿನವರು. ನರ್ತಕಿಯರು. ಅವರೇ ರಂಬೆ, ಉದ್ಬತ್ತಿ, ಮೆಣಬತ್ತಿ, ಮಸಾಲೆ, ಮಂಜಿಗಸ್ತ. ರಂಬೆ, ಊರ್ವಶಿ, ಮೇನಕೆ, ಮಂಜುಗೋಶಿ, ಪುಂಜಿಗಸ್ತಲೆ. ಅದು ತಟ್ಟಿಯಲ್ಲಿ ಕುಣಿದು ಪುಣ್ಯಗಸಿ ಅಲ್ಲ? ಪುಂಜಿಗಸ್ತಲೆ ಹರಿವಾಣ ನೃತ್ಯ. ಹೌದು, ಹರಿವಾಣ ಅಂತ. ಅವ್ರನ್ನ ಒಂದು ನಾಟ್ಯವನ್ನು ಮಾಡಿದ್ವಿ. ಆಮೇಲೆ ನೋಡ್ತೇನೆ ವೇಗವಾಗಿ ಇನ್ನೊಬ್ಳು ಬಂದು. ಯಾರು? ಅಂಬುಲೆನ್ಸ್. ಆಲಂಬುಸ. ಅವರು ಒಂದು ನಾಟ್ಯವನ್ನು ಮಾಡಿದ್ರು. ನಮ್ಮ ರಾಯರಿಗೆ ಸಂತೋಷವಾಗಿ ಕೈ ಹಾಕಿದ್ರು. ಯಾಕೆ? ಕೊಡುವುದಕ್ಕೆ. ಪಾರಿತೋಷಿಕ ಕೊಡುವ ಅಂತ. ನನ್ನವರು ಕೆಲವೊಮ್ಮೆ ಬರುವಾಗ್ಲೇ ಕೊಡ್ತಾರೆ. ಎಲ್ಲರಿಗೆ ಸಿಕ್ಕಿದೆ, ಕೊಟ್ಟಿದ್ದಾರೆ. ಅದೇ ಬೇಕಾಗಿರುವುದು. ಸಂತೋಷ ಇಮ್ಮಡಿ ಆಯ್ತು ಅವರು. ಹೌದು, ಇಮ್ಮಡಿ ಆಯ್ತು. ಎಲ್ಲರೂ ಕುಣಿತಾ ಇದ್ರು. ಆಮೇಲೆ ನೋಡ್ತೇನೆ ಅಮ್ಮ, ಹಾಲಾಡಿಯಿಂದ ಒಂದು ರಿಕ್ಷಾ. ಅಲ್ಲಿಂದ? ಹಾಲಾಡಿಯಿಂದ. ಅದು ಯಾಕೆ ಅಲ್ಲಿಂದ? ಹಾರಾಡಿಕೊಂಡು ಹಾರಾಡಿಕೊಂಡು ಬರುವುದು ಯಕ್ಷ ಎಂಬ ಹಾಗೆ ಅರ್ಥ ಆಯ್ತು. ಯಾವುದು? ಏನ
ಯಕ್ಷ ಹೆಸರಿಲ್ವಾ? ಯಕ್ಷರಾಜ ಸಿಂಗಲಕ್ಷ. ಯಕ್ಷರಾಜ ಪಿಂಗಳಾಕ್ಷ ಬಂದದ್ದೇ ತಡ ನಮ್ಮ ರಾಯರು ಎದುರುಗಡೆ ನಿಂದು ನಮ್ಮ ರಾಯರು ಹೇಳಿದ್ರು, ಓಹೋ ಯಕ್ಷರೇ. ಯಾವುದು? ಯಕ್ಷರೇ. ಯಕ್ಷನವರೇ. ಒಂದು ತೆಗ್ದದ್ದು. ಯಾವುದು? ಅವ ಕೊಡ್ಲಿಕ್ಕೆ ಕವರ್ ಕೊಡ್ಲಿಕ್ಕೆ ಗೌರವ ತೆಗೆದುಕೊಟ್ಟದ್ದು. ಸರಿ, ಕೊಟ್ಟದ್ದೇ ತಡ ಅಮ್ಮ. ಅವನ ಕುತ್ತಿಗೆ ನೋವಾ? ಸರಿ ಇಲ್ವಾ? ಮತ್ತೆ ಅಲ್ಲಿ ನಮ್ಮ ರಾಯರಿಗೆ ಮತ್ತೆ ಅವನಿಗೆ ನಡೆದಂತ ಕಣ್ಣಿನಲ್ಲಿ ಯುದ್ಧ. ಹಾಗೆ ಸರಿ. ಯುದ್ಧದ ಪರಿಣಾಮ ಅವ ಒಂದು ಚಿತ್ತ. ಹೇಗೆ? ಸರಿ, ತಿರುಗಿ ಬಂದ. ಗಡಗಿನಲ್ಲಿ ನಿಂತ. ಅಲ್ಲಿ ಯಾಕೆ ನಿಂತ? ಅಲ್ಲ, ಅಲ್ಲಿ ಬಂದು ನಿಂತ. ಯಾಕೆ? ಒಂದು ಪೆಟ್ಟು ಕೊಟ್ಟದ್ದು. ಎಲ್ಲಿ? ಯಾರಿಗೆ? ನಮ್ಮ ರಾಯರಿಗೆ. ಏನು? ಕಪದಂಡೆಗೆ. ಕಪಾಲ. ನನ್ನವರಿಗೆ. ನನ್ನವರು ಸುಮ್ಮನೆ ಇದ್ದದ್ದ? ಸುಮ್ಮನೆ ಇರಲಿಲ್ಲ. ಮತ್ತೆ ಕುಳಿತವರು ಅಲ್ಲಿಗೆ ಎದ್ದು ನಿಂತ. ಎದ್ದು ನಿಂತದ್ದು ಯಾಕೆ? ನನ್ನವರಿಗೆ ಈಗ ಕೋಪ ಬಂದಿದೆ. ನನ್ನವರು ಯಾರು? ನಿಮ್ಮವರು ಶೆಟ್ಟಿಗಾರಲ್ವಾ? ನನ್ನವರು ಶಕ್ತಿಗಾರರು. ಅವರು ಶಕ್ತಿಗಾರರು. ಆಮೇಲೆ ನೋಡ್ತೇನಮ್ಮ, ಯಕ್ಷ ಇನ್ನೊಮ್ಮೆ ಗಡಂಗಿನಲ್ಲಿ ಬಂದು ನಿಂತ. ಅವಾಗ ಬಂದು ನಿಲ್ಲುದು ಯಾಕೆ? ಅಲ್ಲಿ ಕೊಡ್ಲಿಕ್ಕೆ ನಮ್ಮ ರಾಯರಿಗೆ ಒಂದೊಂದು ಪೆಟ್ಟು. ಏನು? ಇನ್ನೊಂದು ಕೊಟ್ಟ ನಮ್ಮ ರಾಯರಿಗೆ. ನನ್ನವರು ಸುಮ್ಮನೆ ಇದ್ದದ್ದ? ಕಪಾಲಕ್ಕೆ ಬಿದ್ದದ್ದೇ ತಡ ನಮ್ಮ ರಾಯರು ಅಲ್ಲಿ ಎದ್ದು ನಿಂತವರು ಅಲ್ಲಿಗೆ ಮಲೆ. ಅಯ್ಯೋ, ಏನಾಯ್ತು ಅವರಿಗೆ? ಏನಾಗಿಲ್ಲ. ನಿನಗೇನಾಯ್ತಾ? ಹೋಗಿ ಎಬ್ಬಿಸುವುದಲ್ವಾ? ನಾನು ನೋಡಿದೆ ರಾಯರೇ ಚಾತರಿಸಿ ಅಂತ ಹೇಳಿ. ಅದೇನು ಹಾಗೆಂದ್ರೆ? ಚೇತರಿಸಿಕೊಳ್ಳಿ. ನನ್ನವರಿಗೆ ಆಯಾಸ ಆಗಿದೆ, ದೇವಲೋಕವನ್ನು ವಶಪಡಿಸಿಕೊಂಡಿದ್ದಾರೆ. ಹಾಗಾಗಿ ಅವರಲ್ಲಿ ಆಯಾಸ ವಿಶ್ರಾಂತಿ ಪಡೆಯುತ್ತಿರಬಹುದು. ಒಮ್ಮೆ ಎಬ್ಬಿಸಿದ್ರೆ ಎದ್ದು ಬರುವುದಿಲ್ವಾ? ಅಮ್ಮ, ನಿಮ್ಮ ಗಂಡ ನೋಡ್ತೇನೆ ನಾನು ಎಷ್ಟು ಜನಾಲಗೆ ಹೊರಗೆ ಹಾಕಿದ್ದಾರೆ. ಕೆಂಪು ರಕ್ತ ಕರಿಸುತ್ತೇ ಪತಿಯೇ ನೀ ಮಾಡಿದೆಯಲ್ಲ ಈ ಬರೆಯುವ ಜತೆಯಾಗಲು ನನ್ನ ಚೀತಿಯೊಳು ನಾನಿನ್ನು ಬದುಕಲಾರೆ. ನಾನು ವ್ಯತೆಯ ನಾಯರೊಡನೆ ನಲಿ ಪತಿನಿ ಮಾಡಿದೆಯಲ್ಲ ಎಂತಹ ಕರ್ಣಕಠೋರವಾದಂತಹ ವಿಚಾರವನ್ನು ಆಲಿಸಿದ್ದೆ ನಾನು. ಕಾದ ಸೀಸವನ್ನೇ ನನ್ನ ಕರ್ಣಗಳಿಗೆ ಹೊಯ್ದಂತಹ ಅನುಭವ ನನಗಾಯಿತಲ್ಲ. ಹೆತ್ತ ತಾಯಿಯ ಮನಸ್ಸಿನಲ್ಲಿರುವಂತಹ ಆಸೆಯನ್ನು ನೆರವೇರಿಸಬೇಕೆಂಬಂತಹ ಸದುದ್ದೇಶವನ್ನೇ ಇರಿಸಿಕೊಂಡು ಸ್ವರ್ಗಕ್ಕೆ ನಡೆದವರು ನನ್ನವರು. ವಶಪಡಿಸಿಕೊಂಡು ಬರುವಂತಹ ಸುವಾರ್ತೆಯನ್ನು ಕೇಳಿಸಿಕೊಳ್ಳಬೇಕು ಎಂಬ ಹಾಗೆ ಆಸೆ ಪಟ್ಟಂತಹ ಮಾಲಿನಿಗೆ ನನ್ನವರ ಮರಣದ ವಾರ್ತೆಯನ್ನು ಕೇಳುವಂತಹ ದುಸ್ಥಿತಿ ಒದಗಿ ಬಂತಲ್ಲ. ಸತಿಪತಿಯನ್ನು ಜೊತೆಗಿರಬೇಕು ಎಂಬ ಹಾಗೆ ಆಸೆ ಪಟ್ಟಂತಹ ಈ ಮಾಲಿನಿ ಒಂಟಿಯಾಗಿ ಹೋದಳೆ. ನನ್ನವರು ಅರ್ಧಕ್ಕೆ ಕೈ ಬಿಟ್ಟು ಹೋದರೆ ಇಲ್ಲ, ನಾನಿನ್ನು ಬದುಕಲಾರೆ. ನನ್ನವರನ್ನು ಬಿಟ್ಟು ಬದುಕುವಂತಹ ಸಾಮರ್ಥ್ಯ ನನಗಿಲ್ಲ. ನಾ ಬದುಕುವುದಿಲ್ಲ. ಹತ್ತು ಫಲವೇ ಸುಮ್ಮನೆ ಸತ್ತವರು ಜೀವಿ ಮರಿ ಸಮರಸವತರಾಗಿಗ ತರಳ ವಶಿಷಾಸುರಗಿ ಹಗನಗಳ ಸುಮನದ ಬಂಧುವರು ಅಲ್ಲಿಗಳಿದು ನಾಗವ ಕತ್ತಿಯಲ್ಲಿ ವಿಷ ಕೈಲೆ ಎನ್ನುತ್ತಲೇ ಕರೆದ ನನ್ನವರನ್ನು ನಾನು ಕಳೆದುಕೊಂಡೆ ಎಂಬ ಕಾರಣಕ್ಕಾಗಿ ನಾ ಸಾವಿನ ದಾರಿಯನ್ನು ಹಿಡಿದೆ ಎಂದಾದರೆ ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ವಿಧಿಸುವವರು ಯಾರೂ ಇಲ್ಲ. ಸಾಯಕೂಡದು. ನಾ ಸಾಯಬಾರದು.
ನಾ ಇದ್ದು ಸಾಧಿಸಿ ತೋರಿಸಿಕೊಡಬೇಕು. ಹಾಗಿದ್ದರೆ ನನಗಿಂತಹ ಸ್ಥಿತಿಯನ್ನು ತಂದು ಕೊಟ್ಟವರು ಯಾರು? ಯಾರು? ದೇವತೆಗಳೇ, ದೇವತೆಗಳೇ, ಹಣೆಯ ಕುಂಕುಮವನ್ನೇ ಅಳಿಸಿ ಕೊರಳ ಮಾಂಗಲ್ಯವನ್ನೇ ಕಿತ್ತೆಸೆದಿರ. ಮುತ್ತೈದೆಯಾಗಿ ಬಾಳಬೇಕು ಎಂಬ ಹಾಗೆ ಆಸೆ ಪಟ್ಟಂತಹ ಮಾಲಿನಿಗಿದ್ದು ವಿಧವೆಯ ಪಟ್ಟವನ್ನು ಒದಗಿಸಿಕೊಟ್ಟವರು ನೀವು. ನನ್ನ ಈ ಸ್ಥಿತಿಯನ್ನು ಕಂಡು ನಗುತ್ತಿರಬಹುದು ನೀವು, ಆದರೆ ಇದು ನಿಮ್ಮ ಶಾಶ್ವತವಾದಂತಹ ಸಂತೋಷವಲ್ಲ. ನಿಮ್ಮ ನಗುವನ್ನು ನಿಲ್ಲಿಸದೆ ಹೋದರೆ ನಿಂದಿಸುತ್ತೆ ಮಾಲಿನಿ ನನ್ನಲ್ಲ, ಮಾಲಿನಿ ನನ್ನಲ್ಲ. ನಾನೇಕೆ ಅಳಬೇಕು? ನನ್ನ ಮಗನಿದ್ದಾನೆ. ಮಗ ಮಹೇಶನಲ್ಲಿ ಸಕಲ ವಿಚಾರವನ್ನರಿಹಿದೆ ಎಂದಾದರೆ ಆ ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆಯನ್ನೇ ವಿಧಿಸುತ್ತಾನೆ. ಮಗನನ್ನು ಕರೆಯಲೇಬೇಕು.
ಧ್ವನಿ ಕೇಳಿತು. ಅಮ್ಮ ಹೆತ್ತ ತಾಯಿಯ ಕರುಣಿನ ಕರಿಯೆಂದು ಆಲಿಸಿ ಆಟದ ಬಯಲನ್ನು ಬಿಟ್ಟು ನಿನ್ನಲ್ಲಿಗೆ ಓಡೋಡಿಕೊಂಡು ಬಂದೆ. ಯಾಕೆ ತಾಯಿಯ ಕಣ್ಣೀರು? ಏನಾಯಿತಮ್ಮ? ಕಷ್ಟ ಒದಗಿತು ಮಗನೇ. ನಿನ್ನಲ್ಲಿಗೆ ಬಂದು ನಿನ್ನ ಮುಖವನ್ನು ನೋಡ್ತೇನೆ. ಕಾರೋ ವಾದ್ಯ ಕಣ್ಣುಳಿಸ್ತಾ ಇದ್ದಿ. ಇದನ್ನೆಲ್ಲ ನೋಡುವಾಗ ನಮ್ಮ ಪುರದಲ್ಲಿ ಯಾವುದೋ ಒಂದು ದುರ್ಘಟನೆ ನಡೆದಿದೆ. ನಿನ್ನ ಕಣ್ಣೀರಿಗೆ ಯಾರಮ್ಮ ಕಾರಣ? ಇಂದ್ರಾಜಿ ಸುಮನಸರೇ ಅಲ್ಲೋ ತ್ರಿಮೂರ್ತಿಗಳೇ, ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕಂದ ಕಂದ ನಮ್ಮ ಬಾಳುವೆ ಮಗನೇ
ಮನಸ್ಸಿಗಾಗುವಾಗಂತ ಆನಂದವನ್ನು ಈ ಸಂದರ್ಭದಲ್ಲಿ ಅನುಭವಿಸುವುದಕ್ಕೂ ನನಗೆ ಸಾಧ್ಯವಾಗುತ್ತಿಲ್ಲ. ಯಾಕೆ ತಾಯಿ? ಹಿಂದಿಗಾಗುವಾಗ ನಮ್ಮ ಬಾಳ್ವೆ ಮುಗಿದು ಹೋಯಿತು ಮಗನೇ. ಏನಮ್ಮ ನಿನ್ನ ಮಾತಿನ ಅರ್ಥವಾಗುವುದಿಲ್ಲ ನನಗೆ. ಕೆಲ ದಿವಸಗಳ ಹಿಂದೆ ನಿನ್ನ ತಂದೆ ಎಲ್ಲ ಸೇನೆಯನ್ನು ಸೇರಿಸಿಕೊಂಡು ನಾಕವನ್ನೇರಿದಂತಹ ವಿಚಾರ ನಿನಗೆ ತಿಳಿದಿದೆಯ ಮಗನೇ? ನಾಲ್ಕು ಲೋಕವನ್ನು ಸೇರಿ ಇಂದ್ರಾದಿ ಸುಮನಸರಳೆಲ್ಲ ಪಡಿದೋಡಿಸಿ ಸುರಗತ್ತಿಗೆಯನ್ನು ಸ್ವಾಧೀನ ಮಾಡಿಕೊಂಡು ಬರ್ತೇನೆ ಮಗನೇ. ಅಷ್ಟರವರೆಗೆ ಹೋಗು, ನಿನ್ನ ಗೆಳೆಯರ ಜೊತೆಯಲ್ಲಿ ಆಟವನ್ನು ಆಡುತ್ತಾ ಇರು ಎಂದು ಹೇಳಿ ಹೋದವರ ಅಮ್ಮ. ಅಮ್ಮ, ನಾನು ಬರುವಾಗ ಅಪ್ಪ ಕಾಣುವುದಿಲ್ಲ, ಯಾವ ಕಡೆ ಹೋಗಿದ್ದಾರೆ? ಮಗನೇ, ದೇವಲೋಕವನ್ನು ಸೇರಿದಂತಹ ನಿನ್ನ ತಂದೆ ಆ ದೇವತೆಗಳನ್ನೆಲ್ಲ ಸದೆ ಮಾಡಿದು ದೇವಪೀಠವನ್ನು ಏರಿದರಂತೆ ಮಗನೇ. ಅಮ್ಮ, ಮಗನೇ, ದೇವಲೋಕ ನಮ್ಮ ಸ್ವಾಧೀನವಾಯಿತೆ? ನಮ್ಮದಾಯಿತು ಕಂದ. ತಾಯೇ, ಮಗನೇ, ಸ್ವರ್ಗ ಮರ್ತ್ಯ ಪಾತಾಳ ಎಂಬ ಮೂರು ಲೋಕ ನಮ್ಮ ಸ್ವಾಧೀನವಾಯಿತು. ಸತ್ಯ. ಹಾಗಾದರೆ ಮೂರು ಲೋಕದ ಒಡೆತನ ನಮ್ಮ ಕೈಯಲ್ಲಿದ್ದಮ್ಮ. ನಿಜ ಮಗನೇ. ತಾಯೇ, ಏನಪ್ಪ? ಮೂರು ಲೋಕದ ಒಡೆಯನ ಒಡೆತೆಯಾದ ನೀನು ಇಂದು ಧಾರಾಕಾರವಾಗಿ ಕಣ್ಣಿರಿಸಬೇಕಾದರೆ ಏನಮ್ಮ ಇದೆಲ್ಲ ನನಗೆ ಒಂದು ಅರ್ಥವಾಗುವುದಿಲ್ಲ ಮಗನೇ. ಸುರಲೋಕವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವಂತಹ ಯೋಗ ನಮಗಿಲ್ಲದಾಗಿ ಹೋಯಿತು ಮಗನೇ. ಯಾಕೆ ತಾಯಿ? ಸೋತಂತಹ ಸುಮನಸರು ಸುಮ್ಮನಿರಲಿಲ್ಲವಂತೆ. ಏನು ಮಾಡಿದ್ದಾರೆ? ಮೋಸದಿಂದ 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 ನಿನ್ನ ತಂದೆಯನ್ನು ಕೊಲ್ಲಿಸಿದರಂತೆ. ನನ್ನ ತಂದೆ ಅಳಿದರೆ ಸತ್ಯ ಮಗನೇ. ಮಗನೇ, ಯಾರಿದ್ದಾರಮ್ಮ ಇನ್ನು ನಮಗೆ ಗತಿ? ಯಾರು ಇಲ್ಲ ಮಗನೇ. ನಾವು ತಪ್ಪಳಿಯಾದೇವಮ್ಮ. ನೀ ತಪ್ಪಲಿಯಲ್ಲ ಮಗನೇ, ಹೆತ್ತ ತಾಯಿ ನಾನಿದ್ದೇನೆ ಕಂದ ನಿನಗೆ. ಅಮ್ಮ, ಏನಪ್ಪ? ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಇಲ್ಲ ಮಗನೇ. ಈ ರೀತಿ ಹಳತಾ ನಿಂತ್ರೆ ಸತ್ತಂತ ನನ್ನ ತಂದೆ ಮರಳಿ ಬರ್ತಾರೆ ಅಮ್ಮ. ಬರುವುದಿಲ್ಲ ಮಗನೇ. ಯೋಚನೆ ಮಾಡಬೇಡ, ಕಣ್ಣೀರು ಹಾಕ ಕೂಡದು. ನನ್ನ ತಂದೆಯನ್ನು ಕೊಂದಂತ ನಿನ್ನ ತಂದೆಯ ಸಾವಿಗೆ ಕಾರಣ ಯಕ್ಷ.
ಕೊಂದಪ್ಪ ಯಾರಮ್ಮ? ಯಕ್ಷ. ಯಕ್ಷ ಯಕ್ಷ ನನ್ನ ಬಾಲಿಕಾತ ನಿರ್ಲಕ್ಷ್ಯವೇ. ಸರಿ. ಯಕ್ಷ ಲೋಕವನ್ನು ಸೇರುವಂತ ಸಂದರ್ಭದಲ್ಲಿ ಯಕ್ಷನ ಪಕ್ಷವನ್ನು ಸೇರಿಕೊಂಡು ತ್ರಿಯಕ್ಷನೆ ಬರಲಿ. ಆತನೇ ಮೂರನೇ ಕಣ್ಣಿನಿಂದ ಬೆವರು ಜಲವನ್ನು ಇರಿಸದಿದ್ದರೆ ನಿನ್ನ ಮಗನೇ ನಾನಲ್ಲ. ಮಗನೇ ಸೈರಿಸು. ನಿಮಿಷದ ಜಲ ಬಗದು ನಿನಗೆ ಸಮಯದಿ ಘನತರದ ಕೆಲಸವಲ್ಲ. ವನಜನ ಬರುವ ಕೃತಕದಿ ಅನವರತವು ಸುಮನಸರ ಪಕ್ಷದಿ ನಿನಗೆ ಬೀಳುವೆ ಒಂದೇ ವಿಧಿಯಲ್ಲಿ ವರಗಳನ್ನು ಪಡೆದು ತನಯನ ಕಂದ ಮಾತನ್ನು ಕೇಳಿದಾಗ ಮನಸ್ಸಿಗೆ ಹರುಷವಾಯಿತು. ನೀನು ಧೀರನಾಗಿರುವೆ, ಶೂರನಾಗಿರುವೆ. ಒಮ್ಮೆ ಸರಿಯಾಗಿ ಗಮನಿಸಿದಾಗಲೇ ಅರ್ಥವಾಯಿತು ನೀನು ಮಹಾಬಲನಾಗಿರುವೆ. ಮಗನೇ, ದೇವಲೋಕವನ್ನು ಸೇರಿದಂತಹ ನಿನಗೆ ಆ ದೇವತೆಗಳನ್ನೆಲ್ಲ ಸದ್ಯ ಪಡೆಯುವುದು ಘನತರವಾದಂತಹ ಕೆಲಸವೇ ಹೇಳು. ಅವರು ಲೆಕ್ಕವೇ ಇಲ್ಲ. ಆದರೆ ಒಂದು ಯೋಚಿಸಬೇಕು, ಏನಮ್ಮ? ಸೋತಂತಹ ಸುಮನಸರು ಯಾವ ಕಾರಣಕ್ಕೂ ಸುಮ್ಮನಿರುವವರಲ್ಲ. ಏನು ಮಾಡ್ತಾರಮ್ಮ? ನೇರವಾಗಿ ಹೋಗಿ ವನಜನಾಭನಲ್ಲಿ ದೂರನ್ನು ಕೊಡುತ್ತಾರೆ. ಮಗನೇ, ಆ ಕರಿಯನಲ್ಲಿ ದೂರನ್ನು ಕೊಡ್ತಾನೆ? ಹೌದು ಕಂದ. ಕರಿಯ ಏನು ಮಾಡ್ತಾರೆ? ಸುಮನಸರ ಪಕ್ಷವನ್ನು ವಹಿಸಿಕೊಂಡು ನಿನ್ನನ್ನು ಎದುರಿಸುವುದಕ್ಕಾಗಿ ಬರುತ್ತಾನೆ. ಮಗನೇ, ಅಮ್ಮ ಅಮ್ಮ, ನಾನು ಏನು ಮಾಡ್ಬೇಕೆಂದು ತೀರ್ಮಾನ ಮಾಡಿದ್ದೆ ಅಮ್ಮ. ಯಾವ ಕಾರಣಕ್ಕೂ ಅವರಿಂದ ಸೋಲನ್ನು ಅನುಭವಿಸಬಾರದು ಎಂದಾದರೆ ಏನು ಮಾಡ್ಬೇಕು? ಹೆತ್ತ ತಾಯಿ ಆಡುವಂತಹ ಮಾತನ್ನು ನೀ ನಡೆಸಿಕೊಡಬೇಕು ಕಂದ. ಅಮ್ಮ, ಏನಪ್ಪ? ಇಷ್ಟರವರೆಗೆ ನಿನ್ನ ಮಾತನ್ನು ನಾನು ನಡೆಸಿಕೊಡಲಿಲ್ಲವೇಮ್ಮ. ಈ ಮಾತನ್ನು ನಡೆಸಿಕೊಡುವೆ ಎಂಬಂತಹ ನಂಬಿಕೆ ನನಗಿದೆ. ನಡೆಸಿಕೊಡ್ತೇನಮ್ಮ. ಕಂದ, ನಿನ್ನಲ್ಲಿ ದೇಹ ಬಲ ಉಂಟು, ಭುಜಬಲ ಉಂಟು, ಸರಿಯಮ್ಮ. ಧೈರ್ಯ ಉಂಟು, ಸೇನಾ ಬಲ ಉಂಟು. ಹೌದು. ಆದರೆ ದೈವ ಬಲ ಕಡಿಮೆ ಉಂಟು ಮಗನೇ. ಹೌದೇ? ಹೌದು ಕಂದ. ಅಮ್ಮ, ಓ, ಅದನ್ನು ಹೇಗೆ ಸಂಪಾದನೆ ಮಾಡುವುದು? ಸಂಪಾದಿಸಿಕೊಳ್ಳುವುದಕ್ಕಾಗಿ ನೀನು ಆದಷ್ಟು ಬೇಗ ಕಾಡನ್ನು ಸೇರಿಕೊಳ್ಳಬೇಕು ಮಗನೇ. ಕಾಡನ್ನು ಸೇರಿ ಕಾನನವನ್ನು ಸೇರಿದಂತಹ ನೀನು ಆ ಕನಕ ಗರ್ಭನನ್ನು ತಪದ ಮೂಲಕ ಮೆಚ್ಚಿಸಿಕೊಳ್ಳಬೇಕು. ಓಹೋ. ಒಲಿದಂತಹ ವಿಧಾತನಲ್ಲಿ ಅಜೇಯನಾಗುವಂತಹ ವರವೊಂದನ್ನು ಸಂಪಾದಿಸಿ. ಸರಿಯಮ್ಮ. ಆಮೇಲೆ ನೀ ಸುರಲೋಕವನ್ನಡರು ಮಗನೇ. ಎದುರಿಗೆ ಬಂದಂತಹ ಸುಮನಸರನ್ನೆಲ್ಲ ದೆಸೆಗೆಡಿಸು. ಬರಿದಾದಂತಹ ನಾಕಲೋಕದ ಪೀಠವನ್ನು ನೀ ಏರಬೇಕು ಮಗನೇ. ಅಮ್ಮ, ಏನಪ್ಪ? ಇದು ನಿನ್ನ ಮನದಲ್ಲಿದ್ದಂತ ಆಸೆ? ನನ್ನ ಮನದ ಆಸೆ. ತಾಯೇ, ನಿನ್ನ ಆಸೆಯನ್ನು ನಿನ್ನ ಕಂದನಾದ ನಾನು ಈಡೇರಿಸಿಕೊಡ್ತೇನೆ. ಸಂತೋಷವಾಯಿತು ಅಮ್ಮ. ಕಾರ್ಯ ಸಾಧನಕ್ಕಾಗಿ ಮುಂದೆ ತೆರಳು ನಿಂತವ ನಾನು. ಹಾಗಾದರೆ ನಿನ್ನ ಆಶೀರ್ವಾದ ನನಗೆ ಅಗತ್ಯ. ಅಮ್ಮ ಮಗನೇ, ಕೈ ಎತ್ತಿ ಆಶೀರ್ವಾದವನ್ನು ಮಾಡಿ ಕಳಿಸಮ್ಮ. ತೆರಳುತ್ತೇನೆ. ಹೆತ್ತ ತಾಯಿಯಾದಂತಹ ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತೇನೆ ಮಗನೇ. ಸರಿಯಮ್ಮ. ಹೋಗುವುದು ಘನತರವಾದಂತಹ ಕೆಲಸವನ್ನು ಪೂರೈಸುವುದಕ್ಕಲ್ಲ. ಹೌದಮ್ಮ.
ಯಾವ ಕಾರಣಕ್ಕೂ ತೊಂದರೆ ಎಂಬುದು ಬಾಧಿಸಕೂಡದು ಎಂಬಂತಹ ಉದ್ದೇಶದಿಂದ ಈ ಆಯುಧವನ್ನು ನಿನ್ನ ಕೈಯಲ್ಲಿರಿಸಿಕೋ ಮಗನೇ. ಇದು ಅಗತ್ಯ ಉಂಟ ಮಗನಿಗೆ? ಇದೆ ಮಗನೇ, ನಿನ್ನ ರಕ್ಷಣೆಗಾಗಿ ನಿನ್ನ ತಲೆಯಲ್ಲಿ ಕೋಡಿದೆ. ಹೌದು, ಆದರೆ ನಮ್ಮದಾದಂತಹ ಈ ಶೋಣಿತಾಪುರದ ರಕ್ಷಣೆಯನ್ನು ಈ ರಕ್ಷಣೆ ಮಾಡುವುದಕ್ಕಾಗಿ ಈ ಆಯುಧದ ಅಗತ್ಯ ಉಂಟು ಕಂದ. ಓ, ಅವಸರ ಮಾಡಿದೆ, ಸರಿಯಕ್ಕೆ ಸಮಯದ ಸೂಚನೆಯನ್ನು ಕೊಟ್ಟಿದ್ದಿ, ಯೋಚನೆ ಮಾಡಬೇಡ. ಶ್ರೇಷ್ಠಾಗಲಿ ಮಗನೇ, ಹೋಗುವ. ಮಾಡಿಕೊಂಡೆವು. ಆದ್ರೆ ಏನು ಮಾಡುವುದಯ್ಯ, ಚಕ್ಕಿದ ನಟ್ಟುಗಳ ಭಾಗ್ಯ ಮಾತ್ರ ನಮಗೆಲ್ಲದಾಗಿ ಹೋಯಿತು. ನಮ್ಮಲ್ಲಿ ಸೋತಂತ ಇಂದ್ರ ನಮ್ಮ ಮೇಲಿನ ಹಗೆಯನ್ನು ಬಿಡ್ಲಿಲ್ಲ. ಹೋಗಿ ಅರಿಯಲಿದರು ಕೊಟ್ಟ ಅರಿಯದತ್ರದಿಂದಾಗಿ ಅಂಗವನ್ನೇ ಕಳೆದುಕೊಂಡೆವು. ಪ್ರಾಣ ಉಳಿಸುವುದಕ್ಕಾಗಿ ಕಾಡುಗಳಲ್ಲಿ ಅಡ್ಡಾಡ್ತಾ ಇದ್ದವರು ನಾವು. ನಮ್ಮ ಜೀವನ ಹೀಗಾದ್ರೆ ಮುಂದೆ ಬದುಕುವುದೇ ಹೇಗಯ್ಯ? ನೀವು ಯಾಕೆಷ್ಟು ಚಿಂತೆ ಮಾಡುವುದು? ನಮ್ಮವರನ್ನು ಕೂಡಿಕೊಂಡು ತಿರುಗಾಟಕ್ಕೆ ಹೋದವನು. ಆ ಸಂದರ್ಭದಲ್ಲಿ ಹೊಸ ವರ್ತಮಾನವನ್ನು ಕೇಳಿದ್ದೇನೆ. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹೇಶನ ಮಗನು ಹುಟ್ಟಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬಹುವಿಧದ ವರಗಳನ್ನು ಪಡೆದಿದ್ದಾನಂತೆ. ನಮ್ಮ ಕಷ್ಟವನ್ನು ಆತರಲ್ಲಿ ಹೇಳಿದ್ರೆ ಪರಿಹಾರ ಖಂಡಿತ. ಸೇರಿಕೊಂಡೆ ನಡೆದಂತ ವಿಚಾರವನ್ನು ಅಮ್ಮನಡಿ ಹೇಳಿದೆ. ಆಮೇಲೆ ಅಮ್ಮನಿಂದ ಆಜ್ಞೆಯನ್ನು ಪಡೆದು ಭೂಲೋಕ ಪಾತಾಳ ಲೋಕವನ್ನ ಸಾಧನೆ ಮಾಡಿಕೊಂಡೆ. ಉಳಿದತ್ತು ನಾಲ್ಕು ಲೋಕ
ಅತ್ತ ಗಮನಿಸುವಾಗ ಇತ್ತ ನನ್ನನ್ನು ನೋಡ್ಬೇಕೆಂದು ಬಂದಿದ್ದಾರಂತೆ. ಭಯ ಆಗ್ತಾ ಇದೆ. ಹೆದರಬೇಡಿ, ಎಲ್ಲರೂ ಅಸ್ತ್ರ ಬನ್ನಿ. ಬರಬಹುದು. ನಮಸ್ಕಾರವನ್ನು ಮಾಡಿದ್ದೇನೆ. ಆಸನವನ್ನು ಇರಿಸಿದ್ದೇನೆ. ಎಲ್ಲರೂ ಕುಳಿತುಕೊಳ್ಳಿ. ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ. ನೀವು ಯಾರು? ನಿಮ್ಮ ಪುರ ಯಾವುದು? ನಿಮ್ಮ ಹೆಸರೇನು? ಇಷ್ಟು ಮಂದಿಯನ್ನೆಲ್ಲ ಕೂಡಿಕೊಂಡು ಶೋಣಿತಾಪುರಕ್ಕೆ ಬರ್ಬೇಕಾದರೆ ನನ್ನ ಹಿತವಂತರೇ ನೀವು. ಇವರೆಲ್ಲರೂ ಯಾರು? ನಮ್ಮ ಜೊತೆಯಲ್ಲೇ ಬಂದವರು. ಎಲ್ಲ ನಮ್ಮ ಜಾತಿಯವರೇ. ಬರಬೇಕಾದರೆ ಉದ್ದೇಶ ಬೇಕಲ್ಲ? ಉದ್ದೇಶ ಇಲ್ಲದೆ ನಮ್ಮದು ಕೆಲಸ ಇಲ್ಲ. ಯಾವುದಯ್ಯ? ಕಾರಣವೇ ನಿನ್ನಲ್ಲಿಗೆ ಬಂದಿದ್ದೇವೆ. ಯಾಕೆ ಬಂದದ್ದು? ಶೋಣಿತಾಪುರಕ್ಕೆ ಇನ್ನೊಂದು ಊರು ಸೇರಿಸುವಂತ ನಮಗೆ ಮನಸ್ಸಾಯಿತು. ಹೊಸತ್ತು ತಪ್ಪಲ್ಲದು. ಮನಸ್ಸು ಮಾಡಿದ್ದು ಮಾತ್ರ ಅಲ್ಲ, ಕಣ ಕುಡಿಕೊಂಡು ದೇವಳಕ್ಕೆ ಹೋದೆವು. ಸರಿ, ಇಂದ್ರಾದು ಸಮನೇಶ್ವರನ್ನೇ ಪಡೆದವರು. ಅಧಿಕಾರದ ಮುದ್ರೆ ನಮ್ಮದಲ್ಲೇ. ದೇವಲೋಕ ಸ್ವಾಧೀನವಾಯಿತು. ದೇವಲೋಕವನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಮಾಡುದಯ್ಯ, ಸಿಕ್ಕದನ್ನು ಇಟ್ಟುಕೊಳ್ಳುವ ಭಾಗ್ಯ ಮಾತ್ರ ನಮಗಿಲ್ಲದಾಗಿ ಹೋಯಿತು. ಅದು ಯಾಕೆ? ನಮ್ಮಲ್ಲಿ ಸೋತಂತ ಇಂದ್ರ ನಮ್ಮ ಮೇಲಿನ ಹಗೆಯನ್ನು ಬಿಡ್ಲಿಲ್ಲ. ಏನು ಮಾಡಿದ? ವೈಕುಂಠಗೆ ಹೋದ. ಎಲ್ಲಿಗೆ? ಕರಿಯನ ಬಲಿಗೆ. ಕರಿಯ ಏನು ಮಾಡಿದ? ಕರಿಯನ ಬಲಿಗೆ ಹೋದ್ರೂ ಚಿಂತಿಲ್ಲ, ನಮ್ಮದು ಆಕ್ಷೇಪ ಏನೂ ಇಲ್ಲ. ಅವನ ಬಲಿಗೆ ಹೋಗಿ ಒಂದೊಟ್ಟೆ ಅವನಲ್ಲಿ ಚಾಡಿ ಹೇಳಿದ. ಆತ ಏನು ಮಾಡಿದ? ದೂರನಾಳಿಸಿದ ಆತ. ಈಗ ಬರ್ತಾನೆ ಮತ್ತೆ ಬರ್ತಾನೆ ಅಂತ ನಾವು ಕುತ್ತಿಗೆ ಉದ್ದ ಮಾಡಿದ್ದೇ ಬಂತು. ನಮ್ಮ ಕುತ್ತಿಗೆ ಉದ್ದ ಆಗ್ತದಲ್ಲ, ನಾವು ಬರ್ಲಿಕ್ಕಿಲ್ಲ. ಅವನಿಗೆ ಧೈರ್ಯ ಇಲ್ಲ ಬರ್ಲಿಕ್ಕೆ. ಎಲ್ಲಿ ಹೋಗಿದ್ದಾನೆ? ನಗಾಡಿ ನಗಾಡಿ ಕೂತಲ್ಲೇ ಸುಧಾರಿಸಿದ. ಎಲ್ಲರಿಗೆ ಸುಧಾರಿಸಿ ಬಿಟ್ಟಿದ್ದಾನ. ಎಂತದ್ದು? ನಾನು ಹೇಳಿದ್ದು ಚಕ್ರಕಾದ್ಯ ಮಾಡಿದ. ಅದೇ ಹೇಳಿದ್ದು. ಚಕ್ರದಿಂದಾಗಿ ಅಂಗಾಂಗವನ್ನೇ ಕಳೆದುಕೊಂಡೆವು. ಪ್ರಾಣ ಉಳಿಸೋದಕ್ಕಾಗಿ ಎಲ್ಲೆಲ್ಲ ಇದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಆ ಸಮಯದಲ್ಲಿ ನಮ್ಮ ಯಾವುದು? ನಮ್ಮ ಜಾತಲ್ಲಪ್ಪ ಹುಟ್ಟಿದ್ದಾನೆ. ಹುಟ್ಟಿದ್ದು ಮಾತ್ರ ಅಲ್ಲ, ಪ್ರಭುನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮರಣಿಲ್ಲದ ವರವನ್ನು ಪಡೆದು ಮೆರೆಯುತ್ತಾ ಇದ್ದಾನೆ. ವರ್ತಮಾನ ಸಿಕ್ಕಿದೆ ತಡ. ಅವಿತ್ತು ಗೊತ್ತವರು ಮೆಲ್ಲಗೆ ಇದ್ದೇವೆ. ಧೈರ್ಯ ಬಂತು. ಧೈರ್ಯ ಆಮೇಲೆ ಬಂದಿದ್ದೇವೆ. ದೇವಲೋಕ ಅಧಿಕಾರ. ಅದೇನು ನಾವು ಹೇಳಿದ್ರೆ ಅಷ್ಟು ತಾಸಾರ ಏನು ನಿನಗೆ? ಮತ್ತೆ ಮುಗಿಲಿಲ್ಲ ಪ್ರಾರಂಭ ತಟ್ಟೆ. ಇನ್ನು ಸ್ವಲ್ಪ ಸಾಕು. ಹೌದಾ? ನಿನ್ನ ಅಪ್ಪರನ್ನು ಮೋಸದಿಂದ ಇಂದ್ರ Oh!
ಪಿಶಾಚ ದೇವತೆಗಳಲ್ಲಿ ಕಾಳಗವನ್ನು ಬಯಸಿದ್ದಾನೆ. ಸಮಸ್ತ ಸೇನೆಯನ್ನು ಕೂಡಿಕೊಂಡು ಯುದ್ಧಕ್ಕೆ ಅಣಿಯಾದಂತಹ ಮಹಿಷರನ್ನು ಎದುರಿಸಬೇಕಾದ ನಮ್ಮ ಕರ್ತವ್ಯ. ಮುಂದೆ ಹೋಗೋಣ. ಸಮರಕ್ಕೆ ದೇವೇಂದ್ರ ಸ್ವರ್ಗವನ್ನು ಸ್ವಾಧೀನ ಮಾಡಬೇಕೆಂಬ ಉದ್ದೇಶದಿಂದ ಮಾಲಿನಿಯ ಸುಕುಮಾರ ವಿದ್ಯುನ್ ಮಾಲಿಯ ಮಗ ಮಹಿಷ ಅಂದರೆ
ವಿರೋಧಿಸುವುದಕ್ಕಾಗಿ ಬರಬೇಕಾದಂತ ಅನಿವಾರ್ಯತೆ ಬಂತು. ಓಹೋ ಅಯ್ಯ, ಏನು ವಿದ್ಯುನ್ಮಾನಿ ಮಾಡಬಾರದ ಅನ್ಯಾಯವನ್ನೇ ಮಾಡಿದ, ಅದನ್ನೇ ಅನುಸರಿಸುವುದು ಬೇಡ ಎನ್ನುವಂತಹ ನೆಲೆಯಲ್ಲಿ ದೇವಲೋಕದ ಆಶೆಯನ್ನು ಬಿಟ್ಟು ತೊಲಗು. ಮುಂದೆ ಬಂದ್ರೆ ನಿನ್ನ ಜೀವನಕ್ಕೆ ಇದುವೇ ಮುಳುವಾದಿ. ನಿನ್ನ ಸಾಮರ್ಥ್ಯ ಏನಂತ ನೋಡಿಕೊಂಡು ಶಂಕದುರ್ಗಾಚಾರ್ಯ ಮೂರು ಲೋಕ ನಮ್ಮ ನೆರವಾಕಿ ಭೂಲೋಕವನ್ನು ಸೇರಿಕೊಂಡು ಭೂಲೋಕಕ್ಕೆ ಯಾಕೆ ಸಂಭ್ರಮ 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 ಯಾಕ ಯಜ್ಞಗಳನ್ನು ಮಾಡ್ತಾರೆ ಬ್ರಾಹ್ಮಣ ಸಾಕವನ್ನು ನಿಲ್ಲಿಸಿ ಕೇಳದಿದ್ದಾರೆ ಎಡದಂತ ಕಡಬದಲ್ಲಿ ತಲೆಯನ್ನು ಕಾಡಿ ಅಷ್ಟು ಮಾತ್ರ ಬೇಡ ಗೋಹತ್ಯ ಶಿಶು ಹತ್ಯ ಶ್ರೀ ಹತ್ಯ ಪೂರ್ಣ ಹತ್ಯ ಪಂಚ ಮಹಾಪಾತಗಳೆಲ್ಲ ಮಾಡಿ ಇಚ್ಛೆ ಬಂದಾಗಿ ನಡೆದುಕೊಳ್ಳಿ ಬೇಕಾದಾಗ ಕರೆಸಿಕೊಳ್ತೇನೆ ಸೂರ್ಯ ಮತ್ತು ಚಂದ್ರರು ನಿಮ್ಮ ಕಾತರು ಸರಿ, ನೀವು ಚಲಿಸಬೇಕಾದರೆ ನನ್ನ ಆಜ್ಞೆ ಬೇಕು. ನನ್ನ ಆಜ್ಞೆಯನ್ನು ಮೀರಿ ನಡೆದರೆ ನನಗತ್ತೆ. ಸಭಾಸದರಲ್ಲೊಂದು ವಿಜ್ಞಾಪನೆ. ಇಂದಿನ ಸೇವಾ ಬಯಲಾಟಕ್ಕೆ ಸಹಕರಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆಯ ದಿನ ನಾವು ಬಂಟ್ವಾಳದಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 5ನೇ ತಾರೀಕಿನಂದು ಬಂಟ್ವಾಳ ಅರಳದಲ್ಲಿ ಮಾತಂಗ ಕನ್ಯೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 13ನೇ ತಾರೀಕಿನಂದು ಕಟೀಲು ಮಲ್ಲಿಗೆ ಅಂಗಡಿಯಲ್ಲಿ ಗರುಡೋದ್ಭವ ಅಮೃತಾಪಹಾರ ಎಂಬ ಕಥಾನಕಗಳನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 17ನೇ ತಾರೀಕಿನಂದು ಗುರುವಾರ ಮಿಜಾರು ಕೊಡಮಣಿತಾಯ ದೈವಸ್ಥಾನದ ಬಳಿ ರಮೇಶ್ ಶೆಟ್ರ ಭಕ್ತು ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿದ್ದೇವೆ. ಕಲಾಭಿಮಾನಿಗಳ ಸಹಕಾರವನ್ನು ನಿರೀಕ್ಷಿಸುತ್ತಾ ನಿಮಗೆಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇವೆ. ನಮಸ್ತೆ. ಇವರನ್ನೆಲ್ಲ ಜೊತೆ ಸೇರಿಸಿಕೊಂಡು ಸತ್ಯಲೋಕದೆಡೆಗೆ ಬರುವುದಕ್ಕೆ ಬಲವಾದಂತಹ ಕಾರಣ ಉಂಟು. ಏನದು? ವರ್ತಮಾನ ಕಾಲದಲ್ಲಿ ವಸುಂಧರೆಯಲ್ಲಿ ಮೆರೆಯುತ್ತಾ ಇರುವವ ಮೊನ್ನೆ ಹುಟ್ಟಿಕೊಂಡವನು ಮಾಲಿನಿ ಜಾತನಾದ ಮಹೇಶ. ನಿಮ್ಮನ್ನು ಒಲಿಸಿಕೊಂಡಂತಹ ಆತ ಅಜೇಯವಾದಂತಹ ವರಾನುಗ್ರಹವನ್ನು ಮಾಡಿದವನು. ಅದುವೇ ಲೋಕಕ್ಕೆ ಮಾರಕವಾಗಿ ಹೋಯಿತು. ಅಂದ್ರೆ 2 ಲೋಕ ಸ್ವಾಧೀನ, ದೇವಲೋಕಕ್ಕೆ ಅಭಿಯೋಗ, ಕಾಡಾಕಾಡಿ ಯುದ್ಧ, ಪರಿಣಾಮದಲ್ಲಿ ನಮ್ಮ ಪಾಲಿಗೆ ಸೋಲು. ಅಧಿಕಾರವನ್ನು ಕಳೆದುಕೊಂಡಂತಹ ನಾವುಗಳು ಎಲ್ಲೆಲ್ಲಿ ಸುತ್ತಾಡಿದ್ವು. ಎಲ್ಲಿ ನೋಡಿದ್ರು ಅವರದ್ದೇ ಬೊಬ್ಬೆ. ತಡೆಯುವುದಕ್ಕಾಗುವುದಿಲ್ಲ, ಕಾಪಾಡುವುದಿಲ್ಲ.
ಅರಿತೆ ನರಿತೆ ಸಾದುರುಳನ ಬಾರಿಯ ಮುರಿಯುವುದ್ಯಾಕಿರುತೆನ್ನಲ್ಲಿ ಮರೆಯಲ್ಲವು ನಾವರಗಳ ನಿತ್ಯ ವಿರಚಿಪ ತಪವನ್ ಮೊದಲಲ್ಲಿ ಆದರೆ ಬೀಳುವಿಗಾದಿಯ ನುಡಿದನು ಮಾಧವನಿಗೆ ಹೋಗುವ ಆದುದನ ಮಧುಸೂದನ ನಡಿಯೊಳು ಸದನದಲ್ಲಿ ಭಿನ್ನಯಿಸುವ ಅರಿತೆ ನರಿತೆ ಅಂದು ಭಕ್ತಿಯಿಂದ ಒಲಿಸಿಕೊಂಡಂತಹ ಮೈಸೂರಿಗೆ ನಾನು ವರವನ್ನು ಕಾಣಿಸಿದ್ದು ಹೌದು. ಹಾಗೆಂದು ಕೊಟ್ಟ ವರವನ್ನು ಹಿಂಪಡೆಯುವಲ್ಲಿ ನಾನು ಅಸಮರ್ಥನ. ಅಯ್ಯೋ ನಮ್ಮ ಗತಿ ಇದ್ದಾನೆ ಮಾಧವ, ಅಲ್ಲಿಗೆ ಹೋಗುವ. ಬರೆದೊಗಿಲಾಂತ್ರಿಕ ಮಳೆಗೊಳ್ಳ ಕಿರಿರಾಗಿ ಮುರಗಲ ನಡೆದರು ಚರಣಕ್ಕೆ ವಂದಿಸಿ ಹರಿಗರಂದಾಗಿ ದುರುಳನ ಅದರದೊಳು ಬಾವಯ್ಯ ನಮೋ ನಮಃ. ನಮೋ ನಮಃ. ನಾವು ಕುಳಿತು ಮಾತಾಡೋಣ. ಆದಿತು ಬಾವಯ್ಯ. ಕುಳಿತವರು ಚಂದ್ರಕಾಂತ ಶಿಲೆಯೊಂದಾಗಿ ವಧಿಸುವ ಎಲ್ಲ ಯೋಚಿಸುತ್ತಿರಲು ನಳಿನ ಭವಸುರರನೊಡಗೊಂಡು ನಡೆದಂದು ವೈಕುಂಠದಲ್ಲಿ ಹರಿ ಕಾಣಲಿರುತ್ತೀರಿ. ಹರಿದರ್ಶನಕ್ಕಾಗಿ ವೈಕುಂಠಕ್ಕೆ ಬಂದೆ ಉಂಟಾದ್ರೆ ಶ್ರೀಧರ ಕಾಣುವುದಿಲ್ಲ, ದೇವರಿಲ್ಲವಲ್ಲ ಕೈಲಾಸಕ್ಕೆ ಆದಿ ಬಳಿಕ ಪೂರಕರನು ನಿಲಯದೊಳಗಿಲ್ಲದೀರ್ರೆ ಹಾಗೆಂದು ಕೈಲಾಸಕ್ಕೆ ಬಂದೆ ಉಂಟಾದ್ರೆ ಶಶಿಧರ ಕಾಣುವುದಿಲ್ಲ. ಸದಾಶಿವ ದೇವರು ಮನೆ ಬಿಟ್ಟು ಎಲ್ಲಿ ಹೋದ್ರು? ಏನು ಮಾಡು ತಿಳುಗುತ್ತ ಶರೀರ ನೋಡಿ ಹರಿಹರ ಋತುವಿನೊಳಗಿರುವ ಕೇಳಿಸಿಕೊಂಡೆಯೋ? ಏನು ದೇವರ ಅಂಬರವಾಣಿ. ಏನು ವಿಶೇಷ? ಹರಿಹರನಿರುವರು ತುಹಿನಾದ್ರಿ ಚಂದ್ರಕಾಂತ ಶಿಲೆಯಲ್ಲಿದ್ದಾರಂತೆ. ಅಲ್ಲಿಗೆ ಹೋಗುವ. ಹರಿಹರ ಪಾದಕ್ಕೆ ರಕ್ಷಿಸ ಕಲ್ಲನ್ನು ಕೂಡ ಹೇಳಿ ಎದ್ದೇಳಿ ಬಂದ ಕಾರಣ ಹೇಳಿ. ನನ್ನಿಂದ ವರವನ್ನು ಪಡೆದ ಮಹಿಷನನ್ನುವ ದಾನವ ದಿವಲೋಕವನ್ನು ಸೇರಿ ಇಂದ್ರಾಜಿ ಸುಮನಸನ ಯುದ್ಧದಲ್ಲಿ ಸೋಲಿಸಿ ಅಧಿಕಾರ ಸ್ಥಾಪನೆ ಮಾಡಿಕೊಂಡಿದ್ದಾನೆ. ಭೂಲೋಕದಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸಿಕೊಂಡು ತನ್ನದಾದಂತ ಅಹಂಕಾರದಿಂದ ಮೆರೆಯುತ್ತಾ ಇದ್ದಾನೆ. ಆತನನ್ನು ಕೊಂದು ಲೋಕಕ್ಕೆ ಶಾಂತಿ ಮಹಿಷನ ವಧೆಗಾಗಿ ನನ್ನ ದಿವ್ಯ ತೇಜಸ್ಸನ್ನೇ ಹೊರಗೆಡಹಿದ್ದೆ. ಮಹಿಷನೊಂದಿಗೆ ನನ್ನಲ್ಲಿ ಅಡಕವಿರುತ್ತ ದಿವ್ಯ ಶಕ್ತಿಯನ್ನು ಹೊರಗೆಡಹಿದ್ದೇನೆ. ಮಹಿಷ ವಧೆಗೆ ಬ್ರಹ್ಮ ತೇಜಸ್ಸನ್ನು ಹೊರಗೆಡಹಿದ್ದಾನೆ. ದುರುಳ ಮಹಿಷನ ವಧೆಗಾಗಿ ನಮ್ಮ ನಿಮ್ಮೆಲ್ಲರ ತೇಜಸ್ಸನ್ನು ಹೊರಗೆಡು. ಸುರರು ಜಯ ಜಯವೆಂದು ¡Vamos!
ನಾರಾಯಣ ಪರಮೇಶ್ವರಿ ಬ್ರಹ್ಮ ಅಖಿಲಾಂಡೇಶ್ವರಿ ಮಹೇಶ್ವರ ಲೋಕೇಶ್ವರಿ ಇಂದ್ರಾದಿ ಸುಮನಸರೇ ಜಗದೀಶ್ವರಿ ಏಳಿರಿ ಎದ್ದೇಳಿರಿ ಸತ್ತೈರ್ಯವನ್ನು ತಾಳಿರಿ ಅಪ್ರಮೇಯಳು ಸ್ವಪ್ರಕಾಶಳು ಇಚ್ಛಾಶಕ್ತಿ ಸಂಯುಕ್ತಳಾದಂತ ನನ್ನನ್ನು ನೀವೆಲ್ಲವರು ಒಂದಾಗಿ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ ಮಕ್ಕಳೇ ನಿಶೋಕಮಲದಂತಾಗಿದೆ ನಿಮ್ಮ ವದನ ಯಾರಿಂದ ಬಂದ ಬವಳೆ ಯೋಗಿ ನನ್ನನ್ನು ಸ್ಮರಿಸಿದಿರಿ ನಿರ್ಭೀತಿಯಿಂದ ತಿಳಿಸಿರಿ ಮಾತೆ ಲಾಲಿಸು ಖಂಡ ಮಹಿಷನು ಕಿದಾತರಿ ತಿರುವರದ ಬಲದಲ್ಲಿ ಸುರವಾದವೆಲ್ಲವ ಜಸೆಗೆಡಿಸಿರಿ ಪ್ರೀತಿಯಿಂದ ಆಕಾಶದಿಂದ ಆಚೆಗೂ ಹತ್ತಂಗುಲ ವಿಶಾಲವಾದ ವ್ಯಾಪ್ತಿಯನ್ನೇ ಹೊಂದಿರುವ ನಿನ್ನ ಈ ದಿವ್ಯ ಮಂಗಳ ವಿಗ್ರಹವನ್ನು ಕಂಡು ನಾವೆಲ್ಲ ಕೃಷ್ಣಮಾನಸರಾದೆವಮ್ಮ. ಆದರೆ ಸಂತೋಷವನ್ನು ಅನುಭವಿಸುವುದಕ್ಕಾಗುತ್ತಾ ಇಲ್ಲ. ದಿತಿ ಪೌತ್ರನು ಮಾಲಿನಿ ಸಂಜಾತನಾದ ಮಹಿಷದಾನವ ಕನಕ ಗರ್ಭನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ದುರುಳರಾದ ಶಂಕದುರ್ಗಾದ್ರನ್ನು ಒಡಗೂಡಿಕೊಂಡು ದೇವಲೋಕಕ್ಕೆ ದಾಳಿ ಮಾಡಿದ. ಸಮರ ಮುಖದಲ್ಲಿ ಇಂದ್ರಾದಿ ಸುಮನಸರನ್ನು ಸದೆಬಡಿದ. ಮೂರು ಲೋಕವನ್ನೇ ತನ್ನದಾಗಿಸಿಕೊಂಡು ಮೆರೆದಾಡುತ್ತಾ ಇದ್ದಾನೆ. ಅವನ ಅಟ್ಟಹಾಸದಿಂದ ಅಧರ್ಮ ಎನ್ನುವ ವ್ಯಾಘ್ರ ತಾಂಡವ ಮಾಡುತ್ತಾ ಇದೆ ತಾಯಿ. ಧರ್ಮ ಎನ್ನುವ ಗೋವು ಧರೆಯಲ್ಲಿ ಕಾಲ್ಮುರಿದು ಬಿದ್ದಿದೆ. ಈ ಕ್ಷಮೆಗೊದಗಿದ ಕ್ಷಾಮವನ್ನು ನಿವಾರಿಸಿ ನಿನ್ನ ಮಕ್ಕಳಿಗೆ ಕ್ಷೇಮ ಒದಗಿ ವಿಧಿಯಿಂದ ವರವನ್ನು ಪಡೆದ ಮಹಿಷನು ಲೋಕ ಕೊಂಟೋಕನಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೆ, ದೇವತೆಗಳನ್ನು ದೆಸೆಗಡಿಸಿದನೆ. ಬಿಡಿರಿ ಭೀತಿಯ ಇನ್ನು ಕಿರಿದು ಸಮಯದೊಳಗೆ ದುರುಳ ಮಹಿಷನನ್ನು ಕೆಟ್ಟ ರಕ್ಕಸನೆಲ್ಲ ವಹಿಸಿ ಧರ್ಮ ಸ್ಥಾಪನೆ ಮಾಡುತ್ತೇನೆ. ಹೆದರದಿರಿ, ಭಯಗೊಳ್ಳದಿರಿ, ಧೈರ್ಯಸ್ಥರಾಗಿರಿ. ಎಲ್ಲರೂ ಜಯ ಜಯವೆಂದು ಸಕಲರು ಮಣಿಯಲಾಗಿ ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನವ ಅರ್ಪಿಸಲು ಜಯ ಜಯ ಹರ ಬ್ರಹ್ಮ ಇಂದ್ರಾದಿ ಸುಮನಸರೇ, ನಾವೆಲ್ಲರೂ ನಮಗೊದಗಿದ ಕಷ್ಟ ಪರಂಪರೆಗಳನ್ನು ಜಗನ್ಮಾತೆ ದಿವ್ಯ ಸಾನ್ನಿಧ್ಯದಲ್ಲಿ ಭಿನ್ನವಿಸಿಕೊಂಡ ಕ್ಷಣವೇ ಮಾತೆ ಒಲಿದು ಅಭಯವನ್ನಿಟ್ಟಿದ್ದಾರೆ. ನಾವೆಲ್ಲರೂ ತೋಷಮಾನಸಿಗರಾದ ಖಳವದೆಗೆ ಹೊರಟು ನಿಂತ ಈ ಶುಭ ವೇಳೆ ನಿರಾಭರಣ ಸುಂದರಿ ಆದರೂ ಸರ್ವಾಲಂಕಾರ ಭೂಷಿತಳಾಗಬೇಕೆಂಬ ಉದ್ದೇಶದಿಂದಲೇ ವಿಶ್ವಕರ್ಮರೇ ಮುಂದೆ ಬಂದು ಸಕಲ ವಸನ ಭೂಷಣಾದಿಗಳನ್ನು ತಂದು ಜಗನ್ಮಾತೆಯ ಪಾದಮೂಲದಲ್ಲಿ ಇರಿಸಿದ್ದಾರೆ. ದೇವತಾ ನಾರಿಯರೆಲ್ಲ ಮುಂದೆ ಬಂದು ಲೋಕಮಾತೆಯನ್ನು ನಾನಾ ವಿಧದಿಂದ ಅಲಂಕರಿಸುತ್ತಾ ಇದ್ದಾರಲ್ಲ, ಅವರೆಲ್ಲ ಭಕ್ತಿಯಿಂದ ತಾಯಿಯ ಸೇವೆ ಮಾಡುವಾಗ ಮಾತೆಯ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವೇನು ಮಾಡೋಣ? ವನಜನಾಭನು ಕರದ ಚಕ್ರವ ಸ್ವೀಕರಿಸಬೇಕಮ್ಮ. ತ್ರಿನಯನಾಗ ತ್ರಿಶೂಲವನು ಸಗ
ಆಯುಧಂಗಳ ಮಣಿದು ಮಾತೆಯ ಪದ ಕೆರಗಿ ನುತಿಸಿದರು ಭಯದಿ ಅಮ್ಮ ಜಯ 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 ನಮ್ಮವರೇ ಸಂಕಲ್ಪ ಮಾತ್ರದಿಂದಲೇ ಖಳ ಸಂಹಾರ ಮಾಡುವ ಶಕ್ತಿ ಜಗದಾದಿ ಮಾಯಗಿದೆ. ಅವಳಿಗೆ ಯಾವುದೇ ಆಯುಧದ ಅಗತ್ಯವೇ ಇಲ್ಲ. ಆದರೂ ನಮ್ಮ ಕೈ ಆಯುಧದ ಪಾವಿತ್ರ್ಯಕ್ಕಾಗಿ ನಾವೆಲ್ಲರೂ ಸರ್ವ ಸಮರ್ಪಣ ಭಾವದಿಂದ ಜಗನ್ಮಾತೆಗೆ ಕಾಣಿಕೆಯಾಗಿ ಅರ್ಪಿಸಿದ್ದೇವೆ. ದುಷ್ಟ ಮಹಿಷನ ವಧೆಗಾಗಿ ಅಷ್ಟಭುಜ ಪರಮೇಶ್ವರಿ ಹೊರಟು ನಿಂತಾಗಿದೆ. ಪರ್ವತರಾಜನೇ ವಾಹನವಾಗಿ ಬರುತ್ತೇನೆಂದು ಮಾತು ಕೊಟ್ಟಿದ್ದಾನಲ್ಲ.
ಜಾತ ನಿನ್ನ ರಕ್ತಮಣಿ ಕುಡಿತೇನೆ ತುಂಡರಿಸೇನು ನಾರಾಜು ನೆತ್ತಲ್ಲಿ ಕೋಡಿಗಳನ್ನು ಹೊತ್ತ ಮಾತ್ರಕ್ಕೆ ಮೂರು ಲೋಕ ಊಡಿನ ಸ್ವಾಧೀನವಾಗಿ ಭಾವಿಸಿಕೊಂಡೆಯಾ? ನನ್ನ ಸ್ವಾಧೀನ ಈ ಜಗತ್ತನ್ನು ನಿಯಂತ್ರಿಸುವುದಕ್ಕೆ ಬೇಕಾಗಿ ಬೇರೊಂದು ಶಕ್ತಿ ಇದೆ ಎಂಬುದು ಜ್ಞಾಪಕದಲ್ಲಿರಲಿ. ವಿಚಾರವಾಗಿ ಅರಿತೇ ಬಂದವಳು ವಿಧಿಯಿಂದ ವರವನ್ನು ಪಡೆದೆಯೋ? ಹೌದು. ಮೂರು ಲೋಕಗಳನ್ನು ಸ್ವಾಧೀನಪಡಿಸಿದೆಯೋ? ಸಜ್ಜನರನ್ನು ಬರೆಯುವುದಕ್ಕೆ ಬೇಕಾಗಿ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತ ನಾನೇ ಮೃಗವಾಹಿನಿಯಾಗಿ ಬರಬೇಕಾಯ್ತು. ಸಾರಿ ಹೇಳುತ್ತಾ ಇದ್ದೇನೆ. ಯಾವುದು ಸಂಪದವನ್ನು ದೇವತೆಗಳಿಗೆ ಒಪ್ಪಿ ಶರಣಾಗು. ಶರಣಾಗೋದಿಲ್ಲ.
ಮಹಿಷ ಮತ್ತು ಆತನ ಅನುಚಾರರಾದ ಕೆಟ್ಟ ನನ್ನ ಭೀಕರ ರೂಪವನ್ನು ಕಂಡಂತ ನೀವುಗಳು ಭಯಗೊಂಡು ಬೇರೆ ದಾರಿಯನ್ನೇ ಕಾಣದೆ ಭಕ್ತಿಯನ್ನೇ ಹೊಂದಿರಿಸಿದ್ದೀರಾ. ಇದು ಶಾಂತನಾದೆ 9 ದಿನಗಳಲ್ಲಿ 9 ರೂಪಗಳನ್ನು ಧಾರಣೆ ಮಾಡಿಕೊಂಡು ಆ ದುಷ್ಟರ ಜೊತೆಲಿ ಹೋರಾಟವನ್ನು ನಡೆಸಿದಾಕೆ ನಾನು 10ನೇ ದಿನವಾದ ಇಂದಿನ ದಿನ ನಮ್ಮ ಪಾಲಿಗೆ ವಿಜಯವೂ ಲಭಿಸಿದೆ. ಆ 9 ದಿನಗಳ ನವರಾತ್ರಿ ಎಂಬುದಾಗಿಯೂ 10ನೇ ಈ ದಿನವನ್ನು ವಿಜಯದಶಮಿ ಎಂಬುದಾಗಿಯೂ 3 ಲೋಕಗಳಲ್ಲಿ ಆಚರಿಸಿಕೊಂಡು ಬರಲಿ. ಶಿವರಾಜ ಯಾವಾತ ಶ್ರದ್ಧಾ ಭಕ್ತಿನ ಆಚರಿಸಿಕೊಂಡು ಬರುತ್ತಾನೋ ಅವನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತೇನೆ. ಮುಂದಕ್ಕೆ ದೂರುಳ್ಳರ ಪ್ರೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದಿವ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಸರಿ ಸರಿ. ಈಗ ಏನು ಮೈಷನ ಬಾಧ ದೂರವಾಗಿ ಆದರೆ ಮುಂದೆ ಎಲ್ಲಿಯಾದರೂ ಬಲಿ ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿತ್ತು ಹಿನಗಿರಿಯನ್ನೇ ಸೇರೋಳಿದ್ದೇನೆ. ಒಂದು ವೇಳೆ ನಿನ್ನ ಪಾಲಿ ಕಷ್ಟ ಬಂತು ಎಂದಾದರೆ ನೇರವಾಗಿ ತುಹಿನಗಿರಿಯನ್ನೇ ಏರು. ಅವಿಚ್ಛಿನ್ನವಾದ ಭಕ್ತಿ ಮುಖೇನವಾಗಿ ಜಗನ್ಮಾತೆಯಾದಂತ ನನ್ನನ್ನು ಪ್ರಸನ್ನೀಕರಿಸು. ಒಲಿದು ನಿಮಗರಿಗಿದ ಕಷ್ಟವನ್ನು ನಾನೇ ಬಗೆಹರಿಸಿಕೊಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ.
ತಗ ಸ್ಥಳ ಶೋಣಿತಾಪುರಕ್ಕೆ ಯಾರೆಂದು ಬಲ್ಲಿರಿ? ಶುಂಭ ನಿಶುಂಭ ಎಂಬುದಾಗಿ ಅವೇ ಸರಿ ಮೂಲಕವಿದ್ದ ವಿಚಾರ ಅನೇಕವಿದೆ, ಆಲಿಸಬೇಕಯ್ಯ. ಶಂಭೋ ಶಂಕರ ರಕ್ಷಣೆ ಮಾಡುತ್ತಂದೆ ಪರಿಪಾಲಿಸು. ತಮ್ಮ ನಿಶುಂಭ ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಮಧ್ಯರಲ್ಲಿ ಧನುದೇವಿಯಲ್ಲಿ ನಮ್ಮಿಬ್ಬರ ಜನನವಾಯಿತು. ಬಾಲ್ಯದಲ್ಲಿಯೇ ಗುರುಗಳಾದಂತಹ ಶುಕ್ರಾಚಾರ್ಯರಿಂದ ಬೇಕಾದಂತಹ ವಿದ್ಯೆಗಳನ್ನು ಕಲಿತುಕೊಂಡ ನಾವು ಪ್ರಾಯ ಪ್ರಬುದ್ಧರಾದವಾಗ ಶೋಣಿತಾಪುರದ ಭಟ್ಟಮಂದಿರ ವಿಜೃಂಭಿಸುತ್ತಾ ಇದ್ದೇವೆ. ವರ್ತಮಾನ ಕಾಲದಲ್ಲಿ ಅನುಜನಾದಂತಹ ನಿನ್ನನ್ನು ಜೊತೆ ಸೇರಿಸಿಕೊಂಡು ಶೋಣಿತಾಪುರದ ಜನಪದವನ್ನು ಪರಿಪಾಲಿಸುತ್ತಾ ಬಂದಿದ್ದೇನೆ. ತಾಯಿಯ ಆಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಘೋರವಾದಂತಹ ಕಾಂತಾರವನ್ನು ಸೇರಿಕೊಂಡ ನಾವು ವಿಧಾತನನ್ನು ಕುರಿತು ತಪಸ್ಸನ್ನಾಚರಿಸಿ ಆತನಿಂದ ಬೇಕಾದಂತಹ ವರಪ್ರಸಾದವನ್ನು ಪಡೆದುಕೊಂಡವರಿದ್ದೇವೆ. ವರ ಪಡೆದಂತಹ ನಾವು ಲೋಕ ದಿಗ್ವಿಜಯನ್ನು ಕೈಗೊಳ್ಳುವುದಕ್ಕಾಗಿ ಮುಂದಾದೆವು. ಗೋಪಾಲಕರ ದರ್ಪವನ್ನು ಅಧಿಕಾರವನ್ನು ಸ್ಥಾಪಿಸಿದ್ದೇವೆ. ತದನಂತರ ಸೇರಿಕೊಂಡದ್ದು ಪಾತಾಳ ಲೋಕವನ್ನು, ಪಾತಾಳದಲ್ಲಿರುವಂತಹ ವರಗಾದಿಗಳ ಅಧಿಕಾರವನ್ನು ಸ್ಥಾಪಿಸಿದ್ದೇವೆ. ಈ ಹೊತ್ತಿನಲ್ಲಿ 2 ಲೋಕ ನಮ್ಮ ಸ್ವಾಧೀನವಾಗಿದೆ. ಉಂಟಲ್ಲ ನಾಲ್ಕನಾಧಿಕಾರ. ಸೇನೆಯನ್ನು ನೆರಹಿಕೊಂಡು ಸೇರೋಣ ಮಾತನಾಡೆಗೆ.
ವಶಪಡಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ಮಾರ್ಗಕ್ಕೆ ಅಭಿಯೋಗವನ್ನು ನಡೆಸಿದವರು ಸಾಮಾನ್ಯದವನಲ್ಲ. ಶೋಣಿತಾಪುರದ ಅಧಿಕಾರಿ ಶುಂಭಕ್ಕೆ ಅಂದರೆ ನಾನೇ. ಇನ್ನವರಾದಂತಹ ದೇವತೆಗಳೆಲ್ಲ ರಣಕಣದಲ್ಲಿ ಸೋತು ಪರಾರಿಯಾಗಿದ್ದಾರೆ. ನನ್ನನ್ನು ಎದುರಿಸುವಂತಹ ಸಾಮರ್ಥ್ಯ ಪೌರುಷ ಉಂಟೆ. ಸಾಧನೆಯನ್ನು ಹತ್ತಿಕ್ಕಬೇಕು ಎನ್ನುವಂತಹ ನೆಲೆಯಲ್ಲಿ ನಾವುಗಳು ಶ್ರಮ ಪಡುವವರು ದೇವಲೋಕಕ್ಕೆ ದಾಳಿಯನ್ನು ಮಾಡಿದೆಯಾ? ನಮ್ಮವರನ್ನು ಬಡಿದೋಡಿಸುವುದಕ್ಕೆ ಪ್ರಯತ್ನ ಪಟ್ಟೆಯಾ? ನಿನ್ನಂತ ಅನೇಕ ಮಂದಿಗಳು ಈ ಹಿಂದೆ ಬಂದವರು ಶೈಮಿನಿಯಲ್ಲಿದ್ದಾರೆ. ನಿನಗದೇ ಗತಿ ಬರುವುದು ಬೇಡ. ತೊಲಗು, ಇಲ್ಲಂತಾದ್ರೆ ಸೇರಿರುವಂತಹ ಸುರವೀರರೆಲ್ಲರೂ ಶುಂಭಾಸುರನಿಗೆ ಜಯವಾಗಲಿ ಜಯವಾಗಲಿ ಎನ್ನುವಂತಹ ವಿಜಯ ಘೋಷವನ್ನು ಹಾಕುತ್ತಾ ಇದ್ದಾರೆ. ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಕೆಲವರು ಸ್ವರ್ಗಲೋಕದಲ್ಲಿ, ಇನ್ನು ಕೆಲವರು ಪಾತಾಳದಲ್ಲಿ, ಮಿಕ್ಕಿಲಿದವರನ್ನು ಸೇರಿಕೊಂಡು ಶೋಣಿತಾಪುರವನ್ನು ಸೇರೋಣ, ವಿಜಯೋತ್ಸವವನ್ನಾಚರಿಸೋಣ. ದುರುಳ ಶುಂಭಾಸುರ ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲು ನಾಗದಲ್ಲಿ ಪುರುಹೂತರ ಕ್ಷಣ ಒಡನೆ ನೇಮಗೊಂಡು ಚಲಿಸಿದನು ಗಿರಿಕಾನನದಲ್ಲಿ. ಅಯ್ಯೋ ಏನ ಮಾಡಲಿ? ಅಬ್ಬಬ್ಬ, ಏನು ಆಶ್ಚರ್ಯವೇ! ಬ್ರಹ್ಮನು ಕೊಟ್ಟಂತಹ ವರವನ್ನೇ ಆಧರಿಸಿದಂತಹ ಶುಂಭಾದಿಗಳು ಮತ್ತೆ ಆತನ ಅನುಯಾಯಿಗಳ ಪ್ರಭಾವವೇ ಲೋಕದಲ್ಲಿ ಹೆಚ್ಚಾಗಿ ಹೋಯಿತಲ್ಲ. ಬದುಕಿನ ಭಾವನೆಗಳಿಗೆ ಬೆಲೆ ತಿಳಿಯದೇ ಇದ್ದಂತಹ ಇವರು
ಮಾಡುತ್ತಿರುವಂತಹ ಅಟ್ಟಹಾಸದಲ್ಲಿ ಲೋಕವೇ ಅಲ್ಲೋಲ ಕಲ್ಲೋಲವಾಗಿದೆ. ಇದು ಹೀಗೆ ಮುಂದುವರಿಯಬಾರದು. ಇದಕ್ಕೊಂದು ನಿಯಂತ್ರಣವನ್ನು ತರಬೇಕು ಅಂತಾದ್ರೆ 14 ಲೋಕವನ್ನು ತನ್ನ ಬ್ರಹ್ಮಾಂಡಲದಲ್ಲಿಟ್ಟುಕೊಂಡಂತಹ ಜಗನ್ಮಾತೆ ಇದ್ದಾಳೆ, ಅವಳನ್ನೇ ಸ್ತುತಿ ಮಾಡುತ್ತೇನೆ. ಪೂಜಿಸಿದನು ಮಾಯೆಯ ನಿರ್ಜರರೆಯ ಪೂಜಿಸಿದನು ಮಾಯೆಯ ರಾಜರಾಜೇಶ್ವರಿಯ ಚಲನ ಸರೋಜ ಧರ್ಮಮ ಶ್ರದ್ಧೆಯು ದಿವರಾಜನು ವಿಧ ಭಕ್ತಿಯಿಂದಲೇ ಪೂಜಿಸಿದನು 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 ಮಾಯೆಯ. ಆದಿಶಕ್ತಿ ಮಹೇಶ್ವರಿ ಯೋಗಜ್ಞ ಯೋಗ ಸಂಭೂತೆ ಮಹಾಗೌರಿ ನಮೋಸ್ತುತೆ. ಕಾಪಾಡಮ್ಮ ರಕ್ಷಿಸಮ್ಮ. ಏಳಯ್ಯ ಸುರಪಾಲ ಗೋಳು ಕುಟ್ಟುವುದೇಕೆ ಕೂಳ ಮಹಿಷ ನಿಮ್ಮನು ಸೋಲಿಸಿ ನಾಗವನ್ನಾಳುತ್ತಲಿರಲು ಕಾಲಯಕ್ಕೆ ಅಟ್ಟಿದೆನು ಎಳೆಯ ಸುರಪಾಲ ಏಳಯ್ಯ ಎದ್ದೇಳು, ಧೈರ್ಯಸ್ಥನಾಗು. ಈ ಪುರದಲ್ಲಿ ಲೋಕ ಕಂಟಕರನ್ನು ವಧಿಸಿ ನಿನ್ನ ಪಾಲಿಗೆ ಕ್ಷೇಮವನ್ನು ಒದಗಿಸಿಕೊಟ್ಟು ದೇವಲೋಕದ ಪೀಠವನ್ನು ಸ್ಥಿರಗೊಳಿಸಿದಾಕೆ ನಾನು. ಆದರೆ ಇಂದಿನ ದಿನ ಸುಮನಸರನ್ನೆಲ್ಲ ಜೊತೆ ಸೇರಿಸಿಕೊಂಡು ಗಿರಿಯನ್ನೇ ಸೇರಿ ಪ್ರಾಂಜಲವಾದ ಭಕ್ತಿಯ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿದ್ದೆ. ಒಲಿದು ನಿನ್ನ ಮುಖವನ್ನು ಅವಲೋಕಿಸಿದೆ ಎಂದಾದ್ರೆ ಕಷ್ಟ ಬಂದಿದೆ ಎಂಬುದಾಗಿ ಸ್ಪಷ್ಟ. ಯಾರಿಂದ ಹೇಳಯ್ಯ, ಪರಿಹರಿಸಿಕೊಡುತ್ತೇನೆ. ಜನರಿಗೆ ಪಿನ್ನಗ ತನುಜ ಮಹಿಷನಿಗಿಂತ ಘನಬಲಾಕ್ರಮಿಸುತ್ತಲೋ ಅನುವರನು ಸುರರನು ಸೋಲಿಸುತ್ತ ನಾಗವ ಪಾಲಿಪಕ್ಕಳನು ಜನನಿಯೇ. ಓ ಜಗನ್ಮಾತೆ ಸುರಪತಿ, ದೇವತಿಂತಿನಿಯೊಂದಿಗೆ ಏಕೋ ಮನಸ್ಸಿನಿಂದ ನಿನ್ನನ್ನು ಧ್ಯಾನಿಸಿದ ಸಂದರ್ಭದಲ್ಲಿ ನಿನ್ನ ದಿವ್ಯ ಮಂಗಳ ಮನೋಹರ ಮೂರ್ತಿಯನ್ನು ಕಂಡು ನಾವು ಧನ್ಯರಾದೆವು ತಾಯಿ. ಸರಿ ಸರಿ. ನಮ್ಮ ಪಾಲಿಗೆ ಒದಗಿದಂತಹ ಕಷ್ಟ ಪರಂಪರೆಗಳನ್ನು ಸನ್ನಿಧಾನದಲ್ಲಿ ಬಿತ್ತರಿಸಿಕೊಳ್ತಾ ಇದ್ದೇವೆ. ಧಾರಾಳವಾಗಿಯೂ ಅಮ್ಮ ಕಂದ. ಮಹಿಷನೇನು ಮಹಾ, ಅವನಿಗಿಂತಲೂ ಪರಾಕ್ರಮಶಾಲಿ. ಯಾರವರು? ಶುಂಭಾನಿ ಶುಂಭಾನಿ. ಇರಲಿ ಬಿಡು. ಧನುರ್ದೇವಿಯ ಮಕ್ಕಳು ಶೋನಿತಾಪುರದವರು. ಮಾಡಿದ ಸಾಧನೆಯಾದರೂ ಏನಯ್ಯ? ಕನಕ ಗರ್ಭವನ್ನು ಮೆಚ್ಚಿಸಿ ಅಜೇಯವಾದವರ. ಆ ಬಳಿಕ ಆ ಮೂಲಕವಾಗಿ 14 ಲೋಕವನ್ನು ತನ್ನಂಕೆಯಲ್ಲಿರಿಸಿಕೊಳ್ಳಬೇಕು ಎನ್ನುವ ನೆಲೆಯಲ್ಲಿ ಹೋರಾಟವನ್ನು ಮಾಡಿ ದೇವಲೋಕಕ್ಕೆ ಅಭಿಯೋಗವನ್ನು ಬೆಳೆಸಿದ. ಆಮೇಲೆ ಹೋರಾಟ ಮಾಡಿದೆವು. ಪರಿಣಾಮದಲ್ಲಿ ನಮ್ಮ ಪಾಲಿಗೆ ಸೋಲವಾಯಿತೆ. ಹೌದಮ್ಮ, ಸೋಲುಂಡಂತಹ ನಾವುಗಳು ಮುಂದೇನು ಮಾಡೋಣ, ನಮ್ಮ ಗತಿಯೇನು ಅಂತ ಯೋಚಿಸಿದಾಗ ಕೊನೆಗೆ ಮಾಡಿಕೊಂಡ ನಿರ್ಣಯ ಚಿತ್ತಕ್ಕೆ ಉಳಿದದ್ದು ತವ ಸಾನ್ನಿಧ್ಯ. ಸರಿ. ಓ ಜಗನ್ಮಾತೆ ಕಂದ, ದರೆಯ ಧರ್ಮವನ್ನು ಉಳಿಸಬೇಕು, ಹಾಗೆ ನಿನ್ನ ಮಕ್ಕಳನ್ನು ರಕ್ಷಿಸಬೇಕು, ಶುಂಭಾದಿಗಳಿಗೊಂದು ಗತಿಯನ್ನು ಕಾಣಿಸಬೇಕು ಅಂತ ಬೇಡುತ್ತಾ ಇದೋ ಭಯ. ಕರುಣಿಸುವುದರ ಭಯವನ್ನು ನುಡಿದಳು. ಹಿರಿದು ಸಮಯ ತರಿದು ದೈತ್ಯರ ನೆರವಿನ ಪುರಿಯುವೆನು ನಿಮ್ಮನ್ನು ಮರೆಯ ಮಾತಲ್ಲ. ಮರೆಸಿ ನಿಜವನ್ನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ. ಮರೆಸಿ ನಿಜವನ್ನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ. ಶ್ರೀದೇವಿ ಮಗಾತ್ಮೆಯ ಹರುಷದಿಂದಲಿ ತ್ರಿದಶರಿಗರುಗಿ ಶ್ರೀದೇವಿ ಕರುಣಿಸುವುದ ಅಭಯವ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ಅಸುರರು ಜನಬಲ ಧನಬಲ ದೈವಬಲವನ್ನೇ ಮೂಲ ಆಧಾರವಾಗಿರಿಸಿಕೊಂಡು ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರು. ಅವರಲ್ಲಿ ಅಗ್ರಗಣ್ಯರಾಗಿ ಮೆರೆದವರು ಶುಂಭ ನಿಶುಂಭಾದಿ ಕಳ್ಳರು. ಯೋಚಿಸಬೇಡ, ಚಿಂತಿಸಬೇಡ, ಇನ್ನು ಕಿರಿದು ಸಮಯದೊಳಗೆ ಆ ದುಷ್ಟನೆಲ್ಲೋ ನಷ್ಟಗೊಳಿಸಿ ನಿಮ್ಮ ಪಾಲಿಗೆ ಕ್ಷೇಮ ನಾ ಒದಗಿಸಿಕೊಡುತ್ತೇನೆ. ಕಂದ,
ಸಂತೋಷವಾಯಿತು ಅಭಯವಾಕ್ಯವನ್ನು ಕೇಳಿದ. ಆದರೆ ಅಂತರಂಗದ ಒಳಗಿರುವಂತಹ ಭಯವಿನ್ನೂ ದೂರವಾಗಿದೆ. ಯಾರಿಂದ ಯಾವ ರೀತಿಯಲ್ಲಿ ಶುಂಭಾದಿಗಳ ವಾದ್ಯವನ್ನು ಮಾಡಿ ಏನೆಂದು ಸೋಲುಂಡಂತಹ ದೇವತೆಗಳನ್ನು ಹಿಡಿಬೇಕು, ಕಡೀರಿ ಬಡೀರಿ, ಚಿತ್ರಹಿಂಸೆ ಕೊಡ್ತಾ ಮುಂದುವರಿಯಿರಿ. ಆದ್ದರಿಂದ ತಾಳಿ ಕಿರಿದು ದಿನದೊಳಗೆ ಅಂತ ಹೇಳಿದ್ದೆ. ಅವಧಿ ಮುಂದೆ ಇದೆ ಮಗನೇ. ಸತ್ಯ ತಾಯಿ. ಸರಿ, ಆ ಅವಧಿಯ ಒಳಗೆ ನಿನ್ನ ಮಕ್ಕಳಾದಂತಹ ನಾವುಗಳು ನಿಜ ರೂಪದ ಬದುಕು ಕಷ್ಟ ಅಂತ ಆಗಿದೆ. ಸರಿ, ಹೇಗಿರ್ಬೇಕಮ್ಮ, ಎಲ್ಲಿರ್ಬೇಕು? ನಿಜ ವೇಷಗಳನ್ನು ಮರೆಗೊಳಿಸಿ ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಇದು ತುಹಿನಗಿರಿ. ಆ ದುಷ್ಟರನ್ನು ವಧಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿಯ ಲೀಲಾಮೃತವನ್ನು ಕಾಣುವಿರಿಯಂತೆ ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ಅಳುವ ಸುಮನಸರಿಂಗೆ ಧೈರ್ಯವಾ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಕಳರ ಬಳಿಗೈದುದಲೇ ಗೆಲುವಳೆ ಅಸಾಧ್ಯ ಎಂದೆನುತ್ತಾ ಇನ್ನೇನು ಮಾಡಲಿ ತಿಳಿದಳ ಕ್ಷಣದೊಳಗೆ ಸೂಕ್ತ ಮೋಗದ ಬಲೆಗೆ ಸಿಲುಕಿಸಿ ಯಾರನ್ನು ಧನುಜರೆಲ್ಲರ ಕೊಲ್ಲುವ ಕಾರ್ಯವ ಸುಲಭವೆನ್ನುತ್ತಲೇ ತನ್ನ ಮನದೊಳಗೆ ಎಂದು ಯೋಚಿಸಿ ಮಗಮಾಯ ದೈತ್ಯ ವೃಂದವ ಮೋಗಿಸಿ ತರಿಗೆ ಮೋಗಿಸಿ ತರಿಗೆ ಮೋಗಿಸಿ ತರಿಗೆ ಎಂದು ಯೋಚಿಸಿ ಮಹಮ್ಮಾರಿ ದೈತ್ಯ ವೃಂದವ ಮೋಗಿಸಿ ತರಿಗೆ ಮೋಗಿಸಿ ತರಿಗೆ ಮೋಗಿಸಿ ತರಿಗೆ ಸುಂದರಕಾರ ತಳೆದಂದು ಕೌಶಿಕೆಯಾಗಿ ಯಾವ ರೀತಿಯಲ್ಲಿ ಸುಂದರಕಾರವ ತಳೆದಂದು ಕೌಶಿಕೆಯಾಗಿ ಎಲ್ಲಿ ನಿಂದಳು ಮೆರೆಯುವ ಕದಂಬವನ್ನು ತುಳ್ಳಂದು ಯಾವ ರೀತಿ ಸುಂದರಕಾರ ತಳೆದಂದು ಕೌಶಿಕೆಯಾಗಿ ಎಲ್ಲಿ ನಿಂದಳು ಮೆರೆಯುವ ಕದಂಬವನ್ನು ತುಳ್ಳಂದು ಎಂದು ಯೋಚಿಸಿ ಮಗಮಾಗಿ ದೈತ್ಯ ವೃಂದವ ಮುಗಿಸಿ ತರಿಗೆ ಅಳುವ ಸುಮನಸರಿಗೆ ಅಭಯದ ವಚನವನಿತ್ತೆ. ಇನ್ನು ಕೆಲವು ದಿನಗಳಲ್ಲಿ ದುಷ್ಟರನ್ನೆಲ್ಲ ನಷ್ಟಗೊಳಿಸಿ ಈ ಧರೆಯಲ್ಲಿ ಧರ್ಮ ಸ್ಥಾಪನೆ ಮಾಡುತ್ತೇನೆ ಎಂಬುದಾಗಿ. ಹಾಗಂತ ದುಷ್ಟರ ಬಳಿಗೆ ನಾನಾಗಿ ಹೋಗುವುದಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು ಎಂದಾದರೆ ಶುಂಭನನ್ನೇ ಆಧಾರವಾಗಿರಿಸಿಕೊಂಡು ಅಲ್ಲಲ್ಲಿ ಚದುರಿ ಹೋದಂತ ದುಷ್ಟರನ್ನು ಒಟ್ಟುಗೂಡಿಸಿ ಅಸುರ ಮೇಧವನ್ನೇ ಕೈಗೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದಿರುವವರು ಯಾರೂ ಇಲ್ಲ.
ಆದರೆ ಧೂರ್ತ ಶುಂಭನನ್ನು ಆನೆಯಲ್ಲಿ ಗುರುತಿಸುವುದಕ್ಕೆ ಅಸಾಧ್ಯ. ಯಾಕೆ? 3 ಲೋಕದ ವಿಭು ಎನಿಸಿಕೊಂಡಂತ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ಚೆಲುವಿಕೆಗೆ ಗುರಿಯಾಗುವುದು ಸ್ಪಷ್ಟ. ಒಂದೇ ಉದ್ದೇಶವನ್ನಿರಿಸಿಕೊಂಡು ದುರುಳರನ್ನು ಮರಳುಗೊಳಿಸುವುದಕ್ಕೆ ಬೇಕಾಗಿ ನನ್ನ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಚೆಲುವಿಕೆ ಹೆಣ್ಣಾಗಿ ಕೋಶ ಸಂಭವಿಯಾದಂತ ನಾನು ಕೌಶಿಕಿ ಎನ್ನುವಂತೆ ಹೆಸರನ್ನು ಇರಿಸಿಕೊಂಡೆ. ತುಹಿನಾದ್ರೆ ತಪ್ಪಲಲ್ಲಿದ್ದುಕೊಂಡು ದುಷ್ಟರ ವಧಾ ಪ್ರಕರಣದಲ್ಲಿ ನಾ ಮುಂದುವರಿದೆ ಎಂದಾದರೆ ಈ ಪ್ರಪಂಚ ಕಷ್ಟವನ್ನು ಅನುಭವಿಸಬೇಕಾದೀತು. ದುಷ್ಟರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ರೀತಿಯಾದಂಥ ನಷ್ಟ ಬರಬಾರದು ಎನ್ನುವ ನೆಲೆಯನ್ನು ಅರ್ಥವಿಸಿಕೊಂಡವಳಿದ್ದೇನೆ. ಹಾಗಂತ ಯಾವ ವಿಧಾನದಲ್ಲಿ ವಧಿಸೋಣ? ಸರಿ ಸರಿ, ತುಹಿನಾದ್ರೆ ತಪ್ಪಲಿಗೆ ಸೇರಿದ ಪ್ರದೇಶ, ಹಿಮವತ್ ಪರ್ವತ ಆಳವಾದ ಕಂದರ ಪ್ರದೇಶ, ಸೂರ್ಯರಶ್ಮಿ ಪ್ರವೇಶಕ್ಕೆ ಅಸಾಧ್ಯವಾದಂಥ ದಟ್ಟಾರಣ್ಯ, ಅದು ಅದು ಗಿಗಣ ಚುಂಬಿತವಾಗಿ ಬೆಳೆದು ನಿಂತಿದೆ ಕದಂಬ ವೃಕ್ಷಗಳು. ಇದುವೇ ತಾನೇ ಕದಂಬಾವನ. ಈ ವನದಲ್ಲಿ ದುಷ್ಟರ ವಧಾ ಕಾರ್ಯ ಆಗಲೇಬೇಕು. ಹೆಣ್ಣಾದಂತ ನಾನಿಲ್ಲಿದ್ದೇನೆ. ನನ್ನ ನಿರವನ್ನು ತಿಳಿಯುವಷ್ಟು ಸಾಮರ್ಥ್ಯವಂತರಲ್ಲ ದುಷ್ಟರು. ಅಷ್ಟೆಯೋ ನನ್ನ ದಿವ್ಯತೆಯನ್ನು ಭವ್ಯತೆಯನ್ನು ಪ್ರಕಟಗೊಳಿಸಬೇಕು ಅಂತ ಆದರೆ ಈ ವನ ಮಧ್ಯದಲ್ಲಿ ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಡವೆ? ಎಲ್ಲಿ ಎಲ್ಲಿ ಸಂಕಲ್ಪ ಮಾಡಿದ್ದೆ ಸರಿ. ಅಂಬರದಿಂದ ಕುಂಬಳಿ ಇಳಿತಾ ಇದೆ ಬಂಗಾರದ ಉಯ್ಯಾಲೆ, ವಿಶೇಷವಾಗಿ ಶೃಂಗರಿಸಲ್ಪಟ್ಟಂತ ಉಯ್ಯಾಲೆ ಇದು. ನವಮಲ್ಲಿಕ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ, ಬಂಗಾರದ ಸರಪಳಿಯಿಂದ ಬಂಧಿಸಲ್ಪಟ್ಟಿದೆ. ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಇದನ್ನು ಯೋಚಿಸುತ್ತಿರಂತೆ ಏನದು ಕೇಳಿ ಬರ್ತಾ ಇರುವುದು? ದುಷ್ಟರ ಭೀಕರ ಅಟ್ಟಹಾಸ ತಿರುಗಾಟಕ್ಕೆ ಹೊರಟು ನಿಂತಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡೆ. ಬರಲಿ ಬರಲಿ, ಬಂದಂತ ದುಷ್ಟರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿ ಈ ಕುಂಬಿಗೆಯ ಭಾರವನ್ನು ಇಳಿಸಬೇಕಾದ್ದು ಜಗದಾದಿಮಾಯಿಯಾದಂತ ನನ್ನ ಆದ್ಯ ಕರ್ತವ್ಯ. ಅದಕ್ಕಾಗಿ ತನು ಗಂಧವನ್ನು ಮಾರುತ್ತಾನೆ ಗೊತ್ತಿದ್ದೇನೆ, ತಟ ಮಾಡದೆ ಕನಕ ದಯ್ಯಾಲಯ ಇರ್ತೇನೆ. Thank you.
ತಾನು ಶ್ರಮವ ಕಳೆಗೆಂದೆನುತ್ತಾಗ ದಂಬವನದೆಡೆಗೆ ಕಳಲು ಪ್ರಿಗಮಾಸವನು ಮೆಲುತ್ತಲಿ 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 ಜಗಿಯುತ್ತ 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 ದೀರ್ಘವಾಗಿ ಕರೆದೆ ಹತ್ತಿರದಲ್ಲಿಯೇ ಇರುವ ನೀನು ಬೇರೆ ದಾರಿ ನಾನು ಬೇರೆ ಹೋದವರು ನಿಜ ನಿನ್ನ ದಾರಿಗೆ ಏನು ಸಿಕ್ಕಿತು ಏನು ತಿಂದ ಏನು ತಂದ ಬೇಟೆಯಾಡುತ್ತಾ ಮುಂದೆ 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 ಹೋಗ್ತಾ ಇರುವಾಗ ಕಣ್ಣಿಗೆ ಕಾಣ ಸಿಕ್ಕಿದ್ದು ಕೆರಳಿದ ಕೇಸರಿ ಕೇಸರಿ ಇಲ್ಲ ವೇಗದಿಂದ ಧಾವಿಸಿದೆ ಅದರ ಬಾಲಕ್ಕೆ ಕೈ ಕೊಟ್ಟ ಏನಾಯ್ತು ರಕ್ತ ಬೇರೆ ಮಾಂಸ ಬೇರೆ ಅಳುಗು ಬೇರೆ 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 ಆಗಿ ಬಿತ್ತು ತಿನ್ನುವುದಕ್ಕೆ ಸಿಗಲಿಲ್ವಾ ಅಲ್ಲಿಗೆ ಬಾಯಿ ಕೊಟ್ಟೆ ಬಿಟ್ಟೇನು ರಕ್ತವನ್ನು ಗಲ 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 ಕೊಡಿದೆ ಮಾಂಸವನ್ನು ಯಮ 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 ಬಿಟ್ಟೆ ಎಲುಬನ್ನು ಕಟ್ಟ ನನಗೆ ಗೊತ್ತಿಲ್ಲ ಏನು ನಿನ್ನ ಕಣ್ಣಿಗೆ ಬಿದ್ರೆ ನೀನು ಬಿಡುವುದಿಲ್ಲ ನಾನು ನಿನ್ನ ತಮ್ಮ ಅಲ್ವಾ ಅಷ್ಟಾಗುವಾಗ ಹೊಟ್ಟೆ ತುಂಬಿತ್ತು ಹೊಟ್ಟೆ ತುಂಬುವಾಗ ಅಣ್ಣನ ನೆನಪಾಯ್ತು ಬೇಟೆಗಾಗಿ ಬಂದವರು ಎಂದಾದ್ರೂ ಮಾಂಸ ಕೊಂಡು ಹೋಗದ ದಿನ ಉಂಟು ಇಲ್ಲ ಏನು ಕೊಂಡು ಹೋಗನೆ ಎಂಬುದಾಗಿ ನೋಡಿದ್ರ ಜಿಂಕೆಗಳನ್ನು ಕಂಡೆ ಪೊದರ ಎಡೆಯಲ್ಲಿ ಜಿಂಕೆ ಮರಿಗಳು ಬಿಡ್ಲಿಲ್ಲ ಹಿಡಿ ಹಿಡಿ ಹಿಡಿದಲ್ಲ ಜಿಗಿ ಜಿಗಿ ಜಿಗಿಯುತ್ತ ಸಣ್ಣ ಸಣ್ಣ ಮರಿಗಳನ್ನು ಅದು ಇನ್ನು ದೊಡ್ಡವಾಗ್ಬೇಕು ಬಿಡೇನ ವಿಚಾರ ನಿನ್ನ ಬೇಟೆ ವಿಶೇಷತೆ ಏನು ಈ ದಾರಿಯಾಗಿ ಮುಂದೆ ಹೋಗ್ತೀವಂತಹ ಸಮಯದಲ್ಲೇ ಅದ ಗಜಗಳ ಹಿಂಡನ್ನು ಕಂಡೆ ಓಡಿ ಹೋದ ಕೆಳಗೆ ಒಂದೇ ನೆಲಸವಾಗಿ ಹೋಯಿತು ರಕ್ತ ಹಿಡಿದು ಹೋಗುತ್ತಾ ಇತ್ತು ಏನು ಮಾಡಿ ಕೈಯಲ್ಲಿ ಹಿಡಿದೆ ಘಟ ಘಟನೆ ಮಾಂಸದ ಮುದ್ದೆ ಬಾಯಿ ಒಳಗೆ ಹಾಕಿದ್ದು ಗುಳುಂಬನೆ ನುಂಗಿದು ಆ ಮತ್ತೆ ಎಲುಬನ್ನು ಕಡಿದು ಕಡಿದು ಜಗಿಯುತ್ತ ಜಗಿಯುತ್ತ ಜಗಿದು ಜಗಿದ ಚೂರ್ಣಿಸಿ ನುಂಗಿದ್ದೇನೆ ಒಳ್ಳೆಯದು ಹೊಟ್ಟೆ ತುಂಬಿರ್ಬೇಕು ಏನು ಇದು ಸುಲಭ ಇಲ್ಲಿ ಗಾಳಿ ಗಾಳಿ ಯಾರಿಗೆ ನಾನು ನಿನಗೆ ಗಾಳಿ ಹಾಕ್ಬೇಕು ನಾನು ನಿನ್ನಷ್ಟೇ ದುಡಿದವು ನನಗೂ ಶ್ರಮಜಲ ಸುರಿಯುತ್ತುಂಟು ಇಲ್ಲಿ ನಿನಗೆ ಗಾಳಿ ಹಾಕಿದ್ರೆ ನನಗೆ ಗಾಳಿ ಹಾಕುವ ದುಡಿದಿಲ್ಲ ಅಂತ ನಾನು ಹೇಳುದಿಲ್ಲ ದುಡಿದದ್ದು ನನಗೆ ಕಾಣ್ತದೆ ಆಯಾಸವನ್ನು ಪರಿಹಾರ ಮಾಡು ಗಾಳಿ ಹಾಕಿ ಮತ್ತೆ ನಾನು ನಿನಗೆ ಗಾಳಿ ಹಾಕಿದ್ರೆ ನನಗೂ ಮತ್ತು ಆಯಾಸ ಆಗುವುದಲ್ವೋ ಹೌದೌದು ಮತ್ತೆ ನಾನು ಆಯಾಸ ಬೇಸರ ಮಾಡಬೇಡ ಇಬ್ಬರಿಗೂ ಆಯಾಸ ಆಗಿದೆ ಗಾಳಿ ಇಬ್ಬರಿಗೂ ಬೇಕು ಸಹಾಯ ಮಾಡೋಣ ಅಂತ ನೋಡಿದ್ರೆ ಯಾರು ಎಡೆಯಲ್ಲಿ ತಲೆ ಕಾಣೋದು
ಯಾರದು? ಗೊತ್ತಾಯ್ತು. ಅವತ್ತು ನೋಡಿದ್ರೇನಪ್ಪ? ಗಾಳಿಗೆ ಅದೃಷ್ಟ ದೇವತೆ ವಾಯು. ಅವನಿಗೆ ಒಂದು ಆಜ್ಞೆ ಮಾಡಬೇಕು. ಏನ ಮಾಡುವ ಮಾರುತ ಮಾರುತ ಬೀಸು ಬೀಸು ರಭಸವಾಗಿ ಬೀಸ ಬೀಸ ಬೀಸು ಆಜ್ಞೆಯನ್ನು ಪಾಲಿಸಿದ ತಕ್ಷಣ ಬೀಸುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಗಾಳಿ ಸರಿಯಾಗಿ ಬರುವುದಿಲ್ಲ. ಯಾಕೆ? ಏನು ಗೊತ್ತಾಯ್ತು? ಇದು ತಗ್ಗು ಪ್ರದೇಶ. ಗಾಳಿ ಇಲ್ಲಿಗೆ ಸರಿಯಾಗಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಸರಿಯಾಗಿ ಗಾಳಿ ಬರಬೇಕು ಅಂತಾದ್ರೆ ನಲವಿನೋ ಮಾರುತನೋ ಸೇವಿಸೇ ನಲವಿನೋ ಮಾರುತನೋ ಸೇವಿಸೇ ಪರಿಮಳ 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 ಇನ್ನು ಎಲ್ಲಿಯ? ಇಲ್ಲಿ ವಸ್ತು ಇಳಿದಾಗಿದೆ. ಸ್ವಲ್ಪ ಹೇಳು.
ಹೌದೌದು. ಯಾರು ಪುಣ್ಯಾತ್ಮ? ಯಾರು ಅಂತ ನೋಡಿದ್ರೆ ಯಾರು ಇಲ್ಲ. ನೀನು ದೂರದಲ್ಲಿದ್ದೀಯ, ಹತ್ತಿರ ಯಾರು ಇಲ್ಲ. ಯಾಕೆ ಯಾಕೆ ಹೀಗಾಗಿರಬಹುದು? ಏನಿದು? ತಟಸ್ಥವಾದಂತಹ ಶರೀರ ಹ. ಯಾಕೆ ಏನು ನಿಶ್ಶಬ್ದ ಶಬ್ದ ಮಾಡದೆ ಅವಲೋಕಿಸಿದಾಗ ಕೇಳ್ತಾ ಇದೆಯಲ್ಲ ಏನು? ಸ್ವರ. ಏನು? ಅದೆಂತದ ಸ್ವರ? ಬಡ 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 ಬಡ. ಅದು ಯಾವುದು? ಗುದು 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 ಗುದು. ಪ್ರಾಣಿಗಳು ಓಡಾಡುವಂತಹ ಶಬ್ದ ಇರಬೇಕು. ಪ್ರಾಣಿಗಳು ಓಡುವಾಗ ಕಲ್ಲುಗಳು ಹೊರಳಾಡಿ ಬೀಳುವುದು ಬಡ 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 ಬಡ. ಕರ್ಕಶವಾದಂತಹ ಅದಲ್ಲ ಅದಲ್ಲ. ಸರಿಯಾಗಿ ಕಿವಿ ಕೊಟ್ಟು ಆಲಿಸಬೇಕಾದ್ರೆ ರಾಗ ತಾಳ ಲಯಬದ್ಧವಾಗಿ ಆರೋಹಣ ಅವರೋಹಣಕ್ಕನುಗುಣವಾಗಿ ಕೇಳಿ ಬರುತ್ತಾ ಇದೆ ಸಂಗೀತ. ಹೌದಲ್ಲ? ಏನ ಇಂತಹ ದಟ್ಟವಾದ ಕಾಡಿನಲ್ಲಿ ಈ ರೀತಿಯಾದಂತಹ ಸಂಗೀತವನ್ನು ಹಾಡಬೇಕೆಂದಾದ್ರೆ ಯಾವ ಸಂಗೀತಗಾರ ಈ ಕಾಡಿಗೆ ಬಂದದ್ದು? ಸರಿಯಾಗಿ ಯೋಚನೆ ಮಾಡಿ ಹೇಳಬೇಕು. ಏನು? ಸಂಗೀತಗಾರ ಹೇಳುದು ಬೇಡ, ಯಾವ ಸಂಗೀತ ಗಾತಿ ಬಂದಳೋ ಎನ್ನುವ ಹಾಗೆ ಹೇಳು. ಸ್ವರವನ್ನು ಕೇಳಂತೆ ಎಷ್ಟು ಇಂಪಾಗಿ ಮೂಡಿ ಬರ್ತಾ ಇದೆ, ನಾವು ಕೇಳ್ತಾ ಇದ್ದೇವೆ. ಇನ್ನು ಕೇಳುವ ಮತ್ತು ಕೇಳುವ ಎಂಬ ಅನುಭವ ಆಗುತ್ತಾ ಇದೆ. ಕ್ಷಣ ಕ್ಷಣಕ್ಕೂ ರಾಗ ಆಲಾಪನೆ ಬದಲಾವಣೆ ಆಗುತ್ತಾ ಇದೆ. ಇದು ಹೆಣ್ಣು. ಹೆಣ್ಣು ಎಂಬುದಾಗಿ ಹೇಳಿದರೆ ಸಾಲದು. ನೇರವಾಗಿ ಅವಳು ಇಲ್ಲಿಗೆ ಈ ದಟ್ಟವಾದ ಕಾಡಿಗೆ ಬರಬೇಕೆಂದಾದ್ರೆ ಅಂತಹ ಎದೆಗಾರಿಕೆ ಉಳ್ಳವನು ಇದ್ದಾರೆ ಇದ್ದಾರೆ ಇದ್ದಾರೆ. ನೀನು ಹೋಗು ನೇರವಾಗಿ ಸತ್ಯಲೋಕಕ್ಕೆ. ಅಲ್ಲಿ ಯಾಕೆ ಗಮನ ಹೋಗಲಿ ಅಂತ ಸತ್ಯಲೋಕೇಶನ ಮಾಡಿದಂತಹ ವಾಣಿದೇವಿ ವೀಣೆಯನ್ನು ನುಡಿದ್ರಲ್ಲೇ ಹಾಡನ್ನು ಹಾಡುವುದರಲ್ಲೇ ಬಲು ಪ್ರವೀಣೆಯಂತೆ ಅವಳು ಈ ಕಡೆಗೆ ಬಂದು ಹಾಡುತ್ತಾ ಇದ್ದಾಳೆ. ಬ್ರಹ್ಮಣ ರಾಣಿ ಪಡಿಬೇಡಿ ಕಲ್ಯಾಣಿ ಆ ವಾಣಿ ಬಂದು ಹಾಡುತ್ತಾ ಇದ್ದಾಳೆ ಎಂಬುದಾಗಿ ಹೇಳುತ್ತಾ ಇದೆಯಾ? ಹೌದಾ? ಖಂಡಿತವಾಗಿ ಅವಳು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಸೃಷ್ಟಿಕರ್ತನಾದಂತ ಬ್ರಹ್ಮದೇವ ಸೃಷ್ಟಿಯ ಕಾರ್ಯವನ್ನು ಮಾಡಬೇಕೆಂದಾದ್ರೆ ಪೂರಕಳಾಗಿ ವಾಣಿ ಜೊತೆಯಲ್ಲೇ ಬೇಕಂತೆ. ಒಂದು ವೇಳೆ ಇಲ್ಲದಿದ್ರೆ ಸೃಷ್ಟಿ ಎಲ್ಲವೂ ಅಸ್ತವ್ಯಸ್ತ ಆಗುವುದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ವಾಣಿ ಅಲ್ಲೇ ವಾಣಿ ಅಲ್ಲ ಅಂತ ಹೇಳಿದ್ರೆ ಕೇಳುವುದು ಸುಳ್ಳಲ್ಲ. ನಿಜ ನಿಜ ಅಲ್ವಾ? ಖಂಡಿತ. ಏನದು? ಯಾರದು? ಇದು ಅವನು ಅಲ್ವಾ? ಕುದುರೆ ಮುಖದ ದೇವಲೋಕದ ಗಾಯಕ ತುಂಬೂರ. ಈ ಸರಳ ಮಾಯಾಸವನ್ನು ಪರಿಹರಿಸಕ್ಕಾಗಿ ಬಂದು ಹಾಡುತ್ತಾ ಇದ್ದಾನೆ. ದೇವಲೋಕದ ಸಭೆಯಲ್ಲಿ ಹಾಡುವಂತಹ ತುಂಬುರ ನಮ್ಮ ಅಪ್ಪಣೆ ವಿನಃ ಎಲ್ಲಿಗೂ ಹೋಗುವ ಹಾಗಿಲ್ಲ, ಬರುವ ಹಾಗಿಲ್ಲ. ನಿನ್ನಲ್ಲಿ ಕೇಳಿದ್ದಾನೋ ನನ್ನಲ್ಲಿ ಕೇಳಿದ್ದಾನೋ? ಇಲ್ಲ. ಅವ ಬಂದು ಹಾಡಿದ್ದಲ್ಲ. ಅಲ್ಲ ಅಲ್ಲ. ಹಾಗಿದ್ರೆ ಬಿಡುವ. ಯಾರು ಬಿಡು? ಮತ್ತೊಬ್ಬಿದ್ದಾನೆ. ದೇವಋಷಿ. ಎಲ್ಲಿಗ? ದೇವಋಷಿ ಭಾಗವತೋತ್ತಮೆಂದೆನಿಸುತ್ತಹ ನಾರದ 3 ಕಾಲುಗಳಿಗೆ 3 ಲೋಕವನ್ನು ಸಂಚಾರ ಮಾಡುವುದಕ್ಕೆ ಸಮರ್ಥನಾದಂತಹ ಉತ್ತಮವಾದಂತಹ ಹಾಡನ್ನು ಹಾಡುತ್ತಾನೆ. ಲೋಕಪ್ರತೀತಿ ವೀಣೆಯನ್ನು ಮಿಟ್ಟುತ್ತಾ ಹಾಡುತ್ತಾ ಇದ್ದಾನೆ. ನಿಜ. ಅವ ಹಾಡಿದ್ದೆ ಹೌದಾಗಿರ್ತದೆ ಒಂದೇ ಕಡೆಯಿಂದ ಕೇಳಿ ಬರಬೇಕಾಗ ಅಲ್ಲ ಕಡೆಯಿಂದ ಕೇಳಿ ಬರಬೇಕಿತ್ತು. ಇದು ಹಾಗಲ್ಲ, ಒಂದೇ ಕಡೆಯಿಂದ ಸುತ್ತಿತಾಳ ಏಬತ್ತವಾಗಿ ನಮ್ಮಿರುವರ ಕಿವಿಗಳಿಗೆ ಕೇಳ್ತದೆ ಅಂತಾದ್ರೆ ನಾರದನು ತುಂಬುರನು ಶಾರದೆಯೋ ಅವಳೋ ಇವನೋ ಅವಳೋ ಎಂಬುದಾಗಿ ತಿಳಿಯಬೇಕೆಂದಾದ್ರೆ ಏನು ಮಾಡುದು ಕೇಳ್ತಾ ಇದ್ದೀರಾ? ಸ್ವರವಿಡಿದು ಸ್ವರವಿಡಿದು ತನುವಿನ ಪರಿಮಳ ಪರಿಮಳ ನಾಸಿಕಕ್ಕೆ ಸೋಂಕು ಪರಿಮಳ ಬಿಡಿದುಂಬರಿಗೆ ಮದಾಲಸಾಂ ಮಂಜುಳ ವಾಗ್ವಿಲಾಸ ಮಾಹೇಂದ್ರ ನೀಲ ದ್ಯುತಿ ಕೋಮಲಾಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ಸ್ಮರಾಮಿ ತೂಗಿದಳಿಯಾಲಿಯ ಕಾಲಿಗೆ ತೂಗಿದಳಿಯಾಲಿಯ
ಏನಂತ ಸ್ವರ. ಆ ಸ್ವರವನ್ನು ಹಿಡಿದು ಕದಂಬವನದ ಕಡೆಗೆ ಇಳಿದು ಬಂದವರು ನಾವು. ನಿಜ. ಸ್ವರವನ್ನು ಹಿಡಿದು ಮುಂದೆ ಬರುವಾಗ ಇಲ್ಲಿಗೆ ತಲುಪುವ ಆಶ್ಚರ್ಯ ಏನು? ತನುಗಂಧ, ಪರಿಮಳ, ನಾಸಿಕಕ್ಕೆ ಎಂತ ಪರಿಮಳ, ಇದು ಎಂತ ಪರಿಮಳ, ಪರಿಮಳ, ಎಲ್ಲಿಂದ ಪರಿಮಳ ಗೊತ್ತಾಯ್ತು. ಬರುವುದಿದ್ರೆ ನನ್ನದು, ಅದು ಕೂಡ ನಿನ್ನದು. ಹೌದು, ನನ್ನದು, ನಮ್ಮದ್ದೇ. ಈ ಕಾಲದಲ್ಲಿ ವಾಸನೆ ಬರ್ತಾ ಉಂಟು. ನಮ್ಮದಲ್ಲ ನಮ್ಮದಲ್ಲ ನಮ್ಮದಲ್ಲ. ಹಾಗೆ ಏನೆಂದು ಯೋಚನೆ ಮಾಡುತ್ತಿರುವಂತಹ ಸಮಯದಲ್ಲಿ ಸ್ವಲ್ಪ ಮುಂದೆ ಹೋಗುವ ಅಂತ ಯೋಚನೆ ಮಾಡಿ ಮುಂದೆ ಬರುವಾಗ ಏನೋ ತಮ್ಮ ಕಣ್ಣು ಬಿಡುವುದಕ್ಕಾಗುವುದಿಲ್ಲ. ಏನಾಗಿದೆ ಅಲ್ಲ, ಏನು ಇನ್ನು ಮುಂದೆ ಏನಾಗುತ್ತದೆ ಅಂತ ಭಯವಾಗಿದೆ. ಎಲ್ಲಿ ನೋಡಿದರಲ್ಲಿ ಬೆಳಕಿನ ವ್ಯವಸ್ಥೆ. ಎಲ್ಲನೆ ಕಣ್ತೆರೆದು ನೋಡ್ತಾ ನೋಡ್ತಾ ಮುಂದೆ ಹೋದಾಗ ಆಶ್ಚರ್ಯಕರವಾದಂತಹ ದೃಶ್ಯವೊಂದನ್ನು ಕಂಡೆ. ದೃಶ್ಯವ ಕಂಡೆ. ಹೌದು, ಹೇಳ್ತೇನೆ. ಆಕಾಶದಂಚಿಂದ ಮಿಂಚಿನ ಗೊಂಚಲು ಒಂದು ಹಿಡಿದು ಬಂತು ಎನ್ನುವ ಹಾಗೆ ಭಾಸವಾಗುವಂತಹ ಬೆಳಕ ಕಂಡವ ನಾನು. ಅದನ್ನೇ ಹಿಡಿದು ಮುಂದೆ ಹೋದಾಗ ಕಂಡದ್ದನ್ನು ಹೇಳ್ತೇನೆ, ಕೇಳು ನೋಡು. ಏನು ಆಶ್ಚರ್ಯವಿದು! ಕಾರ್ಮಿಕರ ಮಧ್ಯದಲ್ಲಿ ಕೋರೈಸುತ್ತ ಕೋರ್ಮಿಂತದ್ದು ರಭಸವಾಗಿ ಬೆಳೆಯಿತು. ಮಿಂಚಿನ ಗೊಂಚಲು ಧರೆಗುರುಳಿತು. ಕೋಟಿ ದಿವಾಕಾರಣ ಪ್ರಭೆಯು ಒಂದು ಅರ್ಥವಾಗುತ್ತಾ ಇಲ್ಲ. ಕದಂಬ ಕಾಂತಾರದ ಮಧ್ಯಭಾಗದಲ್ಲಿ ಕುಳಿತುಕೊಂಡಂತಹ ತರುಣಿಯ ಮುಖ ಕಾಂತಿಯಿಂದ ಕಣ್ಣು ಬಿಡುವುದಕ್ಕೆ ಸಾಧ್ಯ. ಪ್ರಯತ್ನಪೂರ್ವಕವಾಗಿ ಕಣ್ಣು ಬಿಟ್ಟು ನೋಡಿದಂತಾದ್ರೆ ಅಮ್ಮಮ್ಮ ಏನೋ ಆಶ್ಚರ್ಯವಿದು. ಇಂತಹ ತರುಣಿಯನ್ನು ಇದುವರೆಗೂ ನಾವು ನೋಡಿದವರೇ ಅಲ್ಲ. ಈಕೆಯನ್ನು ಕಂಡಾವಾಗ ಅರರೆ 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 ಎಂಬ ಉದ್ಗಾರ ಇಬ್ಬರ ಬಾಯಿಯಿಂದ ಹೊರ ಬಂತು. ಅರರೆ ಇನ್ನಿವಳಂತಹ ವಿಠಗಾರೆ ನೋಡು ಸ್ವರ್ಣ ಕೂರ್ಗಣೆ ಅಂತ ಹೇಳು ನೀರೆ ಸರಸಿಜವದನೆ ಹರಿನರಾತ್ರ ಅನ್ನ ಮಂದಗಮನೆಯ ಮಂದಹಾಸದಿ ಕುಂದರದನೆಯ ಕುಟಿಲಾವಲೋಕದ ಬಂಧುಗೆ ದುತಿಯಳ ಏನ ನೆಂಬೆ. ಅಮ್ಮಮ್ಮ, ಇಂತಹ ಸೌಂದರ್ಯತೆಯನ್ನು ಇದುವರೆಗೂ 3 ಲೋಕದಲ್ಲಿ ಕಂಡವರು ನಾವಲ್ಲ. ಸೌಂದರ್ಯವನ್ನು ವರ್ಣಿಸೋಕೆ ಆದಿಶೇಷರಿಂದಲೂ ಸಾಧ್ಯವೇ ಸರಿ. ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಗಾನವನ್ನು ಮಾಡುತ್ತಾ ಇದ್ದಾಳೆ. ಸರಿಯಾಗಿ ಉಯ್ಯಾಲೆ ಎಲ್ಲಿಂದ ಇಳಿದಿದೆ ಎಂಬುದಾಗಿ ನೋಡಿದವೆಂದಾದ್ರೆ ಆಧಾರವಿಲ್ಲ. ಆಕಾಶದಿಂದಲೇ ಇಳಿಬಿಟ್ಟಂತಹ ಚಿನ್ನದ ಉಯ್ಯಾಲೆಯಲ್ಲಿ ಎಲ್ಲಿಗೆ ಹೋಗಿದೆ ಅಂತ ನೋಡಿದ್ರೆ ಕಣ್ಣು ಎಟಕುವುದಿಲ್ಲ. ಸಾಧ್ಯವೇ ತೂಗುತ್ತಾ ಇದ್ದಾಳೆ. ಅಣ್ಣ, ಯಾರಿವಳು 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 ಇಲ್ಲಿಗೆ ಯಾಕೆ ಬಂದಿ ಹೇಳು? ಇಂಥದ್ದನ್ನು ನೋಡ್ಲಿಲ್ಲ, ಆದರೂ ಇದು ಇಂಥದ್ದು. ಯಾರು ಯಾರು ಎಷ್ಟು ಯೋಚನೆ ಮಾಡಿದೆವು ಎಂದಾದ್ರೆ ಹೊಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಇವಳು ಯಾರು ಎಂಬುದಾಗಿ ತಿಳಿಯಬೇಕು ಎಂದಾದ್ರೆ ಏನು ಓರ್ವನಿಂದ ಮಾತ್ರ ಸಾಧ್ಯ. ಶಿವನೇ ಬಲ್ಲ, ಶಂಕರನೇ ಬಲ್ಲ, ಪರಮೇಶ್ವರ. ಈಗಾಗಲೇ ಕೈಲಾಸ ಗಿರಿಯನ್ನು ಏರಿ ಇವಳು ಯಾರು ಅಂತ ಪ್ರಶ್ನೆಗೆ ಉತ್ತರವನ್ನು ಹಿಡಿದುಕೊಂಡು ಎಲ್ಲಿಗೆ ಅಗತ್ಯ ಇಲ್ಲ. ಹತ್ತಿರದಲ್ಲಿರುವಂತಹ ಹೆಣ್ಣಿನ ವಿಚಾರವನ್ನು ತಿಳಿಯಲಿಕ್ಕೆ ಬೆಟ್ಟ ಹತ್ತುವ ಕೆಲಸವ ನಿನಗೆ ಮತ್ತೆ ಗೊತ್ತಾಗಬೇಡ. ವಾಸ್ತವ ಇಲ್ಲೇ ಇರುವಾಗ ನೀವು ಹೋಗಬೇಕಾದ ಅಗತ್ಯವಿಲ್ಲ. ಯಾವುದು ವಾಸ್ತವ? ನಾವಿದ್ದೇವಲ್ಲ, ಮಾತಾಡಿಸುವ ನಾನು ಸಾಹಿತ್ಯ ನೀನು ಸಾಯಿ. ಯಾಕೆ ಕೊಲ್ತೀಯ? ಬ್ರಹ್ಮಚಾರ್ಯ ವ್ರತವನ್ನು ಪಾಲಿಸ್ತಾ ಇದ್ದವರು ನಾವು. ಈಕೆಯಲ್ಲಿ ಮಾತನಾಡಿದರೆ ವ್ರತ ಹಾಳಾಗ ಖಂಡಿತ. ಬ್ರಹ್ಮದೇವನವರ ಒಂದು ವೇಳೆ ನಾವು ಸತ್ಯವೆಂದಾದ್ರೆ ನಾನೇ ಅಪಪ್ರಚಾರ ಬಂದಿತ್ತು. ಹಾಗಾಗಬಾರದು. ನಾವು ಬದುಕಿ ಉಳಿಯಬೇಕು, ಬದುಕಿ ಸಾಧಿಸಬೇಕು ಎಂದಾದ್ರೆ ಏನ ಹೀಗೇನು ಬಿಟ್ಟು ಹೋಗುವುದಕ್ಕೆ ಮನಸ್ಸಿಲ್ಲ. ದಿನನಿತ್ಯ ನೋಡಬೇಕೆಂಬ ಬಯಕೆ ಒಂದು ಉಪಾಯ. ಏನು? ನಮ್ಮ ಒಡೆಯ ಸುಂಬಾಕಿನಿದ್ದಾನೆ, ಅಲ್ಲಿಗೆ ನಿನ್ನಾಚೆಯಂತೆ 3 ಲೋಕವನ್ನು ಸಂಚಾರ ಮಾಡಿದ್ದೇವೆ. ಎಲ್ಲಾ ಕಡೆಯಲ್ಲಿ ಹುಡುಕಿದ್ರು ನಿನ್ನನ್ನು ಪೂಜೆ ಮಾಡುತ್ತಾ ಇದ್ದಾರೆ, ದೇವರೆಂದು ಕೊಂಡಾಡುತ್ತಾ ಇದ್ದಾರೆ. ಸಂತೋಷದ ವಿಚಾರವೇ ಸರಿ. ತಿರುಗಾಟ ಮಾಡಿದಂತಹ ನಮಗೆ ಹಸಿವ ಬಾಯಾರಿಗೆ ಪ್ರಾರಂಭವಾಯಿತು. ಅನಿಸಿಕೊಳ್ಳುವುದಕ್ಕೆ ಬೇಕಾಗಿತ್ತು ಗಿರಿಯನ್ನು ಏರಿ ಮೃಗ ಬೇಟೆಯನ್ನು ಆಡಿ ರಕ್ತವನ್ನು ಕುಡಿದೆವು, ಮಾಂಸವನ್ನು ಬೆದ್ದೆವು. ಆಯಿತು ಆಯಾಸ ಪರಿಹಾರಕ್ಕೆ ಬೇಕಾಗಿ ಮಾರುತನಿಗೆ ಆಜ್ಞೆ ಮಾಡಿದಾಗ ಗಾಳಿ ಬೀಸಿದಂತಹ ಗಾಳಿಯ ಜೊತೆ ಒಂದು ಸ್ವರ ಎಲ್ಲಿಂದ ಎಂಬುದಾಗಿ ರಸತಕ ಗಮಕಾಕಾರದ ಮಧ್ಯಭಾಗವನ್ನು ಪ್ರವೇಶ ಮಾಡಿದವೆಂದಾದ್ರೆ ಅಲ್ಲಿ ಒಂದು ವಿಶೇಷ ಕರುಣಿಯೋರ್ವಳು ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಗಾನವನ್ನು ಮಾಡುತ್ತಾ ಇದ್ದಾಳೆ. 3 ಲೋಕದಲ್ಲಿದ್ದಂತಹ ಸೌಂದರ್ಯವತೆಯನ್ನು ಇದುವರೆಗೂ ನಾವು ನೋಡಿದವರೇ ಅಲ್ಲ ಪ್ರಭು. ಆಕೆಯನ್ನು ಕಂಡಂತಹ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೇವೆ. 3 ಲೋಕಾಧೀಶರಾದಂತಹ ನೀನು ಆಕೆಯನ್ನು ಕರೆ ತಂದು ಮದುವೆಯಾಗಬೇಕಣ್ಣ. ಕದಂಬ ಕಾಂತಾರದಲ್ಲಿರುವಂತಹ ಹೆಣ್ಣಿನ ಬಗ್ಗೆ ನಾನು ಆಲೋಚಿಸ್ತೇನೆ, ನೀವು ಸ್ವಲ್ಪ ವಿಶ್ರಾಂತಿ. ಸುಗ್ರೀವ ಈ ಕಡೆಗೆ ಬಾರಯ್ಯ. ಏನಯ್ಯ ಸುಗ್ರೀವ? ಹೇಳಿದನು ಮಿರವ ಕದಂಬ ಮನದೊಳಗೆ ಸದಿವಿಯಾಲೆಯಲ್ಲಿ
ಕದಂಬ ಕಾಂತಾರದಲ್ಲಿ ಸುಂದರಿಯಾದ ಹೆಣ್ಣೊಬ್ಬಳು ಉಯ್ಯಾಲೆಯನ್ನಾಡುತ್ತಾ ಇದ್ದಾಳಂತೆ. ಈ ಬಗ್ಗೆ ಕೇಳಿದಾಗ ಆಕೆಯನ್ನು ಕರೆತಂದು ಮದುವೆಯಾಗಬೇಕೆನ್ನುವಂತ ತೀರ್ಮಾನಕ್ಕೆ ಬಂದವನಿದ್ದೇನೆ. ಇದಕ್ಕೆ ನಾನೇನ್ ಮಾಡ್ಬೇಕು ಒಡೆಯ? ಈ ಕ್ಷಣವೇ ಕದಂಬ ಕಾಂತಾರಕ್ಕೆ ಹೋಗಿ ಆಕೆಯ ಮನ ನೋಯದಂತೆ ಸಂಧಾನದ ಮೂಲಕ ಇಲ್ಲಿಗೆ ಕರೆದುಕೊಂಡು ಮಾರಯ್ಯ. ನಾನೇ ಆಗಬೇಕ ಒಡೆಯ? ಇದು ಶುಂಭನ ಮಹದಾಜ್ಞೆ. ಶುಂಭನಾಜ್ಞೆಯೊಳೈದೆ ಶುಂಭನಾಜ್ಞೆಯೊಳೈದೆ ಮೆರೆವ ಕದಂಬವನವನೇ ಪೊಗುದ ಕದಂಬವನವನೇ ಪೊಗುತ ತ್ರೈ ಜಗದಂಬಿಗೆ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು. ಶಿವ 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 ಸ್ಮರಣಂಬಿ ಗುರಿಸಿಲುಗುದಲೆ ನಮ್ಮಯ ಶುಂಭ ಕೆಟ್ಟದು ತಿಳಿದು ನೋಡಲು ಈಕೆ ಮಾನಿನಿಗೆ ಸಿಕ್ಕುವಡೆ ದಾನವಾಗಿ ಸಿಕ್ಕಳು ದಕ್ಕುವಡೆ ತ್ರಿಜಗವನು ತಮ್ಮಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಗುತಿಗಮ ಮಕ್ಕಳಾಟಿಕೆ ಆಯ್ತು ನಮ್ಮದು ರಕ್ಕಸಾಮಯ ಅಡಿಗೆದು ಮಿಕ್ಕ ಮಾತೆ ಒಡೆಯನ ಆಜ್ಞೆ ನಮಗೆ ಮಾನವಲ್ಲ ಒಡೆಯನ ಆಜ್ಞೆ ನಮಗೆ ಮಾನ್ಯವಲ ಶಿವ 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 ವೇಗ ವೇಗವಾಗಿ ಬಂದು ಸೇರಿದ್ದು ಕದಂಬವನಕ್ಕೆ. ಏನು ವಿಶೇಷವನ್ನು ಕಾಣುತ್ತಾ ಇದ್ದೇನೆ? ಪ್ರಕೃತಿಯಲ್ಲಿ ಬದಲಾವಣೆ. ಮೃಗ ಪಕ್ಷಿಗಳೆಲ್ಲ ತಮ್ಮ ವೈರತ್ವವನ್ನು ಬಿಟ್ಟು ಮಿತ್ರತ್ವದಿಂದ ವರ್ತಿಸ್ತಾ ಇವೆ. ಹೀಗೆಲ್ಲ ಆಗುವುದಕ್ಕೆ ಏನೋ ಒಂದು ಮಹಾಶಕ್ತಿಯ ಲೀಲೆ ಎಂಬುದಾಗಿ ಇರಲೇಬೇಕಲ್ಲ. ಏನಂತ ಮುಂದುವರಿದು ನೋಡ್ತೇನಂತೆ. ಸ್ವರ್ಣದ ಉಯ್ಯಾಲೆ ಹಿಂದೆ ಮುಂದೆ ತೂಗುತ್ತಾ ಉಂಟು. ಹಿಂದಿನಿಂದ ತೂಗುವುದಕ್ಕೆ ಯಾರು ಇಲ್ಲ. ಆಕೆ ಪಾದವು ನೆಲದ ಮೇಲೆ ಸ್ಪರ್ಶವಾಗಲಿಲ್ಲ. ಹಾಗಾದ್ರೆ ಈಕೆ ಮಾಲಿನಿಯೇ? ಬರೇ ಮನಸ್ಸಿನಿಂದ ನೋಡಿದ್ರೆ ಮಾಲಿನಿ, ಬುದ್ಧಿವಂತ ಸಂಪತ್ತಿನ ನೋಡಿದಾದ್ರೆ ಈಕೆ ಮಾಲಿನಿ ಅಲ್ಲ. ಮೂರು ಲೋಕವನ್ನು ತನ್ನ ಉದರರಿಸಿಕೊಂಡು ನಿತ್ಯವೂ ಪೊರೆಯುವ ಜಗನ್ಮಾತೆ. ಛೇ, ಶುಂಭ ಈಕೆಯನ್ನು ಬಯಸಿದನಲ್ಲ. ಶುಂಭರಿಗೆ ಸಿಕ್ಕುವವಳೆ, ಸಿಕ್ಕಿದರೆ ದಕ್ಕುವುದಕ್ಕೆ ಸಾಧ್ಯ ಉಂಟೆ? ಒಟ್ಟಾರೆ ಇವನ ಮದುವೆ ಮಕ್ಕಳಾಟಿಕೆಯಿಂದ ದಾನವ ಕುಲವೇ ನಾಶವಾಗುವಂತ ಕಾಲ ಒದಗಿ ಬಂದಿದೆ. ಆದರೂ ಒಂದು ಒಡೆಯನ ಆಜ್ಞೆ ಎಂಬುದು ಮಾನ್ಯವಾದ್ದು. ಇದನ್ನು ಪಾಲಿಸಬೇಕು ನನ್ನ ಕರ್ತವ್ಯ. ಅಮ್ಮನಲ್ಲಿ ಮಾತಾಡಿಸಬೇಕಲ್ಲ. ಭಯವಾಗ್ತಾ ಉಂಟು, ಪ್ರಯತ್ನಿಸ್ತೇನೆ. ಜನನಿಂದಲೇ ಪ್ರಾರಂಭಿಸ್ತೇನೆ. ಜನನಿಗೆ ಭಿನ್ನಗ ಕರುಣದೊಳೆಯುವುದು ಜನನಿಗೆ ಭಿನ್ನಗ ಕರುಣದೊಳೆಯುವುದು ವನದಲ್ಲಿ ಕುಳಿತಿರು ಸಾಗೆ ವನದಲ್ಲಿ ಕುಳಿತಿರು ಯಾಕೆ ಸನುಮತವಲ್ಲಿರು ನಿನಗೆ ಬೇಡುವೆನುದಾಗ ಸನುಮತವಲ್ಲಿರು ನಿನಗೆ ಬೇಡುವೆನುದ ಅನುಜೇಶ ಶುಂಭನ ಬಯಗೆ ಅಮ್ಮಾಗ ಆಗ
ಸಂಸ್ಕಾರ ತಾಯಿ. ಯಾವ ರೀತಿಯಲ್ಲಿ? 7ರ ಬಾಲಿಂದ ಈ ಪುತ್ರ ವೃದ್ಧೆಯನ್ನು ಅಮ್ಮ ಅಂತ ಕರೆಯುವುದು. ನಿನ್ನ ವಯಸ್ಸೆಷ್ಟೆಂಬುದಾಗಿ ನನಗೆ ಗೊತ್ತಿಲ್ಲ. ಎಲ್ಲಿಂದ ನೀನು ಇಲ್ಲಿಗೆ ಬಂದಿದ್ದೆಂಬುದಾಗಿ ನಾ ತಿಳಿ ಇಲ್ಲ. ಮುಂದಕ್ಕೆ ಎತ್ತರಿಗೆ ನಿನ್ನ ಗಮನ ಎಂಬುದಾಗಿ ನಾರಿ ಇಲ್ಲ. ನಾನು ಶೋಣಿತಾಪುರದಿಂದ ಬಂದವ. ನಿನ್ನ ನಾಮಧೇಯ ಸುಗ್ರೀವ ಎಂಬುದಾಗಿ ಕದಂಬ ಕಾಂತಾರವನ್ನು ಸೇರಿದ ಉದ್ದೇಶ ನಮ್ಮ ಹುಡುಗರಂತ ಚಂಡಮುಂಡರಿಗೆ ಬಂದಿರುತ್ತೆ. ನಿನ್ನ ರೂಪ ಲಾವಣ್ಯವನ್ನೆಲ್ಲ ಕಂಡು ಶುಂಭರ ಎದುರುಳಿ ವರ್ಣಿಸಕ್ಕಾಗಿ ಪ್ರಾರಂಭಿಸಿದರು. ಪರಿಣಾಮದಿಂದ ಏನಾಯಿತು? ನಮ್ಮ ಒಡೆಯನಿಗೆ ಹಿಡಿಯುತ್ತಮ್ಮ ಹೊಚ್ಚು ಯಾವುದರಂತ? ಮದುವೆ ಆಗುವಂಥದ್ದು. ಮತ್ತೇನು ಶುಂಭ ಸಾಮಾನ್ಯದವಲ್ಲ, ಸೂರ ನರ ಉರಗ ಮುರುಗಲಿ ಪ್ರಸಿದ್ಧನಾಗಿ ಬೆರೀತಾ ಇದ್ದಾನೆ. ರೂಪ ನೋಡಿದಿಂದಾದ್ರೆ ಮನ್ಮತ್ತ ಸತ್ತ. ಮನ್ಮತ್ತ ತಂದು ಈತನ ಕಾಲಿಗೆ ಕಟ್ಬೇಕಮ್ಮ. ಸುಗ್ರೀವ ಅಮ್ಮ ನೊಡೆಯನ್ನು ಹೊಗಳುವುದಕ್ಕೆ ಪ್ರಾರಂಭ ಮಾಡಿದೆಯಲ್ಲ, ಕಾರ್ಯ ಕಾರಣ ಏನೆಂಬುದಾಗಿ ಅರ್ಥವಾಗ್ಲಿಲ್ವಲ್ಲ. ರೂಪವತಿ ಯವನವತಿ ಅಂತ ನೀನು ಈ ದಟ್ಟವಂತ ಕಾಡಿಯಲ್ಲಿ ಇದೆಯಲ್ಲಮ್ಮ. ಕಾಂತಾರ ಹಿತಳಾದ ಕಾಮಿನಿ ಕಾಂತಾರವೇ ಹಿತವೆಂದು ಕನಕದ ಉಯ್ಯಾಲೆಯಲ್ಲಿ ಮೆರೆಯುತ್ತಾ ಇದ್ದೇನೆ. ಇದು ನಿನಗೆ ಶೋಭೆ. ವಿಶ್ರಮಿಸಬೇಕೆಂದಾದರೆ ಯಾರು ನೀಡಿದು ಶೋಣಿತಾಪುರತ ಪಾದ ಬೆಳೆಸಬೇಕಮ್ಮ. ಯಾಕಾಗಿ? ನಮ್ಮ ಒಡೆಯಂತ ಶುಂಭರನ್ನು ಮದುವೆ ಆಗುವೆಯಾ? ಸುಗ್ರೀವನ ಹೇಳಿದ ವಚನವನ್ನು ಕೇಳಿದಾಗ ನನಗೆ ಅರಿವಿಲ್ಲದಂತೆ ನಗು ಬಂದು ಹೋಯಿತು. ನನ್ನ ನಗು ಈತನ ಪಾಲಿಗೆ ದಗಿಯಾಗಿ ಹೋಯಿತಲ್ಲ. ಪರಿಣಾಮವಾಗಿ ಧರೆಗೆ ಹೊರಗಿದ್ದಾನೆ. ಈ ತಾಳಿ ಬಾರದು ಉಳಿಬೇಕು. ಯಾಕೆ? ನನ್ನ ವಿಚಾರವಾಗಿ ಶುಂಭನಿಗೆ ಹೇಳುವರೆಂದು ಅಗತ್ಯ. ಅದಕ್ಕೆ ಈತನೇ ಸೂಕ್ತನಲ್ವೇ? ಅದಕ್ಕೆ ಬೇಕಾಗಿ ಈತನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಹೇಳಯ್ಯ. ಅಪ್ಪ ಅಮ್ಮನಲ್ಲಿ ಮಾತಾಡುತ್ತಿರುವ ಹಾಗೆ ಅಮ್ಮನಿಗೆ ನಗು ಬಂದು ಹೋಯಿತು. ಭೂಮಿಯೇ ಕಂಪಿಸಂತ ಅನುಭವ ಉಂಟಾಯಿತು. ತಪ್ಪಡೆ ಕೆಳಗೆ ಬಿದ್ದೆ. ಶೋಣಿತಾಪುರದಷ್ಟು ವೈಭವ ಇದ್ರೂ ಕೂಡ ಈ ರೀತಿಯಂತ ಸುಖವಂತ ನಿದ್ರೆ ನನ್ನ ಜೀವನದಲ್ಲಿ ಬರಲಿಲ್ಲ. ಬಂದದಂದ್ರೆ ಇವತ್ತು ನಾನು ಸತ್ತ ಮೇಲೆ ಹೋದದ್ದಲ್ವಾ. ನನ್ನ ಅಜ್ಜನನ್ನು, ನನ್ನ ಮುತ್ತಜ್ಜನನ್ನು, ನನ್ನ ಜನಕರನ್ನು ಕಂಡೆ ಅಪ್ಪ ಎಂಬುದಾಗಿ ಅಪ್ಪಿಕೊಳ್ತೇನೆ ಅಂತ ಮುಂದುವರೆದಾಗ ನಾನು ಸಜ್ಜವಾಗಿ ಇಲ್ಲೇ ಇದ್ದೇನಲ್ಲ. ಇಲ್ಲದಿದ್ದರೆ ನಾನೆಂತ ಹೆಡ್ಡ. ಜಗನ್ಮಾತೆಯನ್ನು ಶುಂಭರಲ್ಲಿ ಮದುವೆ ಆಗ್ತೇನೆ ಕೇಳಿ ಬಿಟ್ಟೆ ಅಲ್ಲ. ನಾನು ಸಾಯದೆ ಮತ್ತೆ ಬದುಕಬೇಕಾ? ಆದ್ರೆ ಕರುಣಾಬೈ ನನ್ನನ್ನು ಬದುಕಿಸಿದ್ದಾಳೆ. ಪುಟಗಿಟ್ಟ ಚಿನ್ನದಂತಾಯ್ತು ನನ್ನ ಬದುಕು. ನಿಸ್ವಾರ್ಥವಂತ ಸೇವೆಯನ್ನು ಶೋಣಿತಾಪುರಲ್ಲೇ ಸಲ್ಲಿಸಿದ್ದೇನೆ. ಮಹಾಪ್ರಸಾದವನ್ನು ಕರುಣಿಸಿದ್ದಾಳೆ. ಈಕೆ ಯಾರೆಂಬುದಾಗಿ ನನಗೆ ಗೊತ್ತಾಯಿತು. ಆದಿ ಪರಾಶಕ್ತಿ ಧರೆಯ ಧರ್ಮವನ್ನು ರಕ್ಷಣೆ ಮಾಡೋದಕ್ಕಾಗಿ ಸಾಧು ಸತ್ಯನು ಪೊರೆಯುವುದಕ್ಕಾಗಿ ಬಂದಿದ್ದಾಳೆ. ಶುಂಭರಿಗೆ ಹೋಗಿ ಏನಾದ್ರೂ ಉತ್ತರ ನಾನು ಕೊಡ್ಬೇಕಲ್ಲ. ಕೊಡ್ಬೇಕಾದ್ರೆ ಅಮ್ಮ ಹೇಳಬೇಕಲ್ಲ. ಖಜಿಯಗೊಳ್ಳದಿರೆನ್ನ ಸಲಗೋ ಶುಂಭಾಕೆ ನಾಮಪದಂತೆ ಬಿಲ್ಲದ ಬೇದೆ. ಶುಂಭಾಕೆ ನಾಮದಂತೆ ಬಿಲ್ಲದ ಬೇದೆ. ಮತಿಶೂನ್ಯನ 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 ಮಮ ಕೃತಿ ದೈತ್ಯಪತಿಗೆ ನಾತಿಯ ಅರುಗೋ. ದೈತ್ಯಪತಿಗೆ ನಾತಿಯ ಅರುಗೋ. ನಗಬೇಡ ತಾಯಿ, ನಗಬೇಡ. ಮತ್ತೊಮ್ಮೆ ನಗಾಡಿ ನನ್ನನ್ನು ಕೊಲ್ಲದಿರು ತಾಯಿ. ನನಗೆ ಭಯವಾಗ್ತಾ ಉಂಟು. ಶಂಭರಿಗೆ ಹೋಗಿ ಏನಾದ್ರೂ ಹೇಳ್ಬೇಕಾದ್ರೆ ಶ್ರೀಮುಖದಿಂದಲೇ ಅಪ್ಪಣೆ ಆಗ್ಬೇಕಮ್ಮ. ಸುಗ್ರೀವ ಅಮ್ಮ ಹೆದರದಿರು, ಧೈರ್ಯಸ್ಥನಾಗಯ್ಯ. ಅಪ್ಪ ನಿನ್ನ ಮೇಲೆ ನನಗೆ ಯಾವುದೇ ರೀತಿಯಾದಂತಹ ದ್ವೇಷವಿಲ್ಲ. ಆದರೂ ನನ್ನ ನಗು ನಿನ್ನ ಪಾಲಿಗೆ ಮೃತ್ಯುಭಾಷವಾಯಿತು. ಆಯ್ತಮ್ಮ. ಯಾಕೆ ಬಲ್ಲಯ್ಯ? ಯಾಕಮ್ಮ? ಅಂತ ನೋಡು, ಧರ್ಮದೇನು ಕಾಳು ಮೆರೆದು ಬಿದ್ದಿದ್ದಾಳೆ. ಅಧರ್ಮದ ವ್ಯಾಘ್ರಮ ಬೀಳುತ್ತಾ ಇದೆ. ಇದಕ್ಕೆಲ್ಲ ಕಾರಣೀಕರ್ತರು ಯಾರು ಬಲ್ಲಯ್ಯ? ನಮ್ಮ ಒಡೆಯ ಶುಂಭ. ನೀನು ಬಂದಿರುವುದು ಸಂಧಾನಕ್ಕಾಗಿ. ನಿನ್ನ ಸಂತಾನವನ್ನು ಮುರಿದಿದ್ದೇನೆ. ಸಮರ ಸನ್ನದ್ಧಳಾಗಿದ್ದೇನೆ. ಶುಂಭನಲ್ಲ, ಅರ್ಜುನ ಸಂಬಂಧಿ ಶುಂಭನಲ್ಲ. ಪ್ರತ್ಯಕ್ಷ ಶಪಥ್ ನನಗಿರುವಲ್ಲಿ ಅಂಜುವುದಿಲ್ಲ, ಅಳುಕುವುದಿಲ್ಲ. ಈ ವಿಚಾರವನ್ನು ನಿನ್ನೊಡನೆಗೆ ತಿಳಿಸು. ನೀನು ಬ್ರಹ್ಮಾಂಡ ನಾಯಕಮ್ಮ. ನಿನ್ನನ್ನು ತಡೆಯುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವೇ ಇಲ್ಲ. ಖಂಡಿತ ಮಾತೆ ನೀನು. ಸರಿ. ನಿನ್ನನ್ನು ಕಂಡ ಮೇಲೆ ಈ ಮುದುಕರಿಗೆ ಬದುಕು ಸಾಕು ಸಾಕಂತ ಆಗ್ತಾ ಉಂಟಮ್ಮ. ಬೇಕು ಬೇಕಂತ ಆಗ್ತಾ ಉಂಟು. ಯಾವುದು ಗೊತ್ತೇ? ಗಂಡು ಮುಗಿದಂತ ಉಪಾಯ ಕೈಗಳು ನಿನಗೆ ತಾಮರವಾಗಿ ಬೀಸುತ್ತಾ ಇರಬೇಕೆಂಬ
ಅದಕ್ಕೆ ಬೇಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟರೆ ಸಂಧಾನ ಬಂದ ನಿಮ್ಮನ್ನು ಸಾಮಾನ್ಯವಾಗಿ ಭಾವಿಸಬೇಡ. ದುರಧೀರ ಧೂಮ್ರಾಕ್ಷನಾಗಿದ್ದಾನೆ. ಸಿದ್ಧವಾಗಿದೆ 16,000 ಸೇನೆ. ಏರು ಮನೆ ಅಥವಾ ಇಳಿದ
ವಿಚಾರವನ್ನು ಕೇಳುತ್ತಾ ಇದ್ದೇನೆ. ಚಂಡಮುಂಡರ ಮರಣದ ವಾರ್ತೆಯೇ ರಥವಡರಿ ಆಯುಧ ಪಾಣಿಯಾಗಿ ನಾನೇ ಇದೇನು ವಿಪರೀತ? ಅಂಬರವೇ ಕುಸಿಯಿತು, ಕುಂಬಿನಿಯೇ ಇಬ್ಬಾಗವಾಯಿತು, ನವ ಕಂಡ ಮೃತ್ಯುಗಳು ಸಿಡಿದು ಹೋಯಿತು ಎಂಬ ಸಿಡಿದ ಪರದ ಗರ್ಜನೆ ಓಡಾಡಿಕೊಂಡು ಬಂದೆ. ಇಲ್ಲಿ ಬಂದು ನಿನ್ನ ಮುಖವನ್ನು ನೋಡಿದಾಗ ಪ್ರಳಯ ಕಾಲದ ಋತುವಂತೆ ಕೆಂಡಮಂಡಲವಾದಂತಹ ಮುಖ, ಸಿದ್ಧವಾದ ರಥ, ಬದ್ಧವಾದ ಸೇನೆ, ಎಲ್ಲಿಗೆ ಪ್ರಭು? ಏನು ಮಹಾಗಣತರ ಕಾರ್ಯ? ಲೋಕ ಸಂಚಾರಕ್ಕೆ ಹೊರಟಂತಹ ಚಂಡಮುಂಡರು ಕದಂಬಕಾಂತಾರದಲ್ಲಿ ಹೆಣ್ಣಿದ್ದಾಳೆ ಎನ್ನುವಂತಹ ವಿಚಾರವನ್ನು ಹೇಳಿದರು. ಹೌದೇ? ಆಕೆಯನ್ನು ತನ್ನ ಮದುವೆಯಾಗಬೇಕು ಎನ್ನುವಂತಹ ತೀರ್ಮಾನದಿಂದ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಸುಗ್ರೀವನ ಸಂಧಾನ ಫಲಿಸಿದೆ ಪ್ರಭು. ಸಂಧಾನ ವಿಫಲವಾಯಿತು, ಸಂಗ್ರಾಮವೇ ಬದ್ಧ ಎನ್ನುವ ನಿರ್ಣಯಕ್ಕೆ ಬಂದಳು. ನೀನೇನು ಮಾಡಿದೆ? ಹೋಗಿ ಎಳೆದುಕೊಂಡು ಬಾ ಎನ್ನುವ ಹಾಗೆ ಸುರ ಪರಾಕ್ರಮಿಯಾದಂತಹ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಎಳೆದು ತಂದಲೇ ಧೂಮ್ರಾಕ್ಷ ಎಲ್ಲಿಂದ? ಕೇವಲ ತನ್ನ ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷನನ್ನು ಸುಟ್ಟುರಿದಳಂತೆ. ಧೂಮ್ರಾಕ್ಷನನ್ನು ಸುಟ್ಟುರಿದರೆ ಅಲ್ಲಿಗೆ ನಿನ್ನ ಪ್ರಯತ್ನ ಅರ್ಥದಲ್ಲಿ ನಿಂತು ಹೋಯ್ತಲ್ಲ ಮುಂದುವರಿತಾ? ಇಲ್ಲ, ಗಂಡುಗಲಿಗಳಂತ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಏನಾದ್ರೂ ಸಾಧಿಸಿದರೆ ಪ್ರಭು? ಖಂಡಿಕೆಯಾಗಿ ಬಂದಳಂತೆ. ಚಂಡಮುಂಡರನ್ನು ಚಂಡಮುಂಡರು ಹೋದರೆ ನಿಜ ನಮ್ಮ ಪಾಲಿಗೆ ಚಂಡಮುಂಡರು ಇಲ್ಲವಾದ್ರೆ ಮುಂದೇನು? ಸೈರಿಸಿಕೊಂಡು ಕುಳಿತುಕೊಳ್ಳುವ ವ್ಯವಧಾನ ಸುಮ್ಮನಿಗಿಲ್ಲ ಎನ್ನುವ ಹಾಗೆ ರಥವನ್ನಡರಿ ಆಯುಧವನ್ನು ಹಿಡಿದು ಮುಂದೇನು ಮಾತಿಗೆ ಅವಕಾಶ ಬೇಕು. ಹೇಳೋಣ. ಧನುಜೇಶ
ದರ್ಶನಕ್ಕೆ ಸಿಲುಕುತ್ತ ಮನಸ್ಸೆ ದರ್ಶನಕ್ಕೆ ಸಿಲುಕುತ್ತ ಹೀಗೆಂದು ನಿನ್ನನ್ನು ಕರೆಯುವುದಕ್ಕೆ ಅಭಿಮಾನವಾಗುತ್ತಾ ಉಂಟು. ಸಂತೋಷ. ದಾನವ ಕುಲದಲ್ಲಿ ನಿನಗಿಂತಲೂ ಪೂರ್ವದಲ್ಲಿ ಅದೆಷ್ಟೋ ಮಂದಿ ಹುಟ್ಟಿ ಬಾಳಿ ಬೆಳಗಿದರೂ ಧನುಜಾಶ್ರಮಂತ ಅನ್ವರ್ಥನಾಮ ನಿನಗೆ ಮಾತ್ರ ಸಲ್ಲಪಟ್ಟಿದೆ. ನಿನ್ನಂತ ವ್ಯಕ್ತಿ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟುವುದಕ್ಕೂ ಸಾಧ್ಯವಿಲ್ಲ. ಪ್ರಭಾ, ದಾನವ ಕುಲಗೋಟಿಗಳ ಉದ್ಧಾರಕ್ಕೆಂದೇ ಧನುದೇವಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ಇಳೆ ಬೆಳಕನ್ನು ಕಂಡಂತಹ ಚಂಡ ವಿಕ್ರಮಿಣಿ ನಿಜ. ಹುಟ್ಟಿನಿಂದಲೇ ಧೈರ್ಯ ಸಾಹಸಗಳನ್ನು ಮೈಗೂಡಿಸಿಕೊಂಡು ಹುಟ್ಟಿದರೂ ಕೂಡ ಎತ್ತರವಾದಂತಹ ಕೀರ್ತಿಯನ್ನು ಧರಿಸಬೇಕೆಂಬಂತಹ ಉದ್ದೇಶದಿಂದ ಬ್ರಹ್ಮನನ್ನು ತಪಸ್ಸು ಮೂಲಕವಾಗಿ ವರಿಸಿಕೊಂಡು ಬೇಕಾದಂತಹ ವರದ ಸಿದ್ಧಿಯನ್ನು ಪಡೆದವ ನೀನು ಪಡೆದಂತಹ ವರದ ಸಿದ್ಧಿಯನ್ನು ಕೇವಲ ನಿನ್ನೊಬ್ಬನ ಸ್ವಾರ್ಥಕ್ಕಾಗಿ ಬಳಸದೆ ಅಖಂಡವಾದಂತಹ ದಾನವ ಸಮಾಜಕ್ಕೆ ತ್ಯಾಗ ಮಾಡಿದಂತಹ ತ್ಯಾಗಮೂರ್ತಿ ನೀನು. ಸತ್ಯ. ದಾನವರಿಗೆ ಭದ್ರವಾದಂತಹ ನೆಲೆಯನ್ನು ಒದಗಿಸಿಕೊಡುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವ ನೀನು ಏರಿದಂತಹ ಎತ್ತರವಷ್ಟು ಬೀರಿದಂತಹ ಪ್ರಭಾವೇನು ಮಾಡಿದಂತಹ ಸಾಧನೆಯೇನು ಇಂದ್ರಾದಿ ದೇವತೆಗಳನ್ನು ದೇವತೆಗಳ ಚಿತ್ತದಲ್ಲಿ ಭಯದ ಬೀಜವನ್ನು ಬಿತ್ತಿದವ. ಮೂರು ಮೂರ್ತಿಗಳು ಕೂಡ ನಿನ್ನ ಪರಾಕ್ರಮವನ್ನು ಕಂಡು ಕಂಗೆಟ್ಟು ಹೋಗಿದ್ದಾರೆ. ಪ್ರಭಾ, ಸಾಧನ ಪ್ರಪಂಚದಲ್ಲಿ ಬಹಳಷ್ಟು ಎತ್ತರಕ್ಕೆ ಏರಿಬಿಟ್ಟಿದೆ. ಇದನ್ನೆಲ್ಲ ಲೋಕ ಒಪ್ಪಿಕೊಂಡಿದೆ ಅಲ್ಲ, ಮತ್ತೇನಿದರಲ್ಲಿ? ಆದ್ರೆ ಅಷ್ಟೇ ಸುರದಲ್ಲಿ ಜಾರಿ ಬಿಟ್ಟೆ ಅದಿಯಲ್ಲಿ ಚಂಡಂಡರ ಮಾತನ್ನು ಕೇಳಿದಂತಹ ನೀನು ಕಂಡರಿಯದ ಚೆಲುವಿಗಾಗಿ ಹಂಬಲಿಸಿದೆ. ಅವಳು ಯಾರು, ಅವಳ ಕುಲ ಯಾವುದು, ಅವಳ ಗೋತ್ರ ಯಾವುದು ಒಂದನ್ನು ನೀನು ವಿಚಾರ ಮಾಡಿಲ್ಲ. ಲೋಕದಲ್ಲಿ ಸೌಂದರ್ಯವತೆ ಅಂತ ಹೆಣ್ಣನ್ನು ಕಂಡು ಪುರುಷನಾದವ ಮರಳಾದ್ರೆ ಅದು ಪ್ರಕೃತಿ ಸಹಜವಂತ ಗುಣ. ನೀನೇನು ಆಕೆ ನೋಡಿಲ್ಲ, ಆಕೆಯಲ್ಲಿ ಮಾತಾಡಲಿಲ್ಲ. ಆದ್ರೂ ಅವಳ ಬಗ್ಗೆ ನಿನ್ನಂತರಂಗದಲ್ಲಿ ಅನುರಾಗ ಅರಿತಂದ್ರೆ ಕಾಲಸ್ಯ ಕುಟಿಲಾಗತಿ ಏನದೇ ವಿಧಿ ಇಲ್ಲ. ಲೋಕವನ್ನೇ ನಡೆಸಂತ ನೀನು ಮನಸ್ಸಿನ ಶರಕ್ಕೆ ಮನಸ್ಸೋತೆಯ ಹೋಗಿ ವರವಣತೆಯನ್ನು ಬಯಸಿಬಿಟ್ಟಿಲ್ಲ. ಪ್ರಭಾ, ನಿನ್ನಂತವನಿಗೆ ಭೂಷಣ ಕ್ರಾಂತಾರದಲ್ಲಿರುವಂತಹ ಹೆಣ್ಣು ಒಬ್ಬಳು ಸುಂದರಿಯಾದಂತಹ ತರುಣಿ. ಆದ ಕಾರಣ ಆಕೆ ನಾನು ಒಪ್ಪಿಕೊಂಡಿದ್ದೆ. ತರುಣಿ ಅಲ್ಲ, ಮತ್ತೆ ಯಾರವಳು? ಅವಳಾದಿ ಮಾಯೆ ಆದಿ ಮಾಯೆ ತರುಣಿಗೆಲ್ಲವಳಾದಿ ಮಾಯೆ ಆದಿ ಮಾಯೆ ಆ
ಅಲ್ಲ ದೊರೆಯೇ. ಮತ್ತೆ ಯಾರನ್ನು? ಮನೋ ಮುನಿಗಳ ಮನೋಮತಿಗೆ ನಿಲುಕಲಾರದ ಸಿಲುಕಲಾರದ ಪರಂಜ್ಯೋತಿ ಸ್ವರೂಪಿ. ಆಕೆಯೇ ಆದಿಮಯಿಯಾಗಿದ್ದಾಳೆ. ಆದಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಸೃಷ್ಟಿಸಿದಂತಹ ಮಹಾಮಾತೆಯಾಗಿದ್ದಾಳೆ. ಅಕಾರ ಉಕಾರ ಮಕಾರನ ಸಂಯೋಗದಿಂದ ಉಂಟಾದ ಓಂಕಾರ ಸ್ವರೂಪಿಣಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ. ಬ್ರಹ್ಮಾಂಡ ಚರಾಚರ ಜೀವಿಗಳಲ್ಲಿ ಚೇತನವನ್ನು ತುಂಬುವಂತಹ ಮಹಾಶಕ್ತಿಯಾಗಿದ್ದಾಳೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮೇಧಾಶಕ್ತಿ, ಅಂತರಂಗದಲ್ಲಿ ಆತ್ಮಶಕ್ತಿಯಾಗಿ ಸರ್ವ ಶಕ್ತಿಗಳ ಉತ್ತಮ ಪ್ರಯತ್ನ ಆಕೆಯನ್ನು ದೇವಿ ದುರ್ಗೆಂದ್ರಗಳು ಕೊಂಡಾಡುತ್ತಾ ಇದ್ದಾರೆ. ವರ್ತಮಾನ ಕಾಲದಲ್ಲಿ ದೇವತೆಗಳ ಮಾತನ್ನು ಆಲಿಸಿದಂತ ಆಕೆ ಧನುಜಾರಣ್ಯಕ್ಕೆ ಧಾವಾಗ್ನಿಯಾಗಿ ನಮ್ಮನ್ನು ಕುತ್ತಿಕೊಳ್ಳುತ್ತಾ ಇದ್ದಾಳೆ. ಕೇವಲ ಹೆಣ್ಣಿನಂತೆ ನೆರೆಗೋಚರಿಸ್ತಾಳೆ ಮಾತ್ರ. ಒಮ್ಮೆ ಬೆಂಕಿ ಆಗ್ತಾಳೆ, ಮತ್ತೊಮ್ಮೆ ಭದ್ರಕಾಳಿ ಆಗ್ತಾಳೆ. ಇದಕ್ಕೆಲ್ಲ ನಾವೇ ಸಾಕ್ಷಿಯಾಗಿದ್ದೇವೆ. ಸಂಧಾನಕ್ಕೆಂದು ಹೋದಂತಹ ಸುಗ್ರೀವ ನಿನ್ನ ಗುಣಗಾನವನ್ನು ಮಾಡುವಾಗ ಅವಳಿಗೆ ನಗು ಬಂದು ಹೋಯ್ತಂತೆ. ಆ ನಗುವೆ ನಿನ್ನ ಅಮಾತ್ಯನಿಗೆ ಬಗೆಯಾಗಿ ಪರಿಣಾಮಿಸಿದಾಗಿ ಅಲ್ಲಿಯೇ ಮೃತಪಟ್ಟನಂತೆ. ತನ್ನ ಸಂದೇಶವನ್ನು ಶುಂಭನಿಗೆ ತಿಳಿಸುವವರು ಮತ್ತೊಬ್ಬರಿಲ್ಲ ಎಂದು ತಿಳಿದಂತ ಆಕೆ ಮರಳಿ ಪ್ರಾಣವನ್ನು ಉಳಿಸಿದಳಂತೆ. ಇದರ ಅರ್ಥವೇನು? ನಿಗ್ರಹ ಅನುಗ್ರಹ ಶಕ್ತಿಯನ್ನು ಆಕೆ ಹೊಂದಿದ್ದಾಳೆ ಎಂಬುದೇ ಸ್ಪಷ್ಟ. ಆ ಬಳಿಕ ನೀನು ಕಳಿಸಿದ್ಯಾರನ್ನು? ಪರಾಕ್ರಮಿ ಧೂಮ್ರಾಕ್ಷ ಅಲ್ಪನೇ ದುರ್ನತನು ತನ್ನ ಕಡೆಗಣ್ಣ ನೋಟದಿಂದ ಆ ಸಂಕುಲವನ್ನೇ ಸುಡಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅಂತಹ ಧೂಮ್ರಾಕ್ಷವನ್ನು ಕೇವಲ ಹುಂಕಾರ ಮಾತದಿಂದ ಸುಟ್ಟು ಸುಡುಕರಿ ಮಾಡಿದ್ದಾರೆ. ಬೇಡ ಚಂಡಾಮುಂಡರು ಲೋಕಮುಖದಲ್ಲಿ ಅವರನ್ನು ಗೆಲ್ಲುವಂತಹ ವ್ಯಕ್ತಿ ಬೀಳು ಶಕ್ತಿಯೇ ಇಲ್ಲ ಎಂಬ ಹಾಗೆ ಆ ಹೊತ್ತಿನಲ್ಲಿ ಆಕೆ ಭದ್ರಕಾಳಿಯಾಗಿ ಬಂದು ಅವರ ರುಂಡಮುಂಡವನು ಅಗಣಿತ ಘಟನಾ ಸಾಮರ್ಥ್ಯವನ್ನು ಹೊಂದಿದ್ದಾಳೆ ಎಂಬುದೇ ಸ್ಪಷ್ಟ. ಪ್ರಭಾ, ಇಷ್ಟೆಲ್ಲ ವಿದ್ಯಮಾನಗಳಿಗೆ ನಾವು ಪ್ರತ್ಯಕ್ಷ ದರ್ಶಿಗಳಾದ್ರೂ ಕೂಡ ಇನ್ನೂ ಆಕೆಯನ್ನು ಗೆದ್ದೇ ವರಿಸ್ತೇನೆಂಬಂತಹ ಹುಮ್ಮಸ್ಸಿಂದ ಹೊಡೆದಿದಲ್ಲ. ಪ್ರಭಾ, ಒಮ್ಮೆ ನಮ್ಮವರ ಬಗ್ಗೆ ಯೋಚನೆ ಮಾಡು. ಕೆಟ್ಟ ಗಿಡವಾದರೂ ಕೂಡ ನೆಟ್ಟಗೈಯಲ್ಲಿ ಕೀಳಬಾರದಂತೆ ನೀನೇ ಕಟ್ಟಿ ಬೆಳೆಸಂತಹ ಅಖಂಡವಾದಂತಹ ದಾನವ ಸಮಾಜವನ್ನು ಯಮಗುಪ್ಪಿಸುವಂತಹ ಯೋಚನೆ ಮಾಡಿದೆಯಾ? ಆದ್ದರಿಂದ ನಾನು ಹೇಳುವುದು ಇಷ್ಟೇ, ಇದು ನನಗಾಗಿ ಹೇಳುದಲ್ಲ, ಎಲ್ಲರ ಮುಖವಾಣಿಯಾಗಿ ನಾನು ಹೇಳುತ್ತಾ ಇದ್ದೇನೆ. ನಿನ್ನ ಮನಸ್ಸಿಗೆ ಔಷಧ ಭ್ರಮೆಯನ್ನು ಬಿಡು. ಮೂರು ಲೋಕದ ಒಡತಿ ಎಂಬಂತಹ ಪರಮ ಸತ್ಯವನ್ನು ತಿಳಿ. ಲೋಕವನ್ನೇ ಬೆಳಗಬಲ್ಲ ಸೂರ್ಯನ ಸಮ್ಮುಖದಲ್ಲಿ ಕಿರಿಸೊಡೊಂದು ಬೆಳಗುವುದಕ್ಕೆ ಸಾಧ್ಯವಿಲ್ಲ. ಲೋಕದ ಮೂಲ ಶಕ್ತಿ ಅಂತ ಆಕೆಯ ಸಮ್ಮುಖದಲ್ಲಿ ನಮ್ಮ ಪರಾಕ್ರಮ ಯಾವ ಕದಕ್ಕೂ ಬೆಳಗುವುದಕ್ಕೆ ಸಾಧ್ಯವಿಲ್ಲ. ಬ್ರಹ್ಮ ದೇವನು ಕೊಟ್ಟ ವರದ ತೆರದಲ್ಲಿ ಮುಂದಿನ್ನು ಬದುಕಬೇಕೆಂಬಂತ ಆಸೆ ಇದ್ರೆ ಆಕೆಯ ಕೈ ಹಿಡಿಯುವುದಲ್ಲ, ಕಾಲು ಲೋಕವನ್ನು ಕಾಯುವಂತ ಮಹಾಶಕ್ತಿ ಚೇತನ ಎನ್ನುವ ಹಾಗೆ ಅರಿತರಿತೆ ನಾನು ಹೊರಟ ಮಾಡಿದ್ದೇನೆ. ಹೋಗ್ತೇನೆ ಕದಂಬ ಕಾಂತಾರಕ್ಕೆ, ಇಲ್ಲಿಗೆ ಕರೆ ತರ್ತೇನೆ. ಒಂದು ಆಕೆ ನನ್ನ ಮದುವೆ ಇಲ್ಲ, ಆಕೆಯಿಂದ ನನಗೆ ಮರಣ ಎಂದಾದರು ಅದಕ್ಕೂ ಕಟ್ಟಿಬದ್ಧನಾಗಿ ಹೊರಟು ನಿಂತಿದ್ದೇನೆ. ಶುಂಭದಾನವ ಯಾವುದನ್ನು ಪಡೆಯುವುದಕ್ಕೆ ಹೊರಟು ನಿಂತಿದ್ದಾನೋ ಅದನ್ನು ನನ್ನ ಜೀವನದಲ್ಲಿ ಪಡೆಯುತ್ತೇನೆ ಎನ್ನುವಂತ ಹಠ ನನ್ನದು. ರಕ್ತ ಬೀಜ, ನಿನಗೆ ಬೇಕಾದ್ದು ಬದುಕಲ್ವೋ? ಹೋಗು, ಆಕೆ ಕಾಲಿಗೆರಗಿ ಶರಣಾಗುರು. ಮತ್ತೇನು ಬಂಡು ಮಾತಾಡುವ ಚಂಡಮುಂಡರು ನಿನಗೆ ನನ್ನ ತಮ್ಮಂದಿರವರು ಇನಿತಿರಲಿಲ್ಲ. ಹೌದು, ಅನುಮಾನ ಯಾಕೆ? ಹೋಗು ಜಯೇಶ. ಅಂದವು ಮೆರೆದಿರುವ ಕದಂಬವರದಲ್ಲಿ ಕಂಡು ದೇವಿಯರು
ಹಾಡಿದನು ಪಾಡಿದನು ನನ್ನೊಳಗೆ ಇವಳನ್ನು ತಿಳಿಯದೆ ಇರಿದಾಚೆ ಇವಳನ್ನು ತಿಳಿಯದಿರಿದಾಚೆ ಶಿವನೇ ಶಂಕರನೇ ಮಾಡಲಿನ್ನೇ ನಗಡ ಮಾಡಲಿನ್ನೇ ಅಕಟ ಶುಂಭನ ಕೂಡಿ ಆಚೆ ಒಡೆದು ಸಾವಿಗೆ ಮಾಡಲಿನ್ನೇ ನಗಟ ಶುಂಭನ ಕೂಡಿ ಭಾಷೆ ಒಡೆದು ನೋಡಿದನು ಆಡಿದನು ಕೊಂಡಾಡಿದನು ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮೋ ನಮಃ ನಮೋ ಏನು ವಿಚಿತ್ರವಿದು ನಿಂತ ನೆಲವೇ ಕುಗ್ಗಿದಂತ ಅನುಭವ. ಅರೆ ಕ್ಷಣ ಸಾವರಿಸಿ ನೋಡಿದರೆ ನಿಂತ ನೆಲ ಕುಗ್ಗಿದ್ದಲ್ಲ, ರಕ್ತ ಬೀಜನ ಅಂತಸತ್ವವೇ ಕುಸಿಯುತ್ತಾ ಉಂಟಲ್ಲ. ನೆರಹಿ ಕೋಟಿ ದೈತ್ಯರ ಮಣಿರಥವನ್ನು ಏರಿಕೊಂಡು ತ್ವರಿತ ಗತಿಯಿಂದ ಕದಂಬವನಿಗೆ ಬಂದರೆ ಅಪ್ಪಪ್ಪ ಏನು ವಿಚಿತ್ರ, ರೋಮಾಂಚನವಾಗುತ್ತಾ ಉಂಟು. ಭಾನುಮಂಡಲವೇ ಕುಸಿದು ಬಿತ್ತು ಎಂಬ ಹಾಗೆ ಪ್ರಖರವಾದಂತಹ ಕಿರಣಗಳಿಂದ ಈ ಕದಂಬಾವನ ಬೆಳಗುತ್ತಾ ಉಂಟು. ಕೇವಲ ಬೆಳಕು ಮಾತ್ರವಲ್ಲ, ಓಂಕಾರ ಎಂಬಂತ ನಿನಾದ ಕೂಡ ಕೇಳುತ್ತಾ ಉಂಟು. ಕಾಣುವಂತ ಬೆಳಕಿಗೂ ಕೇಳುವಂತ ಓಂಕಾರಕ್ಕೂ ಸಂಬಂಧ ಇದ್ದೇ ಇದೆ ಎಂದು ಮನವರಿಕೆಯಾಗುತ್ತಾ ಉಂಟು. ಓಂಕಾರ ಎನ್ನುವುದೇ ಜ್ಞಾನಗಮ್ಯವಾದದ್ದು. ಅದನ್ನೇ ಸುಪ್ರಕಾಶ ಎಂದು ಜ್ಞಾನಿಗಳು ಕೊಂಡಾಡಿದ್ದಾರೆ. ಆ ಸುಪ್ರಕಾಶದ ದೆಸೆಯಿಂದಾಗಿ ಇಂದೀಗ ಕದಂಬಾವನ ಬೆಳಗುತ್ತಾ ಉಂಟು. ಹಾಗಾದ್ರೆ ಅರ್ಥವೇನು? ಪ್ರಪಂಚದ 24 ತತ್ವಗಳಿಗೂ ಅಧಿದೇವತೆಯಾದಂತಹ ಓಂಕಾರ ಸ್ವರೂಪೆಯ ಸನ್ನಿಧಾನ ಇಲ್ಲಿರುವುದರಿಂದ ಈ ರೀತಿಯಾಗಿ ಪ್ರಕಾಶಮಾನವಾಗಿ ಬೆಳಗುತ್ತಾ ಉಂಟು. ಏನೇ ಆಗಲಿ ಅದರ ಮೂಲವನ್ನು ಕಂಡುಹಿಡಿಯಬೇಕೆಂಬ ಉದ್ದೇಶದಿಂದ ಪಥವನ್ನು ಉತ್ತರಿಸಿ ಉತ್ತರಿಸಿ ಮುಂದೆ ಬಂದಾಗ, ಶಿವನೇ ಏನನ್ನು ಕಾಣುತ್ತಾ ಇದ್ದೇನೆ, ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆವ, ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆಯಬಲ್ಲ ಭವ್ಯ ಮೂರ್ತಿ ನನ್ನ ಕಣ್ಣ ಮುಂಭಾಗದಲ್ಲಿ ಬೆಳಗುತ್ತಾ ಉಂಟು. ಆಕಾಶದಿಂದ ಇಳಿಯಬಿಟ್ಟಂತಹ ಬಂಗಾರದ ಉಯ್ಯಾಲೆ, ಕೈಯಲ್ಲಿ ಇರುವಂತಹ ತ್ರಿಶೂಲ, ಅಪ್ಪ ಸೂರ್ಯ ಚಂದ್ರಾಗ್ನಿಯಂತೆ ಕಂಗಳಿಸುವಂತಹ 3 ಕಣ್ಣುಗಳು,
ಚಂದ್ರಶೇಖರೇ ಆಗಿದ್ದಾರೆ. ಆದರೂ ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾಳೆ. ಯಾಕೆ? ಲೋಕದ ಮಾತೆಯಾದಂತಹ ಈಕೆಗೆ ಈ ಗಾಢ ಗರ್ವ ಎಂಬುದು ಭೂಷಣವೇ ಅಂತ ಯೋಚನೆ ಮಾಡಿದ್ರೆ ಖಂಡಿತ ಅಲ್ಲ. ಹಾಗಾದ್ರೆ ಯಾಕೆ? ಸರಿ ಸರಿ, ಈಕೆ ನೆಲೆಯನ್ನು ಅರಿತು ಆ ದುಷ್ಟರು ಒಂದು ವೇಳೆ ಶರಣು ಬಂದರು ಸರ್ವತ್ತ ಪುರೇಲಾರೆ ಎಂಬಂತ ದೃಢ ಸಂಕಲ್ಪದೊಂದಿಗೆ ಗಾಢಗಳಿಂದ ಕುಳಿತುಕೊಂಡಿದ್ದಾಳೆ. ಈಕೆಯನ್ನು ಬಯಸಿ ಶುಂಭ ಕೆಟ್ಟು ಹೋದ. ಇವ ಒಬ್ಬನೇ ಕೆಟ್ಟದ್ದಲ್ಲ, ಸಮಗ್ರವಾದಂತಹ ದಾನವ ಸಮಾಜವನ್ನೇ ಕೆಡಿಸಿಬಿಟ್ಟ. ಮಾಡಲಿನ್ನೇ ನಕಟ ಶುಂಭನ ಕೂಡೆ ಒರೆದು ಭಾಷೆಯ ಬಂದಿದ್ದೇನೆ. ಮಾಡು ಇಲ್ವೇ ಮಾಡಿ, ನನ್ನ ಜೀವನ ಅಂತಿಮ ತೀರ್ಮಾನ. ಮಹಾಮಾತೆಯನ್ನು ತಿಳಿದರೂ ಕೂಡ ಈಕೆಗೆ ಶರಣಾಗುವಂತಿಲ್ಲ. ಶುಂಭನ ಉಪ್ಪಣ್ಣದ ಋಣ ನನ್ನನ್ನು ಬಾಧಿಸ್ತಾ ಇದೆ. ನಾನೇನು ಮಾಡಲಿ ಶಿವನೇ ಅಂತ ಯೋಚನೆ ಮಾಡಿದರೆ ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರಕಟಿಸ್ತಾ ತನ್ನ ತನವನ್ನು ಮಹಾಮಾತೆಯ ಪಾದ ಧೂಳಾಗಿಸಿಕೊಳ್ತೇನೆ. ಅದರ ನಮಗೆ ಬೇರೆ ದಾರಿಯೇ ಇಲ್ಲ. ಇನ್ನು ನಾವೆಷ್ಟು ಹೋರಾಡಿದರೂ ಕೇಡು ನಮಗಿದು ಬದ್ಧವೂ ಸಿದ್ಧವಾಗಿದೆ. ಆದರೆ ಒಂದನೇ ಮದುಂಟು, ಪಂಚಭೂತಾತ್ಮಕವಂತಹ ಕಾಯವಿರುವಾಗಲೇ ಈ ದಿವ್ಯಮಂಗಳ ಮೂರ್ತಿಯನ್ನು ಕಂಡು ಕೃತಾರ್ಥನಾದೆ, ಸಾನಂದ ನಿಂತ್ರನಾದೆ, ಪುಳಕಿತಾನಂದ ಗಾತ್ರನಾದೆ. ಬದುಕಿಗೆ ಕರೆಗಟ್ಟುವ ಬೆಳಗಟ್ಟುವ ಬಂಗಾರದ ಕಡೆಗೆ ಒದಗಿ ಬಂದಾಗ ಮಹಾಮಾತೆಯ ದಿವ್ಯನಾಮಸ್ಮರಣೆಯನ್ನು ಮಾಡದಿದ್ರೆ ನರಕಬಾಧ್ಯನಾಗುವುದಿದೆ. ಅದಕ್ಕಾಗಿ ಮಹಾಮಾತೆಯನ್ನು ಮನಸಾಗಿ ವಿಷ್ಣು ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ. ತಲೆ ಮೇಲಿನ ಭಾರ ಕೆಳಗೆ ಇಳಿಸಿದಂತಾಯಿತು. ಏನು ತಂಗಾಳಿ, ಏನು ತಂಬೆಳಕು. ಈ ತಂಬೆಳಕು ಎಲ್ಲಿನಂತ ಅಂಬರ ನೋಡಿದರೆ ಅಂಬರದಲ್ಲಿ ಏನಾಂಕ ಇಲ್ಲ. ಬದಲಾಗಿ ಈಕೆಯ ಮುಖಮಂಡಲದಲ್ಲಿ ವಿಚಮಿಸ್ತಾ ಇದ್ದಾನೆ. ಈಕೆಯಲ್ಲಿ ಮಾತಾಡಿಸುವರೆ ಹಾಗೇ ಸಮಸ್ಯೆ. ಓ ಏನಾಂಕ ಭವಕ್ರೇ ಅಮ್ಮ ನನ್ನನ್ನು ಹೆತ್ತಂತಹ ತಾಯಿ ಕಲಾದೇವಿ ಅನ್ನಗೊಟ್ಟ ದೊರೆ ಶುಂಭನಿಗಲ್ಲದೆ ಮತ್ತೊಬ್ಬರಿಗೆ ಮಣಿದ ಶಿರವಲ್ಲ, ಜೋಡಿಸಿದ ಕರವಲ್ಲ. ಆದರೆ ನಿನ್ನನ್ನು ಕಂಡಾಗ ಅದೆಲ್ಲವೂ ಯಾಂತ್ರಿಕವಾಗಿ ನಡೆದು ಹೋಯಿತು. ಅಮ್ಮ ಎಂಬಂತ ಉದ್ಧಾರ ನನಗರಿವಿಲ್ಲದೆ ಬಂದು ಹೋಯಿತು. ಈ ಬ್ರಹ್ಮಾಂಡವನ್ನೇ ಹುದುಗಿಸುವ ಒಂದು ಪದ ಇದ್ರೆ ಅದು ಅಮ್ಮ ಎಂಬಂತಹ ಪದ. ಆ ಪದಕ್ಕೆ ಸರಿಯಾದಂತಹ ಪದ ಮತ್ತೊಂದಿಲ್ಲ ಅಮ್ಮ, ಇಲ್ಲ. ಅದು ನೀವೇ ಎಂಬುದನ್ನು ಸ್ಪಷ್ಟವಾಗಿ ಅರಿತುಕೊಂಡಿದ್ದೇನೆ. ನಾನು ರಕ್ತಬೀಜ ತಾಯಿ. ಎಲ್ಲಿಂದ ಬಂದಿರುವೆ? ಶೋಣಿತಾಪುರದಿಂದ ಬಂದಿದ್ದೇನೆ. ಇಲ್ಲಿಗೆ
ಕಳುಹಿಕೊಟ್ಟವರು ಯಾರು? ನಮ್ಮ ದೊರೆ ಶುಂಭ. ನಿಮ್ಮೊಳಗಿರುವಂತ ಸಂಬಂಧ? ಅವ ಅರಸ, ನಾನು ಮಂತ್ರಿ. ಅಷ್ಟೇಯೋ? ಅವ ಮಾವ, ನಾನು ಅಳಿಯ. ಇಲ್ಲಿಗೆ ಬಂದ ಉದ್ದೇಶ? ಅಮ್ಮ, ಚಂಡಮುಂಡರಿಂದ ನಿನ್ನೈನವನ್ನು ತೆಗೆದ ನಮ್ಮ ದೊರೆ ಶುಂಭ ಸಾನುರಾಗದಿಂದ ಬಯಸಿದ್ರೆ ನೀನು ಚೂಣಿಯನ್ನು ಬಯಸಿಬಿಟ್ಟೆ. ಹಂಬಲಿಸಿದ್ದೇನೆ. ಶುಂಭನಾದರೇನು ನಿಶುಂಭನಾದರೇನು ಸಾಕ್ಷ್ಯ ಶಂಭುವೇ ಬರಲಿ. ನೀನು ಕಳಿಸಿದಂತ ರಾಯಸ ಅಯ್ಯೋ ಮಾನನಲ್ಲ ಅಂತ ಶುಂಭನಿಗೆ ಪೌರುಷದ ಸವಾಲಾಗಿ ಹೋಯಿತು. ಕೋಪಗೊಂಡ ಆತ ಎಳೆದು ತರುವುದಕ್ಕಾಗಿ ಧೂಮ್ರಾಕ್ಷನ್ನು ಅಟ್ಟಿದರೆ ನೀನು ಹುಂಕರಿಸಿದ್ಯಾ? ಚಂಡಮುಂಡರು ಬಂದರೆ ನೀನು ಭದ್ರಕಾಳಿಯವರನ್ನು ಕೊಂದು ಬಿಟ್ಟೆಯಾ? ನಾನು ಬಂದು ನೋಡಿದರೆ ಏಳಾಂಕ ವಿಭಕ್ತಿಯಾಗಿ ರಾರಾಷ್ಟ್ರದಿಂದ ಅರ್ಥ ಏನಮ್ಮ? ಅವರವರ ಭಾವಕ್ಕೆ ಸರಿಯಾಗಿ ಪ್ರತಿಕ್ರಿಯಿಸುವಳು ಎಂದು. ಅಮ್ಮ, ನೀನು ಕರುಣಾಮಯಿ ಎಂಬುದನ್ನು ನಾನು ಸ್ಪಷ್ಟವಾಗಿ ಬಂದೆ. ಯಾಕಂತ ಹೇಳಿದ್ರೆ ಸುರರ ಮೊರೆಯನ್ನು ಕೇಳಿ ಕರುಣಾಮಯಿಯಾದಂತ ನೀನು ದಾನವರೆಲ್ಲರ ಸಂಹಾರಕ್ಕಾಗಿ ಬಂದಿರುವೆ. ಮಾಯದ ಬಲೆಯನ್ನು ಬೀಸಿದೆ, ಬೇಟೆಗಾರನು ನಿಗವನ್ನು ಯಾವ ರೀತಿಯಾಗಿ ಬಲೆಯಲ್ಲಿ ಹಿಡಿದು ಕಡಿಗಡಿದು ಕೊಲ್ಲುತ್ತಾನೋ ಅದೇ ರೀತಿ ಕೊಲ್ಲುವುದಕ್ಕೆ ಆರಂಭ ಮಾಡಿದೆ. ಅಮ್ಮ, ನಮ್ಮ ಶುಂಭನೇನು ಮೃಗವಲ್ಲ, ವಿದ್ಯಾವಂತ, ಬುದ್ಧಿವಂತ, ಶೌರ್ಯವಂತ, ಗುಣವಂತ, ಅಸಾಮಾನ್ಯ ವ್ಯಕ್ತಿತ್ವ ಉಂಟು ಅವನಲ್ಲಿ. ಚಾರು ಚತುರ್ದಶ ಗುಣದಲ್ಲಿ ತನ್ನದೇ ಆದಂತಹ ಅಧಿಕಾರ ಉಂಟು. ನಕ್ಷತ್ರ ಮಂಡಲದಲ್ಲಿ ವಾಸ, ದೇವತೆಗಳ ಪಂಕ್ತಿಯಲ್ಲಿ ವಿರ್ಭೋಜನ, ಪರಶಿವನ ಸರಿಮಂಚದಲ್ಲಿ ವಾಸವನ ಸಮಗತ್ತಿಗೆಯಲ್ಲಿ ಸರಸಿಜೋತ್ವವನ್ನ ತೊಡಗಿಸುವಂಕಿನಲ್ಲಿ ಕುಳಿತುಕೊಳ್ಳುವಂತಹ ಎಲ್ಲಾ ಅರ್ಹತೆ ಉಂಟು. ಆದರೆ ಮೋಹ ಮುಸುಗಿದ ಬುದ್ಧಿಯಿಂದ ಅವ ಕಣ್ಣಿದ್ದು ಕುರುಡನಾದ, ಕಿವಿ ಇದ್ದು ಕಿವಿಡನಾದ. ಆದ್ರೆ ತಾಯೇ, ನಿನ್ನ ಸಂಕಲ್ಪದ ಹೊರತು ಲೋಕಮುಖದಲ್ಲಿ ಹುಲ್ಲು ಕಡ್ಡಿ ಕೂಡ ಅಲುಗಾಡೋದಕ್ಕೆ ಸಾಧ್ಯವಿಲ್ಲ. ನಮ್ಮ ನೇತ್ರಗಳನ್ನು ಉಳಿಸಿಕೊಳ್ಳುವಂತಹ ನೆಲೆಯಲ್ಲಿ ತಂದಿದ್ದೇನೆ ಬಂಗಾರದ ಪಲ್ಲಕ್ಕಿ. ಅಮ್ಮ, ನಮ್ಮ ಮೇಲೆ ಕರುಣೆ ತೋರಿಸಿ ಈ ಉಯ್ಯಾಲೆಯಿಂದ ಕೆಳಗೆ ಇಳಿದು ಹೆಗಲು ನಾನು ಕೊಡಿಯುದು. ಅಮ್ಮ, ನೀನು ಮನಸ್ಸು ಮಾಡಿದ್ರೆ ಕರಿಬಂಡೆ ಕೂಡ ಮಲ್ಲಿಗೆಯ ದಂಡೆಯಾಗಿತ್ತು. ಅವರು ಭಜನೆ ಮಾಡ್ತಾರೆ. ಅಮ್ಮ, ಶೋಣಿತಾಪುರದಲ್ಲಿ ಶುಂಭ ನಿನಗಾಗಿ ಕಟ್ಟಿದ ಯಾವ ಪ್ರೇಮ ಸೌಧ ಉಂಟೋ ಅದು ದೇವಿ ಮಂದಿರವಾಗಬೇಕು. ಆದ್ದರಿಂದ ಇಳಿದು ಬಾ, ಒಲಿದು ಬಾ, ನಲಿದು ಬಾ. ಭಕ್ತಿಯ ಪಾರಮ್ಯವೇ ಹರಿಯುತ್ತಾ ಇದೆಯಲ್ಲ. ಧನ್ಯನಾದಿ. ಈ ಮೊದಲು ಬಂದವರಿಗಿಂತ ಭಿನ್ನನಾಗಿ ವಿವರಿಸುತ್ತಾ ಇದೆಯಲ್ಲ. ಸಾರ್ಥಕವಾಯಿತು ಜೀವನ. ನಿನ್ನನ್ನು ಹುಂಬ ಎಂಬುದಾಗಿ ಕರೆಯಲೇ, ಪ್ರಾಚ ಎಂಬುದಾಗಿ ಗುರುತಿಸಲೇ. ಅಂತಿಮ ತೀರ್ಪು ಕೊಡುವ ನೀನೇ ಅಲ್ವಾ? ನುಡಿಗೆ ತಪ್ಪಿದವ ಎಂಬುದಾಗಿ ನಿನ್ನ ನಡೆಯಿಂದಲೇ ಸ್ಪಷ್ಟಪಡಿಸಿದೆಯಲ್ಲ. ಹೊಳೆಯಲ್ಲಿ ಮಳೆ ಬಿದ್ದ ಅನುಭವ ಕರೆತರುತ್ತೇನೆ, ಇಲ್ಲ ಶಿರೋರ್ಪಿಸ್ತೇನೆ ನಿನ್ನೊಡೆಗಿದ್ದಂತ ವಾಗ್ದಾನ. ಅನಿವಾರ್ಯವಾದ್ರೆ ಅದಕ್ಕೂ ಸಿದ್ಧವೇ. ನನ್ನನ್ನು ನೋಡಿದ ಬಳಿಕ ನಿನ್ನದಾದಂತ ಸ್ಥೈರ್ಯ ಕುಂದಿ ಹೋಗಿದೆ. ಭಕ್ತಿಯ ಪಾರಮ್ಯದಲ್ಲಿ ಹುದುಗಿ ಹೋಗಿದೆ. ಅಲ್ಲ, ಪೂಜಾ ಶೌರ್ಯ ಕುಂದಿ ಹೋಗಿದೆ. ತನ್ನವರನ್ನು ಕಳುಹಿಕೊಟ್ಟು ನನ್ನಿಂದಲೇ ಪಾಲಿಸುತ್ತಿರುವ ನಿನ್ನೊಡೆಯ ರಣ ಹೇಳಿ ಅವನನ್ನು ಹೊಗಳುತ್ತಿರಲು Thank you.
ಇಂದ್ರಾಣಿ. ಸಿಡೀತು ತಲೆ, ಚಿಮ್ಮಿತು ರಕ್ತ, ನೆನಪಾಯ್ತು ಬ್ರಹ್ಮನ ವಾರ. ಧರೆಗೆ ಯಕ್ಷಗಾನ ಸೇವೆ ಬಂಡ ಭಾರಿ ಪ್ರೀತಿ. ಯಕ್ಷಗಾನ ಆಸಕ್ತಿ ದೇವಿ ಅನುದಿನವು ಅನ್ನಪೂರ್ಣೇಶ್ವರಿಯು ಕ್ಷೇತ್ರದಲ್ಲಿ ಕಟೀಲದಪ್ಪೆಗೆ ಯಕ್ಷಗಾನ ಕಲಾ ಸೇವೆ ಬಂಡ ಭಾರಿ ಪ್ರೀತಿ. ದೇವಿ ಮಹಾತ್ಮೆ ಆಟಗೊಬ್ಬಯರ್ ಅನ್ನದಾನಲಾಮ್ ಅಂತಾರೆ. ಭಾಗವತರ 2,000 ಜನ ಮನಸ್ಸು ಮಾಡ್ತೇನೆ. ಸಾಮವೇದದ ಉಪವೇದ ಗಂಧರ್ವ ವೇದ ಗಾಯನ ವಾದನ ನರ್ತನ ಗಂಧರ್ವ ವೇದಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳು. ಗಾಯನ ಸೇವೆ, ವಾದನ ಸೇವೆ, ನರ್ತನ ಸೇವೆ, ನೃತ್ಯ ಸೇವೆ, ಸಂಗೀತ ಸೇವೆ ಭಾರಿ ಪೊರ್ಲುಡೆ ನಡತಂದು. ಋಗ್ವೇದ ಪ್ರಿಯೇ, ಯಜುರ್ವೇದ ಪ್ರಿಯೇ, ಸಾಮವೇದ ಪ್ರಿಯೇ, ಸಂಗೀತ ಪ್ರಿಯೇ, ನೃತ್ಯ ಪ್ರಿಯೇ, ದುರ್ಗಾರಾಧನೆ ಟಿಂಚ ಉಲ್ಲೇಖ ಉಂಟು ಭಾಗವತರೆ. ಇಚ್ಛಾಶಕ್ತಿ ಸ್ವರೂಪಿಣಿ, ಕ್ರಿಯಾಶಕ್ತಿ ಸ್ವರೂಪಿಣಿ, ಜ್ಞಾನಶಕ್ತಿ ಸ್ವರೂಪಿಣಿ, ಮಾತೃಶಕ್ತಿ ಸ್ವರೂಪಿಣಿ, ಬುದ್ಧಿಶಕ್ತಿ ಸ್ವರೂಪಿಣಿ, ವಿದ್ಯಾಶಕ್ತಿ ಸ್ವರೂಪಿಣಿ, ಲಕ್ಷ್ಮೀ ಶಕ್ತಿ ಸ್ವರೂಪಿಣಿ. ಅಪ್ಪನ ಸೇವೆಯನ್ನು ಭಕ್ತಿಟು ಮಾಡ್ತಾರೆ, ಪೊರ್ಲುಡು ಮಾಡ್ತಾರೆ, ಗೌಜಿಟು ಮಾಡ್ತಾರೆ. ಭಕ್ತಿರು ಮಂತಿಂಚಿ ಸೇವೆ ತಪ್ಪೆಗೆ ಸಂತೋಷ ಅಂಡಿ ಸಂತೋಷ ಅಂಡಿ ನಮ್ಮದು ಉಳ್ಳಾಲ್ ತೆಪ್ಪನ ಸೇವೆಯನ್ನು ಭಕ್ತಿರು ಮಂತೊಂದು ಬಲ್ಲೆ ನಿಖಿಲೆಗೆ ಉಳ್ಳಾಲ್ ತೆಪ್ಪನ ಪರಿಪೂರ್ಣ ಅನುಗ್ರಹ ದೊರೆಯಾಡು ಸೇವಾಕರ್ತೆಯನ್ನ ಭಾಗ್ಯವಾಗೋದ್ರೆ ಬರ್ಸ ಬೈಜಿ ಸೇರಿಗಾರ್ರೆ ಕೊಂಬುದಾರಲ್ಲ ಒಳ್ಳೆಯ ಸಕಾಲಕ್ಕೆ ಬರ್ತಾರೆ. ಉಳ್ಳಾಲ್ ತೆಪ್ಪಿನ ಸೇವೆನ ಭಕ್ತಿ ಮಾಡ್ತಾರೆ. ಉಳ್ಳಾಲ್ ತೆಪ್ಪಿಗೆ ಭಾರಿ ಪೂರ್ಣದ ಸೇವೆ ಕೊರಿಯರು ನಿಖಿಲೆಗೆಲ್ಲ ಉಳ್ಳಾಲ್ ತೆಪ್ಪಿನ ಪರಿಪೂರ್ಣ ಅನುಗ್ರಹ ನಂಬೋದು. ಭಾಗವತ್ರೆ ಸತೀಶ್ ಭಟ್ರು ಬತ್ತೇರು ಭಜಗೋಡಿಡ್ತು, ಪ್ರಜ್ವಲ್ ಪೆಜತ್ತಾಯರು ಒಳ್ಳೆಯರು, ಹರೀಶ್ ಕುಲಾಲ್ ಒಳ್ಳೆಯರು, ನಮ್ಮ ಗುಡ್ಲ ದೂರದರ್ಶನದಾಗಲೂ ನೇರ ಪ್ರಸಾರ ಅಂತಂದು ಒಳ್ಳೆಯರು. ಆಗಲೇ ಒಂದು ಉಳ್ಳಾಲ್ ತೆಪ್ಪಿನ ಪರಿಪೂರ್ಣ ಅನುಗ್ರಹ ದೊರೆಯಲು ನಮ್ಮ ಒಳ್ಳೆ ಸೇರಿಂಚಿ ಸಭೆ ಮಲ್ಲೆ ಭಾಗವತ ಸಮಷ್ಟಿ ನ್ಯಾಯಣ ಒಂಜಿ ಅಭಯ ಕೊಡು ಕಂಚತ್ತ ಸೇರಿಂಚಿ ಭಕ್ತರಿಗೆ ಮಂತ ಉಳ್ಳಾಲ್ ತೆಪ್ಪಿನ ಪರಿಪೂರ್ಣ ಅನುಗ್ರಹ ನಮ್ಮ ಒಳ್ಳೆ ಮಣೆ ಮಂಚ ಸೇರ್ನ ಪುತ್ತಾಂಡ ನನ್ಕು ತಿಕ್ಕು ನಾವು ತಿಕ್ಕೋಡತ್ತ ಉಂಡ ಉರಿಕಾರ ಅಂತೇಳಿ ಉಂಡ
ವಿಶ್ವಾಸಘಟ್ಟದ ಭಾರಿ ಕ್ರಮಟ್ಟೆ ಬತ್ತೇರು ಗುರಿಕಾರ ಕುಪ್ಪೆ ಪದವತಾರ ಸುರೇಶರು ಗುರಿಕಾರ್ರಿ ಪ್ರಸಾದ ಪಡ್ತೇವೆ ಮಲ್ಲಿಗಾವ ಸೇವಂತಿಗಾವ ಪಿಂಗಾರನವ ಇಲ್ಲಡ ಒಪ್ಪರೈನಿ ಬತ್ತಿಟ್ಟುಕೊಂಡು ಅಂತ ಸಂತೋಷ ಕೈಕೊಂಡ್ವೆ ಸಂತೋಷ ಕೈಕೊಂಡ್ವೆ ಅಧಿಕಾರಿ
ಧರೆಯಲ್ಲಿ ಚೆಂಡಾಡಿದಂತ ಚಂದವನ್ನು ಕಣ್ಣು ತುಂಬ ಕಂಡಿಯಲ್ಲ. ಈಗ ಯಾರು ನಿನ್ನ ಪಾಲಿಗೆ ಆನಂದವಾಯಿತು ತಾನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಇನ್ನು ಮುಂದಕ್ಕೆ ದುರುಳರ ಪ್ರೀತಿ ನಿನ್ನ ಪಾಲಿಗಿಲ್ಲ. ಮರಳಿ ಶಿವ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಸರಿ ಸರಿ ಸುರಪತಿ. ಇಷ್ಟರವರೆಗೆ ನಿಮ್ಮ ಬಳಿಯೆಲ್ಲ ಇದ್ದುಕೊಂಡು ನಾನಾ ರೂಪಗಳಲ್ಲಿ ನಾನಾ ವಿಧದಲ್ಲಿ ಭಜಿಸಿದ್ದೇವೆ, ಮೆಚ್ಚಿಸಿದ್ದೇವೆ. ನಿಜ ನಿಜ. ಮುಂದೊಂದು ದಿನದಲ್ಲಿ ನಮಗೆ ದುರುಳರಿಂದ ಕಷ್ಟ ಬಂತು ಅಂತಾದ್ರೆ ಕಾಣುವ ಬಗೆ ಮುಂಬರುವ ದ್ವಾಪರಾಯುಗದಲ್ಲಿ ಶ್ರೀಪತಿಗೆ ಭಗಿನಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೆಲ್ಲ ರಣಕ್ಷೇತ್ರದಿಂದ ತಲೆ ಮರೆಸಿದ್ದಾನೆ ದುರುಳ ಅರುಣಾಸುರ. ಆತನನ್ನು ಬೇಕಾಗಿ ಮತ್ತೊಮ್ಮೆ ಆವಿರ್ಭವಿಸುವುದಕ್ಕೂ ಇದ್ದೇನೆ. ಅಲ್ಲಿವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬಂದಿರಿ. ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ಮಂಡಿ ದ್ವೀಪವನ್ನು ಸೇರುವಳಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ನಾನೀಗ ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. श्रीदेवी चरणवर हर्षदल सुमन सरगूढ़ता मेरे गना पुरहूतना कविराज तेज धरी कविराज तेज धरी कविराज तेज ಕದಂಬಗಾಮಿನಿಯಾಗಿ ಅದೆಷ್ಟೋ ರಾಕ್ಷಸರನ್ನು ತೆರೆಯುವುದರ ಮೂಲಕವಾಗಿ ಧರೆಯಲ್ಲಿ ಧರ್ಮಸ್ಥಾಪನೆ ಮಾಡಿದ ಜಗದಂಬಿಕೆ. ಅಂತೆ ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಉಂಟು, ಧರ್ಮಕ್ಕೆ ಜಯ ಉಂಟು ಎನ್ನುವ ಹಾಗೆ ಲೋಕಕ್ಕೆ ಸಾರುವಂತಹ ಧರ್ಮಾಧಾರಿತವಾದಂತಹ ಪ್ರಸಂಗವೇ ದೇವಿ ಮಹಾತ್ಮೆ. ದೇವಂದ್ರೆ ದೇಹಶುದ್ಧಿ, ವಿ ಅಂದರೆ ವಿದ್ಯಾಪ್ರಾಪ್ತಿ, ಮಾ ಅಂದರೆ ಮಹಾಲಕ್ಷ್ಮಿ ಒಲಿಯುವಳು, ಆ ಅಂದರೆ ಹರಿಯರ ಸಾಕ್ಷಾತ್ಕಾರ, ತ್ರೇ ಅಂದರೆ ತ್ರೈಲೋಕ್ಯ ಸಿದ್ಧಿಪುದು ಎನ್ನುವಂಥ ಭಕ್ತಿ ಪ್ರಧಾನವಾದಂಥ ಕಥೆಯನ್ನು ಈ ವೇದಿಕೆಯಲ್ಲಿ ಯಾರು ಆಡ್ತಾರೋ ಯಾರು ಆಡಿಸ್ತಾರೋ ಅಂಥವರೆಲ್ಲರಿಗೂ ಕೂಡ ಕಥಾಂತರ್ಗತವಾದಂಥ ಮಹಾಪ್ರಸಾದವೆಂದೆಣಿಸಿ ಪುಣ್ಯ ಕಥಾಮೃತಕ್ಕೆ ಮಂಗಳ ಹಾಡುವರಿ ಸಭೆಯಿಂದಪ್ಪಣೆಯನ್ನು ಬೇಡುತ್ತೇವೆ. ಭದ್ರಂ ಶುಭ ಮಂಗಳಂ. ರುದ್ರಾಂಶ ಸಂಸ್ಥೆಯ ಶ್ರೀಮತಿ ಮತ್ತು ಶ್ರೀ ಸುಷ್ಮಿತಾ ಅಜಯ್ ಶೆಟ್ರು ಮತ್ತು ಮನೆಯವರು. ರುದ್ರಾಂಶ ಸಂಸ್ಥೆಯ ಶ್ರೀಮತಿ ಮತ್ತು ಶ್ರೀ ಸುಷ್ಮಿತಾ
ಸುಷ್ಮಿತಾ ಅಜಯ್ ಶೆಟ್ಟಿ ಮತ್ತು ಮನೆಯವರು, ಶ್ರೀಮತಿ ಸುಷ್ಮಿತಾ ಅಜಯ್ ಶೆಟ್ಟಿ ಮತ್ತು ಮನೆಯವರು, ಅರ್ತಿಗಾರರು ಕುಶಲ್ ಗೌರವ ಮೋದಿಗೌರರು, ತಮ್ಮ ಕೀರ್ತಿಯನ್ನು ಮೂಡಬೇಕಾದ ಪ್ರಚಾರಪಡಿಸಿ ವಿದ್ವಾಂಸರನ್ನು ಕೊಟ್ಟಿರುವಂಥ ಕಾಂಚನ ವೀಣೆ ದೇವರ